Let's start the recording. Okay. Till yesterday ನಾವು ಏರಿಯಾ ಝೀರೋ ಕಾನ್ಸೆಪ್ಟ್ ನೋಡಿದ್ವಿ ರೈಟ್. ಸೊ ಟೋಟಲಿ ಎಲ್ಲಾ ರೌಟರ್ಸ್ ನ ಏರಿಯಾ ಝೀರೋದಲ್ಲಿ ಇಟ್ಟಿದ್ವಿ. ಸೊ ಇವತ್ತು ಏನ್ ಮಾಡೋಣ ಅಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಏರಿಯಾ ಕಾನ್ಸೆಪ್ಟ್ ಮಾಡಿಬಿಟ್ಟು ಕಾನ್ಫಿಗರ್ ಮಾಡಿ ನೋಡೋಣ. ಓಕೆ. ಸೊ ನಾನು ಆಲ್ರೆಡಿ ಪ್ರಿಪೇರ್ ಮಾಡಿದ್ದೀನಿ ಕಾನ್ಫಿಗರೇಷನ್. ಸೊ ಜಸ್ಟ್ ಕಾಪಿ ಪೇಸ್ಟ್ ಮಾಡೋಣ. ಸೊ ಈಸಿ ಆಗುತ್ತೆ. ಸೊ ಏನ್ ಕಾನ್ಫಿಗರೇಷನ್ ಪ್ರಿಪೇರ್ ಮಾಡಿದ್ದೀನಿ ಅಂದ್ರೆ ಜಸ್ಟ್ ಇಂಟರ್ಫೇಸ್ ಐ ಪಿ ಅಡ್ರೆಸ್ ಕಾನ್ಫಿಗರೇಷನ್ ಪ್ರಿಪೇರ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ಇದು ರೌಟರ್ ಒನ್ಗೆ. ಸೊ ಈ ಐ ಪಿ. ಓಕೆ. ಸೊ ಈ ಕಡೆ ಎಲ್ಲ ಮೆನ್ಷನ್ ಮಾಡಿದ್ದೀನಿ, ನೆಟ್ವರ್ಕ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸೊ ಈ ರೌಟರ್ ಒನ್ ಇಂದ ರೌಟರ್ ತ್ರೀ 10.1 ನೆಟ್ವರ್ಕ್ ಮಾಡಿದ್ದೀನಿ. ಸೊ ರೌಟರ್ ಟೂ ದಿಂದ ರೌಟರ್ ತ್ರೀ 10.2 ನೆಟ್ವರ್ಕು. ರೌಟರ್ ತ್ರೀ ಇಂದ ರೌಟರ್ ಸಿಕ್ಸ್ 10.3 ನೆಟ್ವರ್ಕ್. ದೆನ್ ರೌಟರ್ ಸಿಕ್ಸ್ ಇಂದ ರೌಟರ್ ಫೈವ್ 10.5 ನೆಟ್ವರ್ಕ್. ರೌಟರ್ ಸಿಕ್ಸ್ ಇಂದ ರೌಟರ್ ಫೋರ್ 10.4 ನೆಟ್ವರ್ಕ್. ಓಕೆ. ಸೊ ಸಿಮಿಲರ್ ನೆಟ್ವರ್ಕ್ ತಗೊಂಡಿದೆ, ಅಂದ್ರೆ ರೌಟರ್ ನೇಮ್ ಹೆಂಗಿದೆ ಅದೇ ತರ ನೆಟ್ವರ್ಕ್ ತಗೊಂಡಿದ್ದೀನಿ. ಸೊ ಸಿಂಪಲ್. ರೌಟರ್ ಒನ್ಗೆ 10.1 ನೆಟ್ವರ್ಕ್, ರೌಟರ್ ಟೂಗೆ 10.2 ನೆಟ್ವರ್ಕ್, ರೌಟರ್ ತ್ರೀಗೆ 10.3 ನೆಟ್ವರ್ಕ್. ಸೊ ರೌಟರ್ ಸಿಕ್ಸ್ಗೆ 10.3 ನೆಟ್ವರ್ಕ್ ಆಗುತ್ತೆ. ಓಕೆ. ಸೊ ಫೈನ್. ಸೊ ದೆನ್ ರಿಮೈನಿಂಗ್ ರೌಟರ್ ಫೋರ್ಗೆ 10.4 ನೆಟ್ವರ್ಕ್, ರೌಟರ್ ಫೈವ್ಗೆ 10.5 ನೆಟ್ವರ್ಕ್. ಸೊ ಇವಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ರೌಟರ್ ತ್ರೀ ಹತ್ರ ಏನ್ ಇಂಟರ್ಫೇಸ್ ಕನೆಕ್ಟ್ ಇದಾವಲ್ಲ, ಮೂರು ಇಂಟರ್ಫೇಸು. ಸೊ ಐ ಪಿ ಬಂದ್ಬಿಟ್ಟು ಒನ್ ಆಗುತ್ತೆ. ಓಕೆ. ಸೊ ದೆನ್ ಈ ಕಡೆ ಐ ಪಿ ಬಂದ್ಬಿಟ್ಟು ಟೂ ಆಗುತ್ತೆ. ಸೊ ಈ ನೆಟ್ವರ್ಕ್ ಅಲ್ಲಿ. ಸೊ ದೆನ್ ಈ ಕಡೆ ಟೂ ಆಗುತ್ತೆ. ಸೊ ಇಲ್ಲಿ ಟೂ ಆಗುತ್ತೆ. ಸೊ ಈ ಕಡೆ ಒನ್ ಆಗುತ್ತೆ. ಓಕೆ. ಸೊ ಇದು ಎಫ್ ಎ ಒನ್ ಮತ್ತೆ ಎಫ್ ಎ ಟೂ 1 ಐ ಪಿ ಅಡ್ರೆಸ್ ಆಗುತ್ತೆ. ಸೊ ಈ ಕಡೆ ಟೂ ಆಗುತ್ತೆ. ಸೊ ಅದೇ ತರ ನಾನು ಪ್ರಿಪೇರ್ ಮಾಡಿದ್ದೀನಿ. ಸೊ ಜಸ್ಟ್ ಕಾಪಿ ಪೇಸ್ಟ್ ಮಾಡೋಣ. ರೌಟರ್ ಒನ್ ಅಲ್ಲಿ ಕಾಪಿ, ಎನೇಬಲ್ ಕಾನ್ಫಿಗ್ ಟರ್ಮಿನಲ್. ಸೊ ಇಲ್ಲಿ ನಾವು ಲಾಗ್ ಎಲ್ಲ ನೋಡ್ಬೋದು ಇ ವಿ ಎನ್ ಜಿ ಅಲ್ಲಿ. ಸೊ ಒಂದ್ ಕಾನ್ಫಿಗರ್ ಆದ್ಮೇಲೆ ಲಾಗ್ ಎಲ್ಲ ನೋಡ್ಬೋದು. ಸೊ ಲಾಗ್ ಜನರೇಟ್ ಆಯ್ತು. ಸೊ ಇವಾಗ ನಾವು ಶೋ ಲಾಗ್ ಅಂತ ಹಾಕಿದ್ರೆ ನಮ್ಗೆ ಲಾಗ್ ತೋರಿಸುತ್ತೆ. ಸೊ ಇದನ್ನ ಫುಲ್ ಮಾಡ್ತೀನಿ, ಗೊತ್ತಾಗುತ್ತೆ. ಸೊ ಇವಾಗ ನೋಡ್ಬೋದು ಇಲ್ಲಿ ನಮ್ಗೆ ಲಾಗ್ ತೋರಿಸ್ತಾ ಇದೆ, ಕರೆಕ್ಟಾ? ಸೊ ಇಲ್ಲಿ ಲಾಗ್ ಬಂತು ನಮ್ದು. ಇವಾಗ ಚೇಂಜಸ್ ಆಗಿತ್ತು. ಸೊ ಇಲ್ಲಿ ಮಾರ್ಚ್ ಒನ್ ಅಂತ ತೋರಿಸ್ತಾ ಇದೆ, ಟೈಮಿಂಗ್ ತೋರಿಸ್ತಾ ಇದೆ, ಯಾವಾಗ ಲಾಗ್ ಜನರೇಟ್ ಆಗಿದೆ. ಸೊ ಇಲ್ಲಿ ನಮ್ಗೆ ಒಂದ್ ಬರ್ತಾ ಇದೆ ಪೋರ್ಟ್ ಅಪ್ ಡೌನ್ ಅಂತ ಬರ್ತಾ ಇದೆ. ಓಕೆ. ಸೊ ಈ ಟೈಮಿಂಗ್ ನ ನೀವು ಕಂಪೇರ್ ಮಾಡ್ಬೋದು ಯಾವಾಗ ಜನರೇಟ್ ಆಗಿದೆ. ಸೊ ಇವಾಗ ನಾವು ಒಂದು ಪೋರ್ಟ್ ಎನೇಬಲ್ ಮಾಡಿದೀವಲ್ಲ, ಸೊ ಅಪ್ ಶರ್ಟ್ ನೋ ಶರ್ಟ್ ಐ ಪಿ ಎಸ್ ಐ ಮಾಡಿದೀವಿ. ಸೊ ಅವಾಗ ಇದು ಜನರೇಟ್ ಆಗಿದೆ ಲಾಗು. ಸೊ ಈ ಎರಡು ಇವಾಗ ಇದು ಯಾವಾಗ ಜನರೇಟ್ ಆಗಿದೆ, 1934, ದೆನ್ 1934. ಸೊ ಅಂದ್ರೆ ಒನ್ ಟೈಮ್ ಇದು ಅಪ್ ಬಂತು. ಓಕೆ. ಸೊ ದೆನ್ ಇಲ್ಲಿ ನೋಡ್ಬೋದು ಚೇಂಜ್ ಸ್ಟೇಟ್ ಟು ಅಪ್, ಅಂದ್ರೆ ಡೌನ್ ಇತ್ತು, ಡೌನ್ ಆಗಿ ಅಪ್ ಆಯ್ತು. ಓಕೆ. ಸಿಂಪಲ್. ಸೊ ಈ ತರ ಇದೆಲ್ಲ ಯೂಸ್ ಆಗುತ್ತೆ ಇಲ್ಲಿ ನಮ್ಗೆ. ಲಾಗ್ ಎಲ್ಲ ನೋಡ್ಬೋದು. ಓಕೆ. ಸೊ ಇವಾಗ ಓಕೆ, ರೌಟರ್ ಒನ್ಗೆ ಐ ಪಿ ಎಸ್ ಏನಾಯ್ತು. ದೆನ್ ಸಿಮಿಲರ್ ರೌಟರ್ ಟೂಗೆ ಮಾಡೋಣ. ಸೊ 936. ಓಕೆ. ರೌಟರ್ ಟೂ ಕಾಪಿ, ದೆನ್ ಕಮ್ ಹಿಯರ್, ರೌಟರ್ ಟೂ ಎನೇಬಲ್ ಕಾನ್ಫಿಗ್ ಟರ್ಮಿನಲ್. ಸೊ ಇವಾಗ ಆಲ್ರೆಡಿ ನೋಡೋಣ ಡೂ ಶೋ ಲಾಗ್. ಸೊ ಟಿಲ್ ಎಲ್ಲಿವರೆಗೆ ಲಾಗ್ ಇದೆ. ಓಕೆ. ಸೊ ಇವಾಗ ಇಲ್ಲಿ ಟೈಮ್ ನೋಡ್ಬೋದು 1920 ಲಾಸ್ಟ್ ಲಾಗು. ಸೊ ಇವಾಗ ನಾನು ಐ ಪಿ ಕಾನ್ಫಿಗರ್ ಮಾಡಿದಾಗ ನ್ಯೂ ಲಾಗ್ ಜನರೇಟ್ ಆಗುತ್ತೆ. ಸೊ ಕಾಪಿ, ದೆನ್ ಪೇಸ್ಟ್. ಓಕೆ. ಇವಾಗ ಒಂದು ಲಾಗ್ ಜನರೇಟ್ ಆಗುತ್ತೆ. ಸೊ ನಾನು ಇವಾಗ ಡೂ ಶೋ ಲಾಗ್ ಮಾಡಿದ್ರೆ ನನಗೆ ಒಂದು ಹೊಸ ಲಾಗ್ ಜನರೇಟ್ ಆಗುತ್ತೆ. ಸೊ 1936ಗೆ ಒಂದು ಜನರೇಟ್ ಆಯ್ತು ಲಾಗು. ಸೊ 1936 ಅಂದ್ರೆ ಇವಾಗಿನ ಟೈಮು. ಸೊ 1936 ಅಲ್ಲಿ ಇದು ಜನರೇಟ್ ಆಯ್ತು, 1936 50 ಸೆಕೆಂಡ್ಸ್ ಅಲ್ಲಿ. ಓಕೆ. ಸೊ ಈ ತರ ನಾವು ಲಾಗ್ ಅಬ್ಸರ್ವ್ ಮಾಡ್ಬೋದು. ಸೊ ನಾವು ಟ್ರಬಲ್ ಶೂಟ್ ಮಾಡುವಾಗ ಈ ಲಾಗ್ ಎಲ್ಲ ಅಬ್ಸರ್ವ್ ಮಾಡ್ತೀವಿ. ಓಕೆ. ಸೊ ಏನಕ್ಕೆ ಅದು ಡೌನ್ ಆಯ್ತು ಅಂತ. ಡೂ ರೈಟ್. ಸೊ ರೌಟರ್ ತ್ರೀ ಅಲ್ಲಿ ನಮಗೆ ಮೂರು ಇಂಟರ್ಫೇಸ್ ಕಾನ್ಫಿಗರ್ ಮಾಡಬೇಕು. ಸೊ ಮೂರು ಇಂಟರ್ಫೇಸ್ಗೂ ಐ ಪಿ ಅಸೈನ್ ಮಾಡಿದ್ದೀನಿ. ಇಲ್ಲಿ ರೆಡಿ ಮಾಡಿದ್ದೀನಿ ಐ ಪಿ, ಜಸ್ಟ್ ಕಾಪಿ ಪೇಸ್ಟ್ ಮಾಡ್ತೀನಿ. ರೌಟರ್ ತ್ರೀ. ಸೊ ರೌಟರ್ ತ್ರೀ ಅಲ್ಲಿ ನಾನು ನೋಡಿದ್ರೆ ಶೋ ಲಾಗು. ಇಲ್ಲಿ ನನಗೆ ಇವಾಗ ಕರೆಂಟ್ಲಿ ಎಷ್ಟಿದಾವೆ, 1920 ಅಲ್ಲಿ ಒಂದು ಲಾಗ್ ಜನರೇಟ್ ಆಗಿದೆ ಬಿಫೋರು.
ಸೊ ಇವಾಗ ನಾನು ಕಾನ್ಫಿಗರ್ ಮಾಡಿದ್ರೆ ಮತ್ತೆ ಲಾಗ್ ಜನರೇಟ್ ಆಗುತ್ತೆ. ಕಾಪಿ ದೆನ್ ಪೇಸ್ಟ್. ಸೊ ಡನ್. do right, do show, do show log. ಸೊ ಇವಾಗ ನಿಮಗೆ ಮೂರು ಜನರೇಟ್ ಆಗಿರ್ಬೇಕಾಗಿದೆ. ಯಾ ಸೊ ನೋಡ್ಬೋದು. ಸೊ ಇದು ಒಂದು ಲಾಗ್ ಜನರೇಟ್ ಆಯ್ತು, ಚೇಂಜ್ ಸ್ಟೇಟ್ ಟು ಅಪ್ ಅಂತ. ಸೊ ಆಮೇಲೆ ಇದು ಒಂದು ಆಯ್ತು, ಚೇಂಜ್ ಸ್ಟೇಟ್ ಟು ಅಪ್ ಅಂದ್ರೆ ಇಂಟರ್ಫೇಸ್ ಒನ್ಗೆ ಒಂದು, ಇಂಟರ್ಫೇಸ್ ಟೂಗೆ ಒಂದು ಆಯ್ತು. ಸೊ ಎರಡು ಇಂಟರ್ಫೇಸ್ಗೆ ಆಯ್ತು. ದೆನ್ ಮತ್ತೆ ಇಥರ್ನೆಟ್, ಫಾಸ್ಟ್ ಇಥರ್ನೆಟ್ 0/0 ಇದೆ, ಅದಕ್ಕೆ ಇನ್ನೊಂದು ಜನರೇಟ್ ಆಯ್ತು. ಸೊ ಆಮೇಲೆ ಇದು ಫಾಸ್ಟ್ ಇಥರ್ನೆಟ್ 1/0ಗೆ ಇನ್ನೊಂದು ಜನರೇಟ್ ಆಯ್ತು, 2/ಗೆ ಮತ್ತೊಂದು ಜನರೇಟ್ ಆಯ್ತು, ಮತ್ತೊಂದು 0/ಗೆ ಜನರೇಟ್ ಆಯ್ತು. ಸೊ 0/0ಗೆ ಜನರೇಟ್ ಆಯ್ತು. ಸೊ ಮೂರು ಇಂಟರ್ಸ್ಗೆ ಇಷ್ಟೊಂದು ಲಾಗ್ ಜನರೇಟ್ ಆಯ್ತು. ಸೊ ನಾನು ಒಂದು ಐ ಪಿ ಅಸೈನ್ ಮಾಡಿದ್ದಕ್ಕೆ, ಸೆಟ್ ನೋ ಸೆಟ್ ಮಾಡಿದ್ದಕ್ಕೆ ಇಷ್ಟೊಂದು ಜನರೇಟ್ ಆಯ್ತು. ಸೊ ಸಿಮಿಲರ್ ರೌಟರ್ 4ಗೆ ಕಾನ್ಫಿಗರೇಷನ್ ಮಾಡೋಣ. ಸೊ ರೌಟರ್ 3 ಆಯ್ತು. ಸೊ ರೌಟರ್ 4 ಕಾನ್ಫಿಗರೇಷನ್ ಇದೆ. ರೌಟರ್ 4 similar config terminal, copy paste, fine. Router 4 to done. Then similar router 5, copy, then enable config terminal, router 5 done. Then finally router 6. So router 6 is here. router 6ಗೆ ಮೂರು ಇಂಟರ್ಫೇಸ್ ಕಾನ್ಫಿಗರ್ ಆಗಬೇಕು. ಸೊ ಅದು ಐ ಪಿ ರೆಡಿ ಮಾಡಿದ್ದೀನಿ. ಓಕೆ, ಸೊ router 6 config terminal. ಓಕೆ, ಸೊ ಇವಾಗ ಐ ಪಿ ಅಸೈನ್ಮೆಂಟ್ ಆಯಿತು. ಫೈನ್. ಸೊ ಇವಾಗ ನಮಗೆ ನೆಟ್ವರ್ಕ್ ಅಡ್ವರ್ಟೈಸ್ ಮಾಡಬೇಕು. ಸೊ ರೌಟರ್ ಒನ್ಗೆ ಹೋದ್ರೆ ನಾನು ಓನ್ಲಿ ಒನ್ ನೆಟ್ವರ್ಕ್ ಇದೆ, ಸೊ ಓನ್ಲಿ ಒನ್ ನೆಟ್ವರ್ಕ್ ಅಡ್ವರ್ಟೈಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು ಕಮಾಂಡು. ಸೊ ಅದು ಯಾವ ಏರಿಯಾದಲ್ಲಿ ಇದೆ, ಏರಿಯಾ ಒನ್ಗೆ ಬಿಲಾಂಗ್ಸ್ ಅದು. ಓಕೆ, FA0/0 ಇದು ಏರಿಯಾ ಒನ್ಗೆ ಬಿಲಾಂಗ್ಸ್ ಇದೆ, ಅದಕ್ಕೋಸ್ಕರ ಏರಿಯಾ ಒನ್ ಅಂತ ಹಾಕಿದ್ದೀನಿ. ಸೊ ದೆನ್ ಸೆಕೆಂಡ್ ರೌಟರ್ ಅಲ್ಲಿ ಬಂದ್ರೆ, ಸೆಕೆಂಡ್ ರೌಟರ್ಗೆ ಒಂದೇ ನೆಟ್ವರ್ಕ್ ಇದೆ, 10.2 ನೆಟ್ವರ್ಕ್ಸ್. ಆ ಇಂಟರ್ಫೇಸ್ FA0/1 ಅದು ಪೂರ್ತಿ ಈ ಏರಿಯಾದಲ್ಲೇ ಇದೆ, ಏರಿಯಾ ಒನ್ ಅಲ್ಲೇ ಇದೆ. ಓಕೆ, ಸಿಮಿಲರ್. ದೆನ್ ರೌಟರ್ 3 ಅಲ್ಲಿ ಬಂದ್ರೆ, ಸೊ ರೌಟರ್ 3 ಅಲ್ಲಿ ಮೂರು ಇಂಟರ್ಫೇಸ್ ಇದಾವೆ, ಕರೆಕ್ಟಾ? ಸೊ ರೌಟರ್ 3 ಅಲ್ಲಿ FA1/0 ಅಂದ್ರೆ ಈ ನೆಟ್ವರ್ಕ್ 10.1 ನೆಟ್ವರ್ಕ್ ನಮ್ದು ಏರಿಯಾ ಒನ್ ಅಲ್ಲಿ ಇದೆ, 10.2 ನೆಟ್ವರ್ಕ್ ಏರಿಯಾ ಒನ್ ಅಲ್ಲಿ ಇದೆ. ಸೊ ಇನ್ನೊಂದು ಈ ನೆಟ್ವರ್ಕ್ ನಮ್ದು 10.3 ನೆಟ್ವರ್ಕ್, 10.3 ನೆಟ್ವರ್ಕ್ ಏನಿದೆ ಏರಿಯಾ ಜೀರೋದಲ್ಲಿ ಇದೆ. ಸೊ ಅದಕ್ಕೋಸ್ಕರ ನಾನು ಏರಿಯಾ ಜೀರೋ ಮೆನ್ಷನ್ ಮಾಡಿದ್ದೀನಿ. ಅಂದ್ರೆ ಇಲ್ಲಿ ಸಿಂಪಲ್, ಅರ್ಧ ರೌಟರ್ ಏರಿಯಾ ಒನ್ಗೆ ಹೋಯ್ತು, ಅರ್ಧ ರೌಟರ್ ಏರಿಯಾ ಜೀರೋಗೆ ಹೋಯ್ತು. ಅಂದ್ರೆ ಇದೇನಾಯ್ತು, ಏರಿಯಾ ಬಾರ್ಡರ್ ರೌಟರ್ ಆಯ್ತು. ಇದು ಬಾರ್ಡರ್ ಅಲ್ಲಿ ಇದೆ, ಸೊ ಎರಡು ಏರಿಯಾಗೆ ಜಾಯಿಂಟ್ ಮಾಡ್ತಾ ಇದೆ. ಸೊ ಅದನ್ನ ಹೆಲ್ಪ್ ಮಾಡುತ್ತೆ. ಇದು ಏರಿಯಾ ಬಾರ್ಡರ್ ರೌಟರ್, ASBR ಅಂತ, ABR ಅಂತೀವಿ. ಓಕೆ, ನಾಟ್ ASBR, ABR. ಸೊ ಇದು ಏರಿಯಾ ಬಾರ್ಡರ್ ರೌಟರ್ ಆಯ್ತು. ಸೊ ಸಿಮಿಲರ್ ರೌಟರ್ 6ಗೆ ಬಂದ್ರೆ, ಸೊ ರೌಟರ್ 6 ಅಲ್ಲಿ 10.4 ಮತ್ತೆ 10.5 ನೆಟ್ವರ್ಕ್ ಏರಿಯಾ ಟೂ ದಲ್ಲಿ ಇದೆ. ಸೊ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಏರಿಯಾ ಟೂ. ಮತ್ತೆ 10.3 ನೆಟ್ವರ್ಕ್ ಏರಿಯಾ ಜೀರೋದಲ್ಲಿ ಇದೆ. ಸೊ ಇದು ಎರಡು ಏರಿಯಾನ ಜಾಯಿಂಟ್ ಮಾಡಕ್ ಹೆಲ್ಪ್ ಮಾಡ್ತಾ ಇದೆ ನಮಗೆ. ಸೊ ಇದು ಏರಿಯಾ ಬಾರ್ಡರ್ ರೌಟರ್ ಆಯ್ತು. ಓಕೆ, ಸೊ ದೆನ್ ರೌಟರ್ 4 ಅಲ್ಲಿ ಸಿಂಗಲ್ ನೆಟ್ವರ್ಕ್, ರೌಟರ್ 5 ಅಲ್ಲಿ ಸಿಂಗಲ್ ನೆಟ್ವರ್ಕ್. ಸೊ ಸಿಂಗಲ್ ನೆಟ್ವರ್ಕ್, ಸಿಂಗಲ್ ನೆಟ್ವರ್ಕ್. ಸೊ ಈ ತರ ನಾನು ರೌಟರ್ ಮೇಲೆ ಅಡ್ವರ್ಟೈಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಪ್ರಾಸೆಸ್ ನಂಬರ್ ನಾನು ಒಂದೇ ಇಡ್ತಾ ಇದ್ದೀನಿ ಎಲ್ಲದಕ್ಕೆ, 10 10 10 ಅಂತ ಇಡ್ತಾ ಇದ್ದೀನಿ. ಸೊ ಅದು OSPF ಪ್ರಾಸೆಸ್ ನಂಬರ್ ಅಂತಾರೆ. ಸೊ ಓಕೆ, ಸೊ ಇವಾಗ ಅಡ್ವರ್ಟೈಸ್ ಮಾಡೋಣ. ಸೊ ರೌಟರ್ ID ರೌಟರ್ ನೇಮ್ ಪ್ರಕಾರ ಕೊಟ್ಟಿದ್ದೀನಿ 111 ಅಂತ. 1 2 3 4 5 6. ರೌಟರ್ ಒನ್ಗೆ ಹೋಗಿ ಅಡ್ವರ್ಟೈಸ್ ಮಾಡೋಣ. ಸೊ ರೌಟರ್ ಒನ್ ನೆಟ್ವರ್ಕ್ ಅಡ್ವರ್ಟೈಸ್. ಓಕೆ, ಸೊ ರೈಟ್. ಸೊ ಫೈನ್. ಓಕೆ, ಸೊ ನೆಟ್ವರ್ಕ್ ಒನ್ ಅಲ್ಲಿ ಆಯಿತು. ದೆನ್ ರೌಟರ್ ಒನ್ ಅಡ್ವರ್ಟೈಸ್ ಆಯಿತು. ಸೊ ದೆನ್ ರೌಟರ್ ಟೂ ಸಿಮಿಲರ್, ಕಾಪಿ ಪೇಸ್ಟ್. ರೌಟರ್ ಟೂ ಅಡ್ವರ್ಟೈಸ್ ಆಯಿತು. ದೆನ್ ಈ ಕಡೆ ರೌಟರ್ 4 5 ಅಡ್ವರ್ಟೈಸ್ ಮಾಡ್ಕೊಳ್ಳೋಣ. ಆಮೇಲೆ 3 6 ಬರೋಣ, ಮಿಡಲ್ ಆಮೇಲೆ ಬರೋಣ. 4 ಹೋಗೋಣ, ಕಾಪಿ, ದೆನ್ 4, 4, ದೆನ್ 5,
ಫೈವ್ ದೆನ್ ಸೊ ಇವಾಗ ಏನ್ ಮಾಡೋಣ ಅಂದ್ರೆ ಇಲ್ಲಿ ಸ್ವಲ್ಪ ಟ್ರೈ ಮಾಡೋಣ, ಕ್ಯಾಪ್ಚರ್ ಮಾಡಕ್ ಟ್ರೈ ಮಾಡೋಣ, ಪ್ಯಾಕೆಟ್ ಕ್ಯಾಪ್ಚರ್ ಮಾಡಿ FA0/. ಕನೆಕ್ಟಿಂಗ್. ಸೊ ಓಕೆ, ಸೊ ಇವಾಗ ಏನ್ ನಮ್ಗೆ ಒಂದೇನೋ ಬರ್ತಾ ಇದೆ, ಲೂಪ್ ರಿಪ್ಲೈ ಅಂತ ಏನೋ ಬರ್ತಾ ಇದೆ. ಸೊ ಹಿಂಗೆ ಇರ್ಲಿ, ಅದು ರನ್ನಿಂಗ್ ಅಲ್ಲಿ ಇರ್ಲಿ. ಸೊ ನಾವು ಇವಾಗ ರೌಟರ್ 3 ನ ಕಾನ್ಫಿಗರೇಷನ್ ಮಾಡೋಣ. ರೌಟರ್ ಬೇಡ, ರೌಟರ್ 6 ನ ಫಸ್ಟ್ ಕಾನ್ಫಿಗರ್ ಮಾಡೋಣ. ರೌಟರ್ 6. ಓಕೆ, ಸೊ ರೌಟರ್ 6 ಕಾನ್ಫಿಗರೇಷನ್ ಡನ್. ಇಲ್ಲಿ ರಿಪ್ಲೈ ಬರ್ತಾ ಇದೆ ನೋಡಿ, OSPF ಅಂತ. ಓಕೆ, ಹಲೋ ಪ್ಯಾಕೆಟ್ ಸೆಂಡ್ ಮಾಡ್ತಾ ಇದೆ ಅದು, ಇಲ್ಲಿ ಬರ್ತಾ ಇದೆ. ಸೊ ಇವಾಗ ರೌಟರ್, ಸೊ ಲೋಡಿಂಗ್. ಓಕೆ, ಸೊ ರೌಟರ್, ನೆಕ್ಸ್ಟ್ ರೌಟರ್ ಮುಂದೆ ಉಳಿತು ರೌಟರ್ 3. ರೌಟರ್ 3 ಒಂದು ಲಾಸ್ಟ್ ರೌಟರ್ 3. ಓಕೆ, ಸೊ ಫೈನ್. ಸೊ ಇವಾಗ OSPF ಕಾನ್ಫಿಗರೇಷನ್ ಆಯ್ತು. ಸೊ ಇಲ್ಲಿ ಪ್ಯಾಕೆಟ್ ಕ್ಯಾಪ್ಚರ್ ಆಗಲಿ. ಸೊ ಲೆಟ್ ಸಿ ಏನಾಗ್ತಾ ಇದೆ ನೋಡೋಣ. ಮತ್ತೆ ಹೆಲೋ ಪ್ಯಾಕೆಟ್ ಆಯ್ತು. ಸೊ ಇವಾಗ ನಾನು ಹೇಳಿದ್ದೆ ಗೊತ್ತಾ ನಿಮ್ಗೆ, ಮಲ್ಟಿಕಾಸ್ಟ್ IP ಅಡ್ರೆಸ್ ಯೂಸ್ ಮಾಡುತ್ತೆ ಅಂತ. ಸೊ ಇದೇ ನೋಡಿ, 244.0.0.5. ಸೊ 5 IP ಯೂಸ್ ಮಾಡ್ತಾ ಇದೆ ಅದು ಹಲೋ ಮೆಸೇಜ್ ಸೆಂಡ್ ಮಾಡಕ್ಕೆ ರೌಟರ್ 1 ಇಂದ ರೌಟರ್ 2ಗೆ. ಓಕೆ, ಸೊ ಇದನ್ನ ಸ್ಮಾಲ್ ಮಾಡೋಣ. ಸೊ ಓಕೆ, ಸೊ ಇಷ್ಟ ಆಯ್ತು ಅನ್ಸುತ್ತೆ. DBD ಪ್ಯಾಕೆಟು, DBD ಡಿಸ್ಕ್ರೈಬು, ಪೋರ್ಟು ಇದೆಲ್ಲ ಆಗ್ತಾ ಇದೆ. ಓಕೆ, ಸೊ ಸ್ವಲ್ಪ ರನ್ ಆಗಲಿ, ಲೆಟ್ಸ್ ವೇಟ್. ಸೊ ಸ್ವಲ್ಪ ವೇಟ್ ಮಾಡೋಣ. ಸೊ ಅಕ್ನಾಲೆಜ್ ಮೆಸೇಜ್ ನೋಡಿ, LS ಮೆಸೇಜ್ ಹೋಯ್ತು. LS ಅಂದ್ರೆ ಅಪ್ಡೇಟ್ ಮೆಸೇಜು, ಆಮೇಲೆ ಅಕ್ನಾಲೆಜ್ ಮೆಸೇಜ್ ಆಯ್ತು, ಆಮೇಲೆ ಮತ್ತೆ ರಿಪ್ಲೈ ಆಯ್ತು. ಸೊ ಇದೆಲ್ಲ ನಡೀತಾ ಇದೆ ನೋಡಿ ಪ್ರೊಸೆಸ್. ಇದು ಬ್ಯಾಕ್ ಗ್ರೌಂಡ್ ಪ್ರೊಸೆಸ್, ನಮ್ಗೆ ಏನು ಗೊತ್ತಾಗಲ್ಲ. ಸೊ ನಾವು ಕಾನ್ಫಿಗರ್ ಮಾಡಿದ ತಕ್ಷಣ ಅಪ್ಪ ಆಗುತ್ತೆ, ನಾವು ಅಪ್ಪ ಆಯ್ತು ಅನ್ಕೋತೀವಿ. ಬಟ್ ಬ್ಯಾಕ್ ಗ್ರೌಂಡ್ ಪ್ರೊಸೆಸ್ ಇದೆಲ್ಲ ಆಗುತ್ತೆ. ಸೊ ಹಲೋ ಪ್ಯಾಕೆಟ್ ಸೆಂಡ್ ಮಾಡಿಬಿಟ್ಟು ಅದು ಕಮ್ಯುನಿಕೇಶನ್ ಆಗ್ತಾ ಇರುತ್ತೆ. ಸೊ OSPF ಹಲೋ ಇದಾಗುತ್ತೆ. ಓಕೆ, ಸೊ ಐ ಗೆಸ್ ಆಯ್ತು ಅನ್ಸುತ್ತೆ. ಸೊ ಸ್ಟಾಪ್ ಮಾಡಿ ನೋಡೋಣ. ಸೊ ನೇಬರ್ಶಿಪ್ ಆಯ್ತು ಐ ಗೆಸ್. ಓಕೆ, ಸೊ ಸ್ಟಾಪ್ ಮಾಡೋಣ. ಸ್ಟಾಪ್. ಸೊ ಇವಾಗ ಫಸ್ಟ್ ಪ್ಯಾಕೆಟ್ ನಮಗೆ ಎಲ್ಲಿ ಬಂತು, ಫಸ್ಟ್ OSPF ಪ್ಯಾಕೆಟ್. ಸೊ ಇಲ್ಲಿ ನಾವು OSPF ಫಿಲ್ಟರ್ ಮಾಡ್ಬೋದು, OSPF. ಓಕೆ, ಸೊ ಬರೀ ನಮಗೆ OSPF ಪ್ಯಾಕೆಟ್ ಫಿಲ್ಟರ್ ಮಾಡೋಣ. ಸೊ ಇವಾಗ ಆ, ಸ್ವಲ್ಪ ಮಿನಿಮೈಸ್ ಮಾಡೋಣ. ಸೊ ನಾನು ಎಲ್ಲಿ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಅಂದ್ರೆ ಈ ರೌಟರ್ 3 ಈ ಇಂಟರ್ಫೇಸ್ ಅಲ್ಲಿ ನಾನು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಅಂದ್ರೆ ರೌಟರ್ 6 ಮತ್ತೆ ರೌಟರ್ 3 ಇಂದ ಏನು ಕಮ್ಯುನಿಕೇಶನ್ ಆಗುತ್ತಲ್ಲ, ಸೊ ಅವ್ರದ್ದು ಹಲೋ ಪ್ಯಾಕೆಟ್ ಸೆಂಡ್ ಮಾಡ್ತಾರೆ, ರಿಕ್ವೆಸ್ಟ್ ಮಾಡ್ತಾರೆ. ಸೊ ಅದನ್ನ ಕ್ಯಾಪ್ಚರ್ ಆಗ್ತಾ ಇದೆ. ಓಕೆ, ಸೊ ಇದು ಲೆಫ್ಟ್ ಸೈಡ್ ಕ್ಯಾಪ್ಚರ್ ಆಗ್ತಾ ಇಲ್ಲ, ಯಾಕಂದ್ರೆ ನಾನು ಈ ಸೈಡ್ ಇಂಟರ್ಫೇಸ್ ನ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ, ಏರಿಯಾ 0 ಸೈಡ್. ಸೊ ಅದು ಮಾತ್ರ ಕ್ಯಾಪ್ಚರ್ ಆಗುತ್ತೆ. ಸೊ ಇವಾಗ ನೋಡ್ಬೋದು, ಫಸ್ಟ್ ನಾನು ಏನ್ ಮಾಡಿದೀನಿ, ಇದರಲ್ಲಿ ರೌಟಿಂಗ್ ಎನೇಬಲ್ ಮಾಡಿದ್ದೀನಿ. ಸೊ ಅವಾಗ ಏನಾಯ್ತು, 10.3.1.2 IP. ಸೊ ಈ ಇಂಟರ್ಫೇಸ್ IP ಅದು. ಓಕೆ, FA0/0 ರೌಟರ್ 6 ಇಂಟರ್ಫೇಸ್ IP ಅದು. ಸೊ ಅದೇನ್ ಮಾಡ್ತು, ಫಸ್ಟ್ ಹಲೋ ಪ್ಯಾಕೆಟ್ ಸೆಂಡ್ ಮಾಡ್ತು. ಓಕೆ, ಸೊ ನೋಡ್ಬೋದು 3 ಹಲೋ ಪ್ಯಾಕೆಟ್ ಸೆಂಡ್ ಮಾಡೈತೆ ಅದು. ಸೊ 3 ಹಲೋ ಪ್ಯಾಕೆಟ್ ಸೆಂಡ್ ಮಾಡೈತೆ. ಓಕೆ, ಸೊ ಆಮೇಲೆ ನಾನೇನ್ ಮಾಡಿದೆ, ಸೊ ರೌಟರ್ 3 ಅಲ್ಲಿ ಹೋಗ್ಬಿಟ್ಟು OSPF ಎನೇಬಲ್ ಮಾಡಿದೆ. OSPF ಎನೇಬಲ್ ಮಾಡಿ ನೆಟ್ವರ್ಕ್ ಅಡ್ವರ್ಟೈಸ್ ಮಾಡಿದೆ. ಅವಾಗ ಏನ್ ಮಾಡ್ತು, ರೌಟರ್ 3 ನೋಡಿ. ಸೊ ಇಲ್ಲಿ ರೌಟರ್ 3 IP ಅಡ್ರೆಸ್ ಇದು, ಈ ಕಡೆ ಇರೋದು IP ಅಡ್ರೆಸ್. ಸೊ ಇದು ಹಲೋ ಪ್ಯಾಕೆಟ್ ಸೆಂಡ್ ಮಾಡ್ತು ರೌಟರ್ 2ಗೆ. ಆಮೇಲೆ ಮತ್ತೆ ಹಲೋ ಪ್ಯಾಕೆಟ್ ಬರ್ತಾ ಇದೆ, ರೌಟರ್ 2 ಇಂದಾನೆ ಬರ್ತಾ ಇದೆ, ರೌಟರ್ 6 ಇಂದ ಬರ್ತಾ ಇದೆ. ಆಮೇಲೆ ಇದು ಮತ್ತೆ ರೌಟರ್ 3 ಇಂದ ಬರ್ತಾ ಇದೆ, ಟಿಲ್ ಹಿಯರ್ ರೌಟರ್ 2 ಇಂದ ಬರ್ತಾ ಇದೆ. ಓಕೆ, ಸೊ ಇದು ಬೆಸ್ಟ್ ಹಲೋ ಪ್ಯಾಕೆಟ್ಸ್ ಆಯ್ತು. ಓಕೆ, ಸೊ ಫಸ್ಟ್ ಏನ್ ಮಾಡ್ತು, ಅದು ಫಸ್ಟ್ ಹಲೋ ಪ್ಯಾಕೆಟ್ ಸೆಂಡ್ ಮಾಡ್ತು. ಅಂದ್ರೆ ನಾವ್ ಏನಂತೀವಲ್ಲ, ಲೈಕ್ ಇನಿಷಿಯಲ್ ಸ್ಟೇಟ್ ಅಂತೀವಲ್ಲ, ಸೊ ಅದು ಆ ಪ್ರೊಸೆಸ್ ನಡೀತು. ಸೊ ಆಮೇಲೆ ಇಲ್ಲಿ ನಮ್ಗೆ ಡಿಸ್ಕ್ರೈಬ್ ಪ್ಯಾಕೆಟ್ ಹೋಯ್ತು ನೋಡಿ. ಸೊ DB ಪ್ಯಾಕೆಟ್ ಹೋಯ್ತು. ಸೊ DB ಪ್ಯಾಕೆಟ್ ಎಕ್ಸ್ಚೇಂಜ್ ಮಾಡ್ಕೊಂಡ್ರು. ಸೊ ಏನ್ ಮಾಡ್ತು, ರೌಟರ್ 2 ಸೆಂಡ್ ಮಾಡ್ತು, ರೌಟರ್ 1ಗೆ ಸೆಂಡ್ ಮಾಡ್ತು. ಓಕೆ, ಸೊ ಆಮೇಲೆ ಏನ್ ಮಾಡ್ತು, ರೌಟರ್ 1 ಮತ್ತೆ ರೌಟರ್ 2, ಸೊ ಮಲ್ಟಿಕಾಸ್ಟ್ ಅಡ್ರೆಸ್ ಯೂಸ್ ಮಾಡ್ಬಿಟ್ಟು ಹಲೋ ಪ್ಯಾಕೆಟ್ ಎಕ್ಸ್ಚೇಂಜ್ ಮಾಡ್ಕೊಂತು. ಓಕೆ, ಸೊ ದೆನ್ ಇದು ಸೇಮು DBD ಪ್ಯಾಕೆಟ್ ಎಕ್ಸ್ಚೇಂಜ್ ಆಯ್ತು, ದೆನ್ ಸೇಮು ಮಲ್ಟಿಕಾಸ್ಟ್, ದೆನ್ ಸೇಮು DBD ಪ್ಯಾಕೆಟು. ಸೊ ಇಲ್ಲಿ ಎಲ್ಲ ಓಕೆ. ಸೊ ಟಿಲ್ ಹಿಯರ್ ನಾವು ನೋಡ್ಬೋದು, ಟಿಲ್ ಇಲ್ಲಿ ಮಟ್ಟ DB ಪ್ಯಾಕೆಟ್ ಎಕ್ಸ್ಚೇಂಜ್ ಆಗಿದೆ. ಆಮೇಲೆ ರೌಟರ್ ಏನ್ ಮಾಡ್ತು, ಸೊ ನಮ್ಗೆ ಇವಾಗ DR ಪ್ರೊಸೆಸ್ ಎಲ್ಲ ಆಗ್ಬೇಕಲ್ಲ, DR ಎಲ್ಲ ಸೆಲೆಕ್ಟ್ ಆಗ್ಬೇಕು. ಸೊ ಆ ಕೇಸಸ್ ಅಲ್ಲಿ ಅವಾಗ ಏನಾಯ್ತು, ಅದು
ಎಲ್ ಎಸ್ ರಿಕ್ವೆಸ್ಟ್ ಪ್ಯಾಕೆಟ್ ಕಳಿಸ್ತು. ಸೊ ಅಂದ್ರೆ ಲೈಕ್ ಡಿ ಆರ್ ಸೆಲೆಕ್ಷನ್ ಆಗ್ಬಿಟ್ಟು ನಾವು ನೇಬರ್ಶಿಪ್ ಆಗ್ಬೇಕಲ್ವಾ. ಸೊ ನೇಬರ್ಶಿಪ್ ಕನ್ಫರ್ಮೇಶನ್ ಮಾಡ್ಕೋಬೇಕಲ್ಲ, ನಾನು ಫುಲ್ ಆಯ್ತು, ಫುಲ್ ಲೋಡಿಂಗ್ ಫುಲ್ ಅಂತ ಅದೆಲ್ಲ ಬರ್ಬೇಕಂದ್ರೆ ಸೊ ರಿಕ್ವೆಸ್ಟ್ ಕಳಿಸ್ತೋದು ಫಸ್ಟ್. ಸೊ ಎಲ್ ಎಸ್, ಸೊ ರಿಕ್ವೆಸ್ಟ್ ಆಯ್ತು. ಆಮೇಲೆ ಮತ್ತೆ ಅದು ಕಂಟಿನ್ಯೂಸ್ಲಿ ಮತ್ತೆ ಬಂದೈತೆ ಡಿ ಬಿ ಡಿಸ್ಕ್ರಿಪ್ಷನ್ ಪ್ಯಾಕೆಟ್. ಓಕೆ. ಸೊ ರಿಕ್ವೆಸ್ಟ್ ಆದ್ಮೇಲೆ ಅಪ್ಡೇಟ್ ಕಳಿಸ್ತು. ಸೊ ಅಪ್ಡೇಟ್ ಆದ್ಮೇಲೆ ಮತ್ತೆ ನಮ್ಗೆ ಈ ಪ್ಯಾಕೆಟ್ ಎಲ್ಲ ರಿಪೀಟೆಡ್ಲಿ ಸಿಗ್ತಾವು, ಸೊ ಅದೆಲ್ಲ ನಾವು ನೆಗ್ಲೆಕ್ಟ್ ಮಾಡ್ಬೋದು. ಸೊ ಅಪ್ಡೇಟ್ ಆದ್ಮೇಲೆ ರಿಕ್ವೆಸ್ಟ್ ಆದ್ಮೇಲೆ, ಸಾರಿ ಅಪ್ಡೇಟ್ ಆದ್ಮೇಲೆ ರಿಕ್ವೆಸ್ಟ್ ಆಗುತ್ತೆ, ಬಟ್ ಪ್ಯಾಕೆಟ್ ಕೆಳಗಡೆ ಮೇಲ್ಗಡೆ ಆಗುತ್ತೆ. ಸೊ ಅದನ್ನ ನಾವು ಜಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಯಾವ್ದು ಫಸ್ಟ್ ಪ್ಯಾಕೆಟ್ ಆಮೇಲೆ ನೆಕ್ಸ್ಟ್ ಅಂತ. ಓಕೆ. ಸೊ ಅಪ್ಡೇಟ್ ಆದ್ಮೇಲೆ ರಿಕ್ವೆಸ್ಟ್ ಆಗುತ್ತೆ, ರಿಕ್ವೆಸ್ಟ್ ಆದ್ಮೇಲೆ ಅಕ್ನಾಲೇಜ್ ಮಾಡುತ್ತೆ ಅದು. ಸೊ ರಿಕ್ವೆಸ್ಟ್ ಮೆಸೇಜ್ ರೀಚ್ ಆದ್ಮೇಲೆ ಅದು ಓಕೆ ಆಗ್ಬಿಟ್ಟು ಅದು ಅಕ್ನಾಲೇಜ್ ಕೊಡ್ತಾ ಇದೆ. ಸೊ ಆಮೇಲೆ ಫೈನಲಿ ಇಲ್ಲಿ ಒ ಎಸ್ ಪಿ ಎಫ್ ಲೋಡ್ ಆಗುತ್ತೆ, ಅಂದ್ರೆ ಫುಲ್ ಆಗುತ್ತೆ. ಆವಾಗ ನಮ್ಗೆ ಬೇರೆ ಪ್ಯಾಕೆಟ್ ಏನು ಬರಲ್ಲ, ಬರೀ ಮಲ್ಟಿಕಾಸ್ಟ್ ಪ್ಯಾಕೆಟ್ ಬರುತ್ತೆ. ಇದು ಮಲ್ಟಿಕಾಸ್ಟ್ ಪ್ಯಾಕೆಟ್ ಏನಕ್ಕೆ ಬರ್ತಾ ಇದೆ ಅಂದ್ರೆ ಅವರಿಗೆ ಕನ್ಫರ್ಮೇಶನ್ ತಗೊಳಕ್ಕೆ, ಸೊ ನೇಬರ್ಶಿಪ್ ಇದೆಯಾ ಇಲ್ವಾ ಅಂತ. ಸೊ ನಾವು ಹೇಳಿದ್ವಿ ಗೊತ್ತಾ, ಸೊ ಎವ್ರಿ 10 ಸೆಕೆಂಡ್ಸ್ಗೆ ಅದು ಹಲೋ ಪ್ಯಾಕೆಟ್ ಸೆಂಡ್ ಮಾಡ್ತಾ ಇರುತ್ತೆ ಅಂತ. ಸೊ ಇದೇ ಪ್ರೊಸೆಸ್ ಅದು ಅದು ಇವ ಎವ್ರಿ 10 ಸೆಕೆಂಡ್ಗೆ ಹಲೋ ಪ್ಯಾಕೆಟ್ ಸೆಂಡ್ ಮಾಡ್ತಾನೆ ಇರುತ್ತೆ. ಸೊ ಇನ್ ಕೇಸ್ ಅದು 40 ಟೈಮ್ಗೆ ರಿಪ್ಲೈ ಬಂದಿಲ್ಲ ರೌಟರ್ 2 ಇಂದ, ಲೈಕ್ ಸೇ ರೌಟರ್ 6 ಇಂದ, ಅವಾಗ ಏನಾಗುತ್ತೆ, ಅದು ಡೆಡ್ ಕನ್ಸಿಡರ್ ಮಾಡುತ್ತೆ. ಸೊ ದಿಸ್ ಇಸ್ ದ ಪ್ರೊಸೆಸ್. ಓಕೆ. ಸೊ ಈ ತರ ಪ್ಯಾಕೆಟ್ ಕ್ಯಾಪ್ಚರ್ ಮಾಡಬಹುದು ನಾವು. ಸೊ ರಿಯಲ್ ಎನ್ವೈರ್ಮೆಂಟ್ ಅಲ್ಲಿ ನೀವು ಈ ತರ ಇಂಟರ್ಫೇಸ್ ಮೇಲೆ ಹೋಗಿ ಮಾಡಕ್ಕಾಗಲ್ಲ, ಬಟ್ ರೌಟರ್ ಅಲ್ಲಿ ಲಾಗಿನ್ ಮಾಡಿಬಿಟ್ಟು CLI ಮೋಡ್ ಅಲ್ಲಿ, ಸೊ ಅಲ್ಲಿ ನೀವು ಕಾನ್ಫಿಗರೇಷನ್ ಮಾಡಬಹುದು. ಓಕೆ. ಸೊ ಇಲ್ಲಿ ಐ ಗೆಸ್ ನಾವು ಫಿಲ್ಟರ್ ಮಾಡಿನೂ ನೋಡ್ಬೋದು. ಸೊ ಲೆಟ್ಸ್ ಸೇ ಇಲ್ಲಿಂದ ನೋಡೋಣ. ಹಲೋ ಪ್ಯಾಕ್ಸು ಸೆಕೆಂಡ್ ರೌಟರ್ದು ಇಲ್ಲಿ ಏನೇನೋ ಇರುತ್ತೆ. ಸೊ ಇಲ್ಲಿ ಇಂಪಾರ್ಟೆಂಟ್ ನಮ್ಗೆ ಏನಿದೆ, ಓಪನ್ ಶಾರ್ಟೆಡ್ ಫಾಸ್ಟ್ ಫಸ್ಟ್. ಸೊ ಇಲ್ಲಿ OSPF ಹೆಡರು, ಎಲ್ ಎಸ್ ಎ ಡೇಟಾ ಬ್ಲಾಕು, ಹಲೋ ಪ್ಯಾಕೆಟ್. ಸೊ ಇಲ್ಲಿ ಹಲೋ ಪ್ಯಾಕೆಟ್ ನೋಡಿ, ಹಲೋ ಪ್ಯಾಕೆಟ್ದು ಇನ್ಫಾರ್ಮೇಶನ್ ಇದೆ. ಸೊ ನೆಟ್ವರ್ಕ್ ಮಾರ್ಕ್ಸ್ ತೋರಿಸ್ತಾ ಇದೆ 255 255 255 ತೋರಿಸ್ತಾ ಇದೆ. ದೆನ್ ಹಲೋ ಇಂಟರ್ವಲ್ ಟೈಮ್ ತೋರಿಸ್ತಾ ಇದೆ ನೋಡಿ, 10 ಸೆಕೆಂಡ್. ಅದು ರಿಪೀಟೆಡ್ಲಿ ಸೆಂಡ್ ಮಾಡ್ತಾ ಇರುತ್ತಲ್ಲ ಅದು ತೋರಿಸ್ತಾ ಇದೆ ನಮಗೆ. ಸೊ ಡೆಡ್ ಟೈಮು ತೋರಿಸ್ತಾ ಇದೆ ನೋಡಿ 40. ಓಕೆ. ಸೊ ಇಲ್ಲಿ ಡೆಸಿಗ್ನೇಟೆಡ್ ರೌಟರ್ DR ರೌಟರ್ ಏನು ಇನ್ಫಾರ್ಮೇಶನ್ ಇಲ್ಲ ಇಲ್ಲಿ. ಇವಾಗ ಪ್ಯಾಕೆಟ್ ಹಲೋ ಪ್ಯಾಕೆಟ್ ಅಲ್ವಾ, ಫಸ್ಟ್ ಪ್ಯಾಕೆಟ್ ಅದು, ಅದರಲ್ಲಿ ಏನು ಇನ್ಫಾರ್ಮೇಶನ್ ಇಲ್ಲ DR ದು. ಓಕೆ. ಸೊ ನಮಗೆ ಪ್ರಿಯಾರಿಟಿ, ರೌಟರ್ ಪ್ರಿಯಾರಿಟಿ ಬೈ ಡಿಫಾಲ್ಟ್ 1 ಇರುತ್ತೆ ಅಂತ ಹೇಳಿದ್ದೆ. ಸೊ ಬೈ ಡಿಫಾಲ್ಟ್ 1 ಇದೆ, ನಾವೇನು ಚೇಂಜಸ್ ಮಾಡಿಲ್ಲ ಅದರದ್ದು. ಓಕೆ. ಸೊ ದೆನ್ ಸೊ ಇಲ್ಲಿ ನಮಗೆ ಆಕ್ಟಿವ್ ನೇಬರ್ ರೌಟರ್ ಯಾವುದು ಅಂತ ತೋರಿಸ್ತಾ ಇದೆ. ಸೊ ನೇಬರ್ ರೌಟರ್ ನಮ್ದು ಯಾವುದು 3333. ಸೊ 3 ರೌಟರ್ 3 ನಮ್ದು ನೇಬರ್, ಯಾಕಂದ್ರೆ ಇದು ಪ್ಯಾಕೆಟ್ ನಾವು ನೋಡ್ತಾ ಇರೋದು ಯಾವ್ದ್ರದ್ದು, ರೌಟರ್ 6 ನೋಡ್ತಾ ಇರೋದು. ಓಕೆ. ಸೊ ಇದು ನೋಡಿ 10.3.1.2 IP ಸೋರ್ಸ್ IP. ಸೊ ಇದನ್ನ ನೋಡ್ತಾ ಇದೀವಿ. ಓಕೆ. ಸೊ ಇನ್ಫಾರ್ಮೇಶನ್. ದೆನ್ ಇಲ್ಲಿ IP ವರ್ಜನ್ಗೆ ಬಂದರೆ, ಇಂಟರ್ನೆಟ್ ಪ್ರೋಟೋಕಾಲ್ ವರ್ಜನ್ 4 IPv4ಗೆ ಬಂದರೆ, ಸೊ ಇಲ್ಲಿ ನಮಗೆ ಕೆಲವೊಂದು ಇನ್ಫಾರ್ಮೇಶನ್ ಸಿಗುತ್ತೆ. ಓಕೆ. ಸೊ ಇಲ್ಲಿ ಲೆಟ್ಸ್ ಟೋಟಲ್ ಲೆಂತ್ ತೋರಿಸ್ತಾ ಇದೆ. ಸೊ ಇಲ್ಲಿ OSPF IGP ಅಂದ್ರೆ ಇಂಟರ್ ಏರಿಯಾ ರೌಟಿಂಗ್ ಪ್ರೋಟೋಕಾಲ್ ಅಂತ. ಸೊ ಅಂದ್ರೆ OSPF ಅಲ್ಲಿ ಎರಡು ಇರ್ತಾವಲ್ಲ, ಇಂಟರ್ ಮತ್ತೆ ಇಂಟ್ರಾ ಮತ್ತೆ ಎಕ್ಸ್ಟರ್ನಲ್ ಅಂತ. ಸೊ ಇಂಟ್ರಾ ಅಂದ್ರೆ ಒಳಗಡೆ ಲ್ಯಾನ್ ಒಳಗಡೆ, ಸೊ ಎಕ್ಸ್ಟರ್ನಲ್ ಅಂದ್ರೆ ಔಟ್ಸೈಡ್ ನೆಟ್ವರ್ಕ್ ಅಂತ ಆಗುತ್ತೆ. ಸೊ ಅದು ನಮಗೆ ತೋರಿಸ್ತಾ ಇದೆ, ಅದರದ್ದು ನಂಬರ್ ತೋರಿಸ್ತಾ ಇದೆ 89 ನಂಬರ್ ಅಂತ. ದೆನ್ ಸೋರ್ಸ್ ಅಡ್ರೆಸ್ ತೋರಿಸ್ತಾ ಇದೆ. ದೆನ್ ನಮ್ಗೆ ಯಾವ್ದು ಯೂಸ್ ಮಾಡ್ತಾ ಇದೆ, ಮಲ್ಟಿಕಾಸ್ಟ್ ಅಡ್ರೆಸ್ ಯೂಸ್ ಮಾಡ್ತಾ ಇದೆ ಅಂತ ತೋರಿಸ್ತಾ ಇದೆ. ಸೊ ಈ ಮಲ್ಟಿಕಾಸ್ಟ್ ಅಡ್ರೆಸ್ ಎಲ್ಲ ಎಲ್ಲಿ ಇಂಪಾರ್ಟೆಂಟ್ ಗೊತ್ತಾ. ಸೊ ಇವಾಗ OSPF ಅಲ್ಲಿ ಬೈ ಡಿಫಾಲ್ಟ್ ಅದು ಮಲ್ಟಿಕಾಸ್ಟ್ ತಗೊಳ್ತಾ ಇದೆ, ಬಟ್ ನಾವು ಯಾವಾಗ VPN ಎಲ್ಲ ಕಾನ್ಫಿಗರ್ ಮಾಡ್ತೀವಲ್ಲ ಅವಾಗ ನಾವು ಇದು ಅಬ್ಸರ್ವ್ ಮಾಡಬೇಕು. ಸೊ ಅಂತ ಕೇಸಸ್ ಅಲ್ಲಿ ಟ್ರಬಲ್ ಶೂಟ್ ಮಾಡಕ್ ಯೂಸ್ ಆಗುತ್ತೆ. ಸೊ VPN ಅಲ್ಲಿ ಏನಾಗುತ್ತೆ ಅಂದ್ರೆ ಇದು ಮಲ್ಟಿಕಾಸ್ಟ್ ಅಡ್ರೆಸ್ ತಗೊಂಡ್ರೆ VPN ಎಸ್ಟಾಬ್ಲಿಷ್ ಆಗಲ್ಲ. ಸೊ ಅವಾಗ ನಾವು ಅದನ್ನ ಯುನಿಕಾಸ್ಟ್ ಮಾಡಬೇಕು. ಒಂದ್ 2-3 ಕಮಾಂಡ್ ಇರ್ತಾವೆ, ಅದನ್ನ ಕಮಾಂಡ್ ಹೊಡೆದ್ರೆ ಅದು ಯುನಿಕಾಸ್ಟ್ ಆಗುತ್ತೆ, ಅವಾಗ ಮಲ್ಟಿಕಾಸ್ಟ್ IP ಅಡ್ರೆಸ್ ಯೂಸ್ ಮಾಡಲ್ಲ ಅದು. ಸೊ ಇದಕ್ಕೋಸ್ಕರ ನಾವು ಇದನ್ನ ನೋಡ್ಬೇಕಾಗುತ್ತೆ. ಓಕೆ. ಸೊ ದಿಸ್ ಇಸ್ ದ ಪಾಯಿಂಟ್ 1. ದೆನ್ ಲೆಟ್ಸ್ ಮೂವ್ ಟು ನೆಕ್ಸ್ಟ್ ಪ್ಯಾಕೆಟ್. ಇದು DBD ಪ್ಯಾಕೆಟ್ ನೋಡೋಣ. DB ಪ್ಯಾಕೆಟ್ ಅಲ್ಲಿ ಏನಿದೆ. ಸೊ ನಾವು ಐ ಆಮ್ ಕಮಿಂಗ್ ಟು DB ಪ್ಯಾಕೆಟ್. ಸೊ ರೌಟರ್ 6 ಓಕೆ. ಸೊ 1.2 DB ಪ್ಯಾಕೆಟ್. ಸೊ ಇಲ್ಲಿ ಏನಿದೆ, ಸೊ ಲೆಟ್ಸ್ ಸೇ DB ಪ್ಯಾಕೆಟ್ ಅಲ್ಲಿ ಏನಿದೆ ನೋಡೋಣ. ಸೊ ಇಲ್ಲಿ DB ಪ್ಯಾಕೆಟ್. ಸೊ MTU DB ಪ್ಯಾಕೆಟ್ ಅಲ್ಲಿ ನಮಗೆ ಒಂದು MTU ತೋರಿಸ್ತಾ ಇದೆ. ಸೊ 1500 ಇದೆ. ಓಕೆ. ಸೊ ಈ MTU ಈ ಕಡೆನು ಸೇಮ್ ಮ್ಯಾಚ್ ಆಗಬೇಕು. ಸೊ ಬೇರೆ ಇದರಲ್ಲಿ ಹೋದ್ರೆ ನಮಗೆ, ಸೊ ಲೆಟ್ಸ್ ಸೇ ಈ DB ಪ್ಯಾಕೆಟ್ ಅಲ್ಲಿ ನೋಡಿದ್ರೆ 1.1 ಸೇರ್ಕು. ಸೊ ಅದಕ್ಕೆ ನಾವು ಅದು MTU ಮಿಸ್ ಮ್ಯಾಚ್ ಆದ್ರೆ ಪ್ರಾಬ್ಲಮ್ ಬರುತ್ತೆ. ಸೊ ಅದನ್ನ ನೋಡ್ಬೇಕು. ದೆನ್ DB ಡಿಸ್ಕ್ರಿಪ್ಷನ್ ಇಲ್ಲಿ ಏನ್ ತೋರಿಸ್ತಾ ಇದೆ, ಇಲ್ಲಿ ಏನ್ ಜಾಸ್ತಿ ಇನ್ಫಾರ್ಮೇಶನ್ ಇಲ್ಲ. DD ಜಸ್ಟ್ ಸೀಕ್ವೆನ್ಸ್ ನಂಬರ್ ತೋರಿಸ್ತಾ ಇದೆ 1167, ಜಸ್ಟ್ ಸೀಕ್ವೆನ್ಸ್ ನಂಬರ್ ನೋಡ್ಬೋದು. ದೆನ್ ಇಲ್ಲಿ ಏನ್ ಅಷ್ಟೊಂದೇನು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇಲ್ಲ, ಸೀಕ್ವೆನ್ಸ್ ನಂಬರ್ ಒಂದು ವೆರಿಫೈ ಮಾಡ್ಬೋದು. ದೆನ್
IPv4 ಅಲ್ಲಿ ಬಂದ್ರೆ ಸೊ ಜಸ್ಟ್ ನಮಗೆ ಏನು ಇಂಪಾರ್ಟೆಂಟ್ ಇಲ್ಲಿ, ಸೊ ಇದು IGP ತೋರಿಸ್ತಾ ಇದೆ 89. ದೆನ್ ಸೇಮ್ ಸೋರ್ಸ್ ಅಡ್ರೆಸ್ ಮತ್ತೆ ಇಲ್ಲಿ ಡೆಸ್ಟಿನೇಷನ್ ಅಡ್ರೆಸ್ ತೋರಿಸ್ತಾ ಇದೆ ನೋಡಿ. DD ಪ್ಯಾಕೆಟ್ ಅಲ್ಲಿ ಡೆಸ್ಟಿನೇಷನ್ ಅಡ್ರೆಸ್ ತೋರಿಸುತ್ತೆ, ಬಟ್ ಹಲೋ ಪ್ಯಾಕೆಟ್ ಅಲ್ಲಿ ನಮ್ಗೆ ಏನಾಗುತ್ತೆ, ಬರೀ ಸೋರ್ಸ್ ಅಡ್ರೆಸ್ ಮಾತ್ರ ತೋರಿಸ್ತಿತ್ತು. ಇವಾಗ ಈ DD ಪ್ಯಾಕೆಟ್ ಅಲ್ಲಿ ಡೆಸ್ಟಿನೇಷನ್ ತೋರಿಸ್ತಾ ಇದೆ. ಓಕೆ, ಸೊ ಇದು ಆಯ್ತು. ದೆನ್ OSPF ಹೆಡರ್ ಅಲ್ಲಿ ಏನಿದೆ, ವರ್ಜನ್ 2. OSPF ಅಲ್ಲಿ ವರ್ಜನ್ 2 ರನ್ನಿಂಗ್ ಇದೆ ಹೆಡರ್ ಅಲ್ಲಿ. ದೆನ್ DB ಡಿಸ್ಕ್ರಿಪ್ಷನ್ ಪ್ಯಾಕೆಟ್, ಇದು ಪ್ಯಾಕೆಟ್ ಲೆಂತ್ 32 ಇದೆ. ಸೊ ಸೋರ್ಸ್ ರೌಟರ್ IP ಅಡ್ರೆಸ್ ಹೇಳ್ತಾ ಇದೆ. ಸೊ ಏರಿಯಾ ID 00, ಬ್ಯಾಕ್ ಬೋನ್ ಏರಿಯಾ ಅಂತ ಹೇಳ್ತಾ ಇದೆ. ಸೊ ನಾನು ಹೇಳಿದ್ದೆ ಗೊತ್ತಾ, ಸೊ ಏರಿಯಾ 0 ನಮಗೆ ಯಾವತ್ತು ಬ್ಯಾಕ್ ಬೋನ್ ಇರುತ್ತೆ. ಸೊ ದಿಸ್ ಇಸ್ ದ ಬ್ಯಾಕ್ ಬೋನ್ ಏರಿಯಾ ಅಂತ ಹೇಳ್ತಾ ಇದೆ. ದೆನ್ ಅಥೆಂಟಿಕೇಶನ್ ಟೈಪ್ ಏನು ಹಾಕಿಲ್ಲ ನಾವು. ಸೊ OSPF ಅಲ್ಲಿ ಅಥೆಂಟಿಕೇಶನ್ ಎಲ್ಲ ಹಾಕ್ಬೋದು. ಸೊ ಅಥೆಂಟಿಕೇಶನ್ ಏನು ಇಲ್ಲ. ಸೊ DB ಪ್ಯಾಕೆಟ್ ನಾವು ರೌಟರ್ 6 ನೋಡಿದ್ವಿ. ಓಕೆ, ಸೊ ಇವಾಗ ರೌಟರ್ 3 ನೋಡೋಣ. ರೌಟರ್ 3 ಇಲ್ಲೇ ಐತೆ. ಓಕೆ, ಸೊ ರೌಟರ್ 3 ಅಲ್ಲಿ ರೌಟರ್ ಸೋರ್ಸ್ IP ಹೇಳ್ತಾ ಇದೆ. ಸೊ ರೌಟರ್ ID ಸೊ 32. ದೆನ್ ನಮಗೆ ಏನ್ ತೋರಿಸ್ಬೇಕು, ಸೊ OSPF DB ಡಿಸ್ಕ್ರೈಬ್ ಪ್ಯಾಕೆಟ್, ಸೊ MTU ಸೇಮ್ ಇದೆ. ದೆನ್ DD ಸೀಕ್ವೆನ್ಸ್ ನಂಬರ್ ಅದು ಚೇಂಜ್ ಆಗ್ತಾ ಇರುತ್ತೆ, ಬಟ್ ಈ MTU ಸೇಮ್ ಇರಬೇಕು. ಓಕೆ, ಸೊ ದೆನ್ ಇಲ್ಲಿ ಸೋರ್ಸ್ ಮತ್ತೆ ಡೆಸ್ಟಿನೇಷನ್ ತೋರಿಸ್ತಾ ಇದೆ ನೋಡಿ. ಸೋರ್ಸ್ IP ಅಡ್ರೆಸ್ ರೌಟರ್ 3 ತೋರಿಸ್ತಾ ಇದೆ, ಇಂಟರ್ಫೇಸ್ IP ಅಡ್ರೆಸ್. ಅಂಡ್ ಡೆಸ್ಟಿನೇಷನ್ ನಮ್ದು ರೌಟರ್ 6 ಇಂಟರ್ಫೇಸ್ IP ಅಡ್ರೆಸ್ ತೋರಿಸ್ತಾ ಇದೆ. ಓಕೆ, ಸೊ ದಿಸ್ ಇಸ್ DD ಪ್ಯಾಕೆಟ್ ಆಯ್ತು. ದೆನ್ ಲೆಟ್ಸ್ ಸೇ ರಿಕ್ವೆಸ್ಟ್ ನೋಡೋಣ. ಸೊ ರಿಕ್ವೆಸ್ಟ್ ಪ್ಯಾಕೆಟ್ ಅಲ್ಲಿ ಬಂದ್ರೆ, ಸೊ ರಿಕ್ವೆಸ್ಟ್ ಅಲ್ಲಿ ಹಾ ಯಾ ಸೊ ಇಲ್ಲಿ ಇದೆ ಲಿಂಕ್ ಸ್ಟೇಟ್ ರಿಕ್ವೆಸ್ಟ್. ಸೊ ಲಿಂಕ್ ಸ್ಟೇಟ್ ರಿಕ್ವೆಸ್ಟ್ ನೋಡ್ಬೋದು, ಲಿಂಕ್ ಸ್ಟೇಟ್ ID. ಸೊ ಲಿಂಕ್ ಸ್ಟೇಟ್ ರಿಕ್ವೆಸ್ಟ್ ಏನ್ ಕಳಿಸ್ತಾ ಇದೆ, ಸೊ ಇದು ಯಾವ್ದು ಕಳಿಸ್ತಾ ಇರೋದು, ಸೋರ್ಸು ರೌಟರ್ 3 ಇದು. ಓಕೆ, ಸೊ ರೌಟರ್ 3 ಕಳಿಸ್ತಾ ಇದೆ ರಿಕ್ವೆಸ್ಟ್. ಸೊ ಅದೇನ್ ಕಳಿಸ್ತಾ ಇದೆ, ಅದರದ್ದು ಲಿಂಕ್ ಸ್ಟೇಟ್ ID ಕಳಿಸ್ತಾ ಇದೆ. ಓಕೆ, ಸೊ 10.5.1.0. ಸೊ ಲಿಂಕ್ ಸ್ಟೇಟ್ ID. ಓಕೆ, ಸೊ ಸಮರಿ LSA. ಸೊ ಇದು LSA ಟೈಪ್ ತೋರಿಸ್ತಾ ಇದೆ ನೋಡಿ, ಸಮರಿ LSA. ಸೊ ದೆನ್ ಅಡ್ವರ್ಟೈಸಿಂಗ್ ರೌಟರ್ ಯಾವುದು, 6. ಸೊ ಇದು ತೋರಿಸ್ತಾ ಇದೆ. ಸೊ ದೆನ್ ಬ್ಯಾಕ್ ಬೋನ್, ದೆನ್ ಸಿಮಿಲರ್. ಇದರಲ್ಲಿ ನಮ್ಗೆ ಏನು ಇಂಪಾರ್ಟೆಂಟ್ ಇದೆ, ಸೊ ಇದರಲ್ಲಿ ಸಿಮಿಲರ್ ಸೋರ್ಸು ಡೆಸ್ಟಿನೇಷನ್ ಅದೇ ಇದೆ. ಓಕೆ, ಸೊ ಇದು ರಿಕ್ವೆಸ್ಟ್ ಮೆಸೇಜ್ ಈ ತರ ತೋರಿಸುತ್ತೆ. ಸೊ ದೆನ್ ಅಪ್ಡೇಟ್, ಲೆಟ್ಸ್ ಸಿ ಅಪ್ಡೇಟ್. ಸೊ ಅಪ್ಡೇಟ್ ಅಲ್ಲಿ ಏನಿದೆ, OSPF ಇಲ್ಲಿ ಇದೆ ಅಪ್ಡೇಟ್ ಮೆಸೇಜ್. ಸೊ ಅಪ್ಡೇಟ್ ಅಲ್ಲಿ LSA 3. ಸೊ LSA ನೋಡಿದೀವಿ ನಾವಲ್ಲ, LSA 1 2 3 ಅಂತ. ಸೊ ಇಲ್ಲಿ ನೋಡಿ LSA 1, LSA 3 ಎರಡು ಯೂಸ್ ಆಗ್ತಾ ಇದೆ. ಸೊ ಅಪ್ಡೇಟ್ ಪ್ಯಾಕೆಟ್ ಅಲ್ಲಿ. ಸೊ LSA ಇಲ್ಲಿ ನೋಡೋಣ. ಸೊ ಸೊ ಇಲ್ಲಿ ಲಿಂಕ್ ಸ್ಟೇಟ್ ID 10.5 ತೋರಿಸ್ತಾ ಇದೆ. ಸೊ ಸಿಮಿಲರ್ ರಿಕ್ವೆಸ್ಟ್ ಅಲ್ಲಿ ಏನಿತ್ತು ಅದೇ ID ತೋರಿಸ್ತಾ ಇದೆ. ಅಡ್ವರ್ಟೈಸಿಂಗ್ ರೌಟರ್ 6 ಸೇಮ್ ಸೇಮ್ ತೋರಿಸ್ತಾ ಇದೆ. ಸೊ ಮ್ಯಾಟ್ರಿಕ್ ವ್ಯಾಲ್ಯೂ 1 ತೋರಿಸ್ತಾ ಇದೆ, ಮ್ಯಾಟ್ರಿಕ್ ವ್ಯಾಲ್ಯೂ ನೋಡ್ಬೋದು. ಸೊ ಈ ಅಪ್ಡೇಟ್ ಅಲ್ಲಿ ಮ್ಯಾಟ್ರಿಕ್ ವ್ಯಾಲ್ಯೂ, ಸೊ ಅಂದ್ರೆ ಇದು ನಮ್ಗೆ ಲೈಕ್ ಇನ್ಫಾರ್ಮೇಶನ್ ಕೊಡುತ್ತೆ ಬೇರೆ ರೌಟರ್ಗೆ. ಸೊ ನನ್ನ ಹತ್ರ ಎಷ್ಟು ಇನ್ಫಾರ್ಮೇಶನ್ ಇದೆ ಅಂತ. ಸೊ ಅದು ಅಪ್ಡೇಟ್ ಕೊಡ್ತಾ ಇದೆ. ಓಕೆ, ಸೊ ದೆನ್ LSA 1 ಅಲ್ಲಿ ನೋಡ್ಬೋದು. ಅಲ್ಲಿ 1 ಅಲ್ಲಿ ಏನಿದೆ, LSA 1 ಅಲ್ಲಿ ಓಕೆ, ಸೊ ಏರಿಯಾ ಟೈಪ್ ಇದೆ ನೋಡಿ, ಟೈಪ್ ಸ್ಟೆಪ್ ಅಂತ. ಓಕೆ, ಸೊ ಏರಿಯಾ ಟೈಪ್ ನೋಡ್ಬೋದು ಇಲ್ಲಿ. ಓಕೆ, ಸೊ ದೆನ್ ಮ್ಯಾಟ್ರಿಕ್ ವ್ಯಾಲ್ಯೂ ತೋರಿಸ್ತಾ ಇದೆ. ದೆನ್ ನಂಬರ್ ಆಫ್ ಲಿಂಕು ಒಂದೇ ಲಿಂಕು. ಏರಿಯಾ ಬಾರ್ಡರ್ ರೌಟರ್ ಅಂತ ತೋರಿಸ್ತಾ ಇದೆ, ಅದು ಫ್ಲಾಗು. ಯಾಕಂದ್ರೆ ನಮ್ದು ಇದು ಏರಿಯಾ ಬಾರ್ಡರ್ ರೌಟರ್ ಅಲ್ವಾ, ಸೊ ಅದಕ್ಕೆ ಏರಿಯಾ ಬಾರ್ಡರ್ ರೌಟರ್ ತೋರಿಸ್ತಾ ಇದೆ. ಸೊ ಇದೆಲ್ಲ ಇನ್ಫಾರ್ಮೇಶನ್ ನೋಡ್ಬೋದು. ಓಕೆ, ಸೊ ಲಿಂಕ್ ಸ್ಟೇಟ್ ರಿಕ್ವೆಸ್ಟ್ ಅಲ್ಲಿ ಸೊ ಅಪ್ಡೇಟ್ ಆಯ್ತು. ಸೊ ಅಕ್ನಾಲೇಜ್ ಪ್ಯಾಕೆಟ್ ಅಲ್ಲಿ ನೋಡೋಣ ಏನಿದೆ, ಲಿಂಕ್ ಸ್ಟೇಟ್ ಅಕ್ನಾಲೇಜ್. ಲಿಂಕ್ ಸ್ಟೇಟ್ ಅಕ್ನಾಲೇಜ್ ಫಸ್ಟ್. ಸೊ ಸೊ ಅಕ್ನಾಲೇಜ್ ಪ್ಯಾಕೆಟ್ ಅಲ್ಲಿ ನೋಡ್ಬೋದು, ಟೈಪ್ LSA ಟೈಪ್ 1 ಯೂಸ್ ಆಗ್ತಾ ಇದೆ, 3 ಆಗ್ತಾ ಇದೆ, 2 ಆಗ್ತಾ ಇದೆ. ಓಕೆ, 3 LSA ಯೂಸ್ ಆಗ್ತಾ ಇದೆ ಇಲ್ಲಿ. ಸೊ 1 ಅಲ್ಲಿ ಏನಿದೆ ನೋಡೋಣ ಫಸ್ಟ್. 1 ಅಲ್ಲಿ ಸೊ ಲಿಂಕ್ ಸ್ಟೇಟ್ ID ಇದೆ. ಸೊ ಅಡ್ವರ್ಟೈಸ್ ರೌಟರ್ ಇದೆ, ಸಿಂಪಲ್. ಸೊ ಅದೇ ನಾರ್ಮಲ್ ಸೇಮ್ ಇದು ಇದೆ. ಓಕೆ, ಸೊ ಇಲ್ಲಿ ಲಿಂಕ್ ಸ್ಟೇಟ್ ID, ಅಡ್ವರ್ಟೈಸಿಂಗ್ ರೌಟರ್ ಇದೆ. ದೆನ್ ಸೊ LSA 3 ಅಲ್ಲಿ ಮೇ ಬಿ ಸೇಮ್ ಇದೆ. ಓಕೆ, ಸೊ ಇದೆಲ್ಲ ನಾವು ಜಸ್ಟ್ ಟ್ರಬಲ್ ಶೂಟಿಂಗ್ ಬೇಸ್ ಅಲ್ಲಿ ಯೂಸ್ ಮಾಡ್ಕೋಬಹುದು. ಸೊ ದೆನ್ ಈ ಫೈನಲ್ ಹಲೋ ಪ್ಯಾಕೆಟ್ ಅಲ್ಲಿ ಏನಿದೆ, ಹಲೋ ಪ್ಯಾಕೆಟ್. ಸೊ ಇದರಲ್ಲಿ ಏನಾಗಿದೆ, ಸೊ ಇಲ್ಲಿ ಎಸ್, ಇಲ್ಲಿ ಏನಾಗಿದೆ ಅಂದ್ರೆ ಡೆಸಿಗ್ನೇಟೆಡ್ ರೌಟರ್ ಎಲ್ಲ ಸೆಲೆಕ್ಟ್ ಆಗಿದೆ ನೋಡಿ.
ಓಕೆ. ಸೊ ಇಲ್ಲಿ ಡೆಸಿಗ್ನೇಟ್ ರೌಟರ್ 10.3.1.2 ಅಂತ ತೋರಿಸ್ತಾ ಇದೆ, ಬಟ್ ಈ ಐ ಪಿ ತೋರಿಸ್ತಾ ಇದೆ. ಸೊ ಲೆಟ್ಸ್ ವೆರಿಫೈ ಮಾಡೋಣ. ಆಕ್ಟಿವ್ ನೇಬರು 6.6.6 ಅಂತ ಇದೆ. ಓಕೆ. ಸೊ ದೆನ್ ಸೋರ್ಸ್ ಟು ಡೆಸ್ಟಿನೇಷನ್ ಸೇಮ್ ತೋರಿಸ್ತಾ ಇದೆ. ಓಕೆ. ಸೊ ಈ ತರ ಪ್ಯಾಕೆಟ್ ಕ್ಯಾಪ್ಚರ್ ಮಾಡಿ ಅಬ್ಸರ್ವ್ ಮಾಡ್ಬೋದು ಯಾವ ತರ ಆಗಿದೆ ಅಂತ. ಸೊ ಲೆಟ್ಸ್ ಕ್ಲೋಸ್ ವಿತೌಟ್ ಸೇವಿಂಗ್. ಸೊ ಇವಾಗ ವೆರಿಫೈ ಮಾಡೋಣ. ಶೋ ಕಮಾಂಡ್ ಯೂಸ್ ಮಾಡಿ. ಸೊ ಫಸ್ಟ್ ರೌಟರ್ 3 ಅಲ್ಲಿ ನೋಡೋಣ. ಸೊ ಯಾವ ತರ ಆಗಿದೆ ನೇಬರ್ಶಿಪ್. ಓಕೆ. ಶೋ ಐ ಪಿ ಒ ಎಸ್ ಪಿ ಎಫ್ ನೇಬರ್. ಓಕೆ. ಸೊ ಇಲ್ಲಿ ನೇಬರ್ ನಮ್ಗೆ 6 ಏನಿದೆ ಅದು ಡಿ ಆರ್ ಅಂತ ತೋರಿಸ್ತಾ ಇದೆ. ಓಕೆ. ಸೊ ಈ ರೌಟರ್ಗೆ ಇವಾಗ ಸದ್ಯಕ್ಕೆ 1 2 3 ರೌಟರ್ ಕನೆಕ್ಟ್ ಇದೆ, ಎರಡು ಕನೆಕ್ಟ್. ಸೊ ಇದಕ್ಕೆ ನಮ್ಗೆ ಫುಲ್ ಡಿ ಆರ್ 6 ಅಂತ ತೋರಿಸ್ತಾ ಇದೆ. ಓಕೆ. ಸೊ ದೆನ್ ಐ ಪಿ ಟು ಇದು ಡಿ ಆರ್ ಅಂತಾನೆ ತೋರಿಸ್ತಾ ಇದೆ. ಸೊ ಒನ್ ಡಿ ಆರ್ ಅಂತಾನೆ ತೋರಿಸ್ತಾ ಇದೆ. ಬಟ್ ಲೆಟ್ಸ್ ಕಮ್ ಹಿಯರ್ ರೌಟರ್ 1 ಅಲ್ಲಿ. ಓಕೆ. ರೌಟರ್ 3 ಆಯ್ತು. ಕಮ್ ಹಿಯರ್, ಎನೇಬಲ್, ದೆನ್ ವೆರಿಫೈ. ಸೊ ಇಲ್ಲಿ ರೌಟರ್ 3 ನಮ್ಗೆ ಬಿ ಡಿ ಆರ್ ಅಂತ ತೋರಿಸ್ತಾ ಇದೆ. ಓಕೆ. ಸೊ ರೌಟರ್ 3 ಬಿ ಡಿ ಆರ್. ಹ್ಮ್. ರೌಟರ್ 3 ಬಿ ಡಿ ಆರ್. ಓಕೆ. ಸೊ ಇಲ್ಲಿ ನೋಡೋಣ. ಇಲ್ಲಿ ಏನ್ ತೋರಿಸ್ತಾ ಇದೆ ರೌಟರ್ 2 ಅಲ್ಲಿ. ಒ ಎಸ್ ಪಿ ಎಫ್ ನಂಬರ್. ಸೊ ಸೊ ಇದಕ್ಕೂ ರೌಟರ್ 3ನೇ ಬಿ ಡಿ ಆರ್ ಅಂತ ತೋರಿಸ್ತಾ ಇದೆ. ಓಕೆ. ಸೊ ಬಟ್ ಇಲ್ಲಿ ನಮ್ಗೆ ಏನಾಗ್ತಾ ಇದೆ ಅಂದ್ರೆ, ಸೊ ರೌಟರ್ 6 ಡಿ ಆರ್ ಅಂತ ತೋರಿಸ್ತಾ ಇದೆ, ಮತ್ತೆ ಇದು ಎರಡು ಡಿ ಆರ್ ಅಂತ ತೋರಿಸ್ತಾ ಇದೆ. ಸೊ ರೌಟರ್ 6 ಅಲ್ಲಿ ನೋಡೋಣ ಇಲ್ಲಿ ಏನ್ ಕತೆ ಆಗಿದೆ. ಎನೇಬಲ್. ಸೊ ಓಕೆ. ಸೊ ಇಲ್ಲಿ ನಮ್ಗೆ 5 ಡಿ ಆರ್ ತೋರಿಸ್ತಾ ಇದೆ. ಸೊ ದೆನ್ 4 ಡಿ ಆರ್ ತೋರಿಸ್ತಾ ಇದೆ, 3 ಬಿ ಡಿ ಆರ್ ತೋರಿಸ್ತಾ ಇದೆ. ಓಕೆ. ಸೊ ಬಟ್ ಇಲ್ಲಿ ಇದು ಪ್ರಾಪರ್ ಆಗಿ ತೋರಿಸ್ತಾ ಇಲ್ಲ. ಓಕೆ. ಸೊ ಡಿ ಆರ್ ಬಿ ಡಿ ಆರ್ ಕರೆಕ್ಟ್ ಆಗಿ ತೋರಿಸ್ತಾ ಇಲ್ಲ ಇದು. ಸೊ ಆಸ್ ಪರ್ ಟೊಪೊಲಜಿ, ಲೈಕ್ ಹೈಯೆಸ್ಟ್ ಐ ಪಿ ಇರೋದು, ಹೈಯೆಸ್ಟ್ ರೌಟರ್ ಐ ಡಿ ಇರೋದು ಅದು ಡಿ ಆರ್ ಆಗಬೇಕು, ರಿಮೈನಿಂಗ್ ಬಿ ಡಿ ಆರ್ ಆಗಬೇಕು. ಬಟ್ ಇಲ್ಲಿ ಪ್ರಾಪರ್ ಆಗಿ ವರ್ಕ್ ಆಗ್ತಾ ಇಲ್ಲ. ಸೊ ಇದು ಪಿ ವಿ ಎನ್ ಜಿ ಇಲ್ಲ, ಅದು ಲಾಜಿಕಲ್ ಆಗಿ ನಾವು ಇದರಲ್ಲಿ ಮಾಡಕ್ ಆಗಲ್ಲ ಅದು ಪ್ರಾಪರ್ ಆಗಿ. ಓಕೆ. ಬಟ್ ಕಾನ್ಸೆಪ್ಟ್ ತಿಳ್ಕೊಳ್ಳಿ. ಸೊ ಹೈಯೆಸ್ಟ್ ಇರೋದು ಡಿ ಆರ್ ಬಿ ಡಿ ಆರ್ ಆಗುತ್ತೆ. ಸೊ ಇಲ್ಲಿ ರೌಟರ್ 5 ಗೆ ನೋಡಿ, ರೌಟರ್ 6 ಬಿ ಡಿ ಆರ್ ತೋರಿಸ್ತಾ ಇದೆ. ಸೊ ಇದೆಲ್ಲ ರಾಂಗ್. ದಿಸ್ ಇಸ್ ನಾಟ್ ರೈಟ್ ವೇ. ದಿಸ್ ಇಸ್ ನಾಟ್ ರೈಟ್ ವೇ. ಎನೇಬಲ್ಸ್. ಓಕೆ. ಸೊ ಇಲ್ಲಿ ರೌಟರ್ 6 ಬಿ ಡಿ ಆರ್ ತೋರಿಸ್ತಾ ಇದೆ. ಓಕೆ. ಸೊ ಏರಿಯಾ 2ಗೆ ರೌಟರ್ 4ಗೆ ಇದು ಬಿ ಡಿ ಆರ್ ಆಯ್ತು, ರೌಟರ್ 6 ಬಿ ಡಿ ಆರ್ ಆಗ್ತಾ ಇದೆ. ಓಕೆ. ಸೊ ಅಂದ್ರೆ ಇದು ಏನ್ ಕನ್ಸಿಡರ್ ಮಾಡ್ತಾ ಇದೆ, ಲೋಯೆಸ್ಟ್ ಐ ಪಿ ಇರೋದು ಇದು ಮಾಡ್ತಾ ಇದೆ, ಅದು ಕನ್ಸಿಡರ್ ಮಾಡ್ತಾ ಇದೆ ಡಿ ಆರ್ ಅಂತ. ಬಟ್ ಎರಡು ಡಿ ಆರ್ ಅಂತ ಕನ್ಸಿಡರ್ ಮಾಡ್ತಾ ಇದೆ. ಸೊ ಅದು ಆಗಂಗಿಲ್ಲ. ಸೊ ಯಾವ್ದು ಒನ್ ಡಿ ಆರ್ ಇರುತ್ತೆ. ಸೊ ಎಲ್ಲ ರೌಟರ್ ಡಿ ಆರ್ ಇರಕ್ಕೆ ಚಾನ್ಸ್ ಇಲ್ಲ. ಸೊ ಬಟ್ ಇದು ನಮ್ದು ಲೈವ್ ಎನ್ವೈರನ್ಮೆಂಟ್ ಅಲ್ಲಿ ನಾವು ಕರೆಕ್ಟ್ ಆಗಿ ವೆರಿಫೈ ಮಾಡ್ಬೋದು, ಬಟ್ ಕಾನ್ಸೆಪ್ಟ್ ತಿಳ್ಕೊಬೇಕು. ಸೊ ಯಾವ ತರ ಅಂತ. ಓಕೆ. ಸೊ ದೆನ್ ನಾವೇನ್ ಮಾಡ್ಬೋದು ಇದರಲ್ಲಿ. ಸೊ ಐ ಪಿ ಒ ಎಸ್ ಪಿ ಎಫ್ ಕ್ವಶನ್ ಮಾರ್ಕ್ ಬಾರ್ಡರ್ ರೌಟರ್ ಚೆಕ್ ಮಾಡ್ಬೋದು ನಾವು. ಸೊ ಬಾರ್ಡರ್ ರೌಟರ್. ಸೊ ಇವಾಗ ನಮಗೆ ಬಾರ್ಡರ್ ರೌಟರ್ ಇಲ್ಲಿಂದ ಯಾವ್ದಿದೆ. ಸೊ ರೌಟರ್ 3 ಒಂದು ಬಾರ್ಡರ್ ರೌಟರ್ ಅಲ್ಲಿ ಇದೆ. ಓಕೆ. ಸೊ ರೌಟರ್ 3. ಸೊ ಇದೇ ನಾನು ಇವಾಗ ರೌಟರ್ 3 ಅಲ್ಲಿ ಚೆಕ್ ಮಾಡಿದರೆ ರೌಟರ್ 6 ನಮಗೆ ಬಾರ್ಡರ್ ರೌಟರ್ ತೋರಿಸ್ಬೇಕು. ಓಕೆ. ಸೊ ಇಲ್ಲಿ ನೋಡಿದ್ರೆ ರೌಟರ್ 6 ತೋರಿಸ್ತಾ ಇದೆ. ಓಕೆ. ಸೊ ಅದೇ ರೌಟರ್ 1 ಅಲ್ಲಿ ನೋಡಿದ್ರೆ ನಂಗೆ ರೌಟರ್ 3 ತೋರಿಸ್ಬೇಕು. ಸೊ ರೌಟರ್ 1 ಅಲ್ಲಿ ನೋಡಿದ್ರೆ ರೌಟರ್ 3 ತೋರಿಸ್ಬೇಕು. ರೌಟರ್ 1. ಸೊ ರೌಟರ್ 3 ನಮಗೆ ಬಾರ್ಡರ್ ರೌಟರ್. ಓಕೆ. ಸೊ ಅದು ಎಲ್ಲಿಂದ ಕನೆಕ್ಟ್ ಆಗಿದೆ ಅಂದ್ರೆ 10.1.1 ಇಂದ ಕನೆಕ್ಟ್ ಆಗಿದೆ. ಸೊ ಅಲ್ಲಿ ಇಲ್ಲಿ ತೋರಿಸ್ತಾ ಇದೆ ನೋಡಿ, ಏರಿಯಾ ಬಾರ್ಡರ್ ರೌಟರ್ ಎ ಬಿ ಆರ್ ಅಂತ. ಸೊ ಅದು ಯಾವ ಏರಿಯಾ ಬಿಲಾಂಗ್ಸ್ ಟು. ಸೊ ಇದು ಬಿಲಾಂಗ್ಸ್ ಟು ಏರಿಯಾ 1. ಓಕೆ. ಸೊ ಯಾವ ಇಂಟರ್ಫೇಸು ಎಲ್ಲ ಸಿಗುತ್ತೆ ನಮಗೆ. ಓಕೆ. ಸೊ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ರೌಟರ್ 2 ಅಲ್ಲೂ ಸಿಮಿಲರ್ ತೋರಿಸುತ್ತೆ. ಸೊ ಏರಿಯಾ ಬಾರ್ಡರ್ ರೌಟರ್ 2 ಅಲ್ಲೂ ಸಿಮಿಲರ್ ತೋರಿಸುತ್ತೆ. ಓಕೆ. ಸೊ ರೌಟರ್ 3 ನಮಗೆ ಏರಿಯಾ ಬಾರ್ಡರ್ ರೌಟರು.
ಸೊ ದೆನ್ ಯಾವ್ದರಿಂದ ಕನೆಕ್ಟ್ ಆಗಿದೆ, ಸೊ ಈ ಇಂಟರ್ಫೇಸ್ ಇಂದ ಇದು ಐ ಪಿ ಅಡ್ರೆಸ್ ಆ ಪರ್ಟಿಕ್ಯುಲರ್ ಇಂಟರ್ಫೇಸ್ಗೆ ಏರಿಯಾ ಬೋರ್ಡರ್ ಔಟರ್ ಬಿಲಾಂಗ್ಸ್ ಟು ಏರಿಯಾ ಒನ್. ಸೊ ಈ ತರ ತೋರಿಸುತ್ತೆ. ಓಕೆ. ಸೊ ರೌಟರ್ ಐಡಿ ತೋರಿಸ್ತಾ ಇದೆ ನೋಡಿ, ರೌಟರ್ ಟೂದು ರೌಟರ್ ಐಡಿ ಇಲ್ಲಿ ತೋರಿಸ್ತಾ ಇದೆ, ಪ್ರೊಸೆಸ್ ಐಡಿ ಯಾವ್ದು ಅಂತ ತೋರಿಸ್ತಾ ಇದೆ 10. ಸೊ ಇದೆಲ್ಲ ಯೂಸ್ಫುಲ್ ಇನ್ಫಾರ್ಮೇಶನ್. ಓಕೆ. ಸೊ ದೆನ್ ಲೆಟ್ಸ್ ಕಮ್, ಮತ್ತೆ ಬೇರೆ ಏನಾದ್ರು ಇಂಪಾರ್ಟೆಂಟ್ ಕಮಾಂಡ್ ಹಿಯರ್. ದೆನ್ ಟೈಮರ್ ಸಮರಿ ಅಡ್ರೆಸ್ ನೋಡ್ಬೋದು, ರಿಕ್ವೆಸ್ಟ್ ಲಿಸ್ಟ್ ಮ್ಯಾಕ್ಸ್ ಮ್ಯಾಟ್ರಿಕ್ ಇವೆಂಟ್ ಡೇಟಾಬೇಸ್ ನೋಡೋಣ ಏನಿದೆ. ಸೊ ನಮಗೆ ಡೇಟಾಬೇಸ್ ಚೆಕ್ ಮಾಡಿದ್ರೆ ಇಲ್ಲಿ ಜಸ್ಟ್ ಲಿಂಕ್ ಐ ಡಿ ತೋರಿಸುತ್ತೆ ನೋಡಿ. ಸೊ ರೌಟರ್ 1, ರೌಟರ್ 2, ರೌಟರ್ 3. ಸೊ ಲಿಂಕ್ ಐ ಡಿ ಎಲ್ಲ ತೋರಿಸುತ್ತೆ. ಸೊ ದೀಸ್ ಆಲ್ ಆರ್ ಅಡ್ವರ್ಟೈಸ್ ರೌಟರ್ಸ್, 1 2 3 advertise routers. Then router link state belongs to area 1. Router links state. Okay. So then summary net link state. So net link state ನೋಡ್ಬೋದು. ಸೊ ಇಲ್ಲಿ ಅಡ್ವರ್ಟೈಸ್ ರೌಟರ್ ನೋಡಿ 3 ಇದೆ. ಸೊ ಅಂದ್ರೆ 3 ಇಂದ ಲೈಕ್ ಇದೊಂದು ಲಿಂಕ್ ಐ ಡಿ. ಸೊ ಈ ರೌಟರ್ಗೆ ಇದೊಂದು ಲಿಂಕ್ ಐ ಡಿ ಆಯ್ತು. ಸೊ ಇದೊಂದು ಲಿಂಕ್ ಐ ಡಿ, ಇದೊಂದು ಲಿಂಕ್ ಐ ಡಿ, ಅಂದ್ರೆ ಇದು ಲೈಕ್ ಟೇಬಲ್ ಮೇಂಟೈನ್ ಮಾಡ್ತಾ ಇದೆ. ಓಕೆ. ಸೊ ಸಿಂಪಲ್. ಸೊ ಎಲ್ಲಾ ನೆಟ್ವರ್ಕ್ದು ಟೇಬಲ್ ಮೇಂಟೈನ್ ಮಾಡಿದೆ ಅದು. ಓಕೆ. ಸೊ 10.3 ನೆಟ್ವರ್ಕ್, 4 ನೆಟ್ವರ್ಕ್, 5 ನೆಟ್ವರ್ಕ್ ಟೇಬಲ್ ಮೇಂಟೈನ್ ಮಾಡಿದೆ. ಅಂದ್ರೆ ಈ ಕಡೆ ನೆಟ್ವರ್ಕ್ ಏರಿಯಾ 2 ಅಲ್ಲಿ ಇರೋದು ನೆಟ್ವರ್ಕ್ ನ ಇಲ್ಲಿ ಮೇಂಟೈನ್ ಮಾಡ್ತಾ ಇದೆ ಅದು. ಸೊ ಡೇಟಾಬೇಸ್ ಟೇಬಲ್ ಮೇಂಟೈನ್ ಮಾಡ್ತಾ ಇದೆ. ಸೊ ದೆನ್ ಲೆಟ್ಸ್ ಸೇ ವಾಟ್ ವಿ ಹ್ಯಾವ್ ಕ್ವಶನ್ ಮಾರ್ಕ್. ದೆನ್ ವಿ ಕ್ಯಾನ್ ಸಿ ಟೋಪೋಲಜಿ ಇನ್ಫೋ ಅಂತ ತಗೋಬಹುದು. ಸೊ ಟೋಪೋಲಜಿ ಇನ್ಫೋ ಅಂತ ನೋಡಿದ್ರೆ, ಸೊ ಫಸ್ಟ್ ನಮಗೆ ಆ ಕರೆಂಟ್ ರೌಟರ್ ಐಡಿ ತೋರಿಸ್ತಾ ಇದೆ, ಪ್ರೊಸೆಸ್ ಐಡಿ ತೋರಿಸ್ತಾ ಇದೆ. ದೆನ್ ಟೋಪೋಲಜಿ ಪ್ರಿಯಾರಿಟಿ 64 ಅಂತ ತೋರಿಸ್ತಾ ಇದೆ. ಓಕೆ ಫೈನ್. ದೆನ್ ನಮಗೆ ಇಂಪಾರ್ಟೆಂಟ್ ಇಲ್ಲಿ ಏನು, ಸೊ ಡಿಲೇ ಟೈಮ್ ಬೇಕಾಗಿಲ್ಲ, ಇದು ಬೇಕಾಗಿಲ್ಲ. ಸೊ ಏರಿಯಾ 1, ಸೊ ಎಸ್ ಪಿ ಎ ಅಲ್ಗ್ಯಾರಿದಮ್. ಸೊ ಇದು ಯಾವ ಅಲ್ಗ್ಯಾರಿದಮ್ ಯೂಸ್ ಮಾಡ್ತಾ ಇದೆ ಅಂತ ತೋರಿಸ್ತಾ ಇದೆ, OSPF2. ಓಕೆ. ಸೊ ಎಕ್ಸಿಕ್ಯೂಟ್ ಟೈಮ್, ಏರಿಯಾ ರೇಂಜ್ ಇದೆಲ್ಲ ತೋರಿಸ್ತಾ ಇದೆ. ಸೊ ದೆನ್ ವಾಟ್ ವಿ ಕ್ಯಾನ್ ಚೆಕ್, ನೇಬರ್ ಆಯ್ತು. ಇಂಟರ್ಫೇಸ್ ಆಲ್ರೆಡಿ ತೋರಿಸಿದ್ದೀನಿ ಯಾವ ತರ ಚೆಕ್ ಮಾಡ್ಬೇಕಂತ. ಮೇ ಬಿ ವಿ ಕ್ಯಾನ್ ಟ್ರೈ ಸಮರಿ. ಓಕೆ ಸಮರಿ. ಸೊ ದಿಸ್ ವಿ ಕ್ಯಾನ್ ಚೆಕ್. ಸೊ ಓಕೆ, ಸಮರಿಯಲ್ಲಿ ಏನು ತೋರಿಸ್ತಾ ಇಲ್ಲ, ನಾಟ್ ಕಾನ್ಫಿಗರ್ಡ್, ಸಮರಿ ಕಾನ್ಫಿಗರ್ ಆಗಿಲ್ಲ. ಸೊ ನಾವು ಸಮರಿ ಕಾನ್ಫಿಗರ್ ಮಾಡ್ಬೋದು. ಅದಕ್ಕೊಂದು ಕಮಾಂಡ್ ಇದೆ, ಅದು ರನ್ ಮಾಡಿದ್ರೆ ಆಗುತ್ತೆ. ಓಕೆ. ಸೊ ಇವಾಗ ರೀಚಬಿಲಿಟಿ ನೋಡೋಣ. ರೌಟರ್ 1 ಇಂದ ರೌಟರ್ 5 ನೋಡೋಣ. ಓಕೆ. ಸೊ ಪಿಂಗ್ 5. ಸೊ ಲೆಟ್ಸ್ ಸೇ 5.5.5.5. ಓಕೆ. ಸೊ ಲೆಟ್ಸ್ ವೆರಿಫೈ ದ ರೀಚಬಿಲಿಟಿ. ನೇಬರ್ಶಿಪ್ ಬಂದಿದೆ, ಬಟ್ ರೀಚಬಿಲಿಟಿ ಲೆಟ್ಸ್ ಟ್ರೈ. ಓಕೆ. ಸೊ ರೀಚಬಿಲಿಟಿ ಸಿಗ್ತಾ ಇಲ್ಲ. ಓಕೆ. ಪಿಂಗ್ ಫಸ್ಟ್ ರೌಟರ್ 1 ಇದ್ದೀನಿ, ಇಂಟರ್ಫೇಸ್ ಫಸ್ಟ್ ಚೆಕ್ ಮಾಡೋಣ. 10.1.1.1. ಓಕೆ. ಸೊ 1 ರೀಚ್ ಆಗ್ತಾ ಇದೆ. ಸೊ ದೆನ್ 10.3.1 ಟ್ರೈ, 3 ರೀಚ್ ಆಗ್ತಾ ಇದೆ. 10.3.2 ಟ್ರೈ ಮಾಡೋಣ, 2 ರೀಚ್ ಆಗ್ತಾ ಇದೆ. 10 ಡಾಟ್ ದೆನ್ 5.1 ಟ್ರೈ ಮಾಡೋಣ, 5.1 ರೀಚ್ ಆಗ್ತಾ ಇದೆ. ಓ, ನಾನು ಅದನ್ನ ಇದು ರೌಟರ್ ಐಡಿ ಪಿಂಗ್ ಮಾಡಿದಲ್ಲ, ರೌಟರ್ ಐಡಿ ಪಿಂಗ್ ಆಗಲ್ಲ ನಮಗೆ. 5.2. ಸೊ 5.2 ಪಿಂಗ್ ಆಗ್ತಾ ಇದೆ. ಸೊ ಫೈನ್. ಸೊ ರೀಚೇಬಿಲಿಟಿ ಇದೆ. ಸೊ ಅಂದ್ರೆ ರೌಟರ್ 1 ಇಂದ ರೌಟರ್ 5 ಮಟ್ಟ ರೀಚೇಬಿಲಿಟಿ ಇದೆ. ಸೊ ರೌಟರ್ 2 ಇಂದ ಹಂಗೆ ಟ್ರೈ ಮಾಡ್ಬೋದು, ನೋ ಇಶ್ಯೂ. ಸೊ ಪಿಂಗ್ ಪಿಂಗ್ 10.4.1.2. ಸೊ ರೌಟರ್ ಐಡಿ 2 ಇದಕ್ಕೆ. ಓಕೆ. ಸೊ ಈ ಕಡೆ 2 ಇದೆಲ್ಲ, ಸೊ ಅದಕ್ಕೆ 2 ಪಿಂಗ್ ಮಾಡಿ ನೋಡಿದೆ. ಸೊ ರೀಚೇಬಲ್ ಇದೆ. ಸೊ ಟ್ರೇಸರ್ಟ್ ಮಾಡಿದ್ರೆ, ಸೊ ಟ್ರೇಸರ್ 10.4.1.2. ಸೊ ಹಿಂಗಾಗಿ ಕಮಾಂಡ್ ಟ್ರೇಸ್ ರೌಟ್. ಸೊ ಟ್ರೇಸ್ ರೌಟ್. ಸೊ ಕಮಾಂಡ್ ತಗೊಂಡು ಎಸ್ ಡೌನ್ ಟ್ರೇಸ್ ರೌಟ್. ಓಕೆ. ಸೊ 10.5.5 ನೆಟ್ವರ್ಕ್ ನ ಟ್ರೇಸ್ ಮಾಡೋಣ, 1.2. ಓಕೆ. ಸೊ ಟ್ರೇಸ್ ರೌಟ್ type escape sequence to abort the permission. So
ಟ್ರೇಸಿಂಗ್ ದ ರೋಡ್ ಟು, ಯಾಕೋ ಟೈಮ್ ತಗೋತಾ ಇದೆ. ಹಾ ಓಕೆ. ಸೊ ನಡೀತಾ ಇದೆ ಟ್ರೇಸ್ ರೂಟ್. ಸೊ ಇಲ್ಲೂ ನಡೀತಾ ಇದೆ ಟ್ರೇಸ್ ರೂಟ್. ಓಕೆ. ಸೊ ಯಾವ ರೌಟರ್ ಮೇಲಿಂದ ಹೋಗುತ್ತೆ ಅಂತ ನಮ್ಗೆ ಎಲ್ಲಿ ಗೊತ್ತಾಗುತ್ತೆ ಟ್ರೇಸ್ ರೂಟ್ ನೋಡಿದ್ರೆ. ಸೊ ರೌಟರ್ ಒನ್ ಇಂದ ಈ ಇಂಟರ್ಫೇಸ್ಗೆ ಹೋಯ್ತು. ಸೊ 10.1.1 ಈ ಇಂಟರ್ಫೇಸ್ಗೆ ಬಂತು, FA1/0. ಓಕೆ. ಸೊ ದೆನ್ ಎಲ್ಲಿ ಬಂತು, ಟೆನ್ 10.3.1.2. 10.3.1.2 ಅಂದ್ರೆ ಇಲ್ಲಿ ಬಂತು. ಓಕೆ. ಸೊ ದೆನ್ ನೆಕ್ಸ್ಟ್ ಎಲ್ಲಿ ಬಂತು, 5.2 ಡೈರೆಕ್ಟ್ ರೀಚ್ ಆಯ್ತು. 5.2 ಸೊ ಅಂದ್ರೆ 3 ಸ್ಟೆಪ್ ಅಲ್ಲಿ ರೀಚ್ ಆಯ್ತು. ಸೊ ಇವಾಗ ರೌಟರ್ 1 ಇಂದ ನೋಡೋಣ. ಸೊ IP ರೌಟ್. ಸೊ ರೌಟಿಂಗ್ ನೋಡೋಣ ನಮ್ಗೆ ಹೆಂಗಿದೆ ಅಂತ ಇಲ್ಲಿ. ಸೊ ಇಲ್ಲಿ ರೌಟಿಂಗ್ ನೋಡ್ಬೋದು ಇವಾಗ. ಓಕೆ. ಸೊ ಯಾ, ಸೊ ಇಲ್ಲಿ OSPF IA ಅಂತ ಇದೆ ನೋಡಿ. ಸೊ ಅಂದ್ರೆ ಇದು ಇಂಟರ್ನಲ್ ಏರಿಯಾ ಅಂತ ಆಗುತ್ತೆ. ಓಕೆ. ಸೊ ಐ ಎ ಅಂದ್ರೆ ಒಂಥರ ಇಂಟರ್ನಲ್ ಏರಿಯಾ ಅಂತ ಕನ್ಸಿಡರ್ ಮಾಡುತ್ತೆ. ಇಲ್ಲಿ ಎಲ್ಲೋ ಇರುತ್ತೆ ಐ ಗೆಸ್. ಸೊ IA ಅಂತ ಇರುತ್ತೆ ನೋಡಿ ಇಲ್ಲಿ. ಸೊ ಇಂಟರ್ನಲ್ ಮತ್ತೆ ಎಕ್ಸ್ಟರ್ನಲ್, ಈ ತರ ಆಗುತ್ತೆ ಅದು. ಸೊ OSPF ಇಂಟ್ರಾ ಏರಿಯಾ. ಸೊ ಅಂದ್ರೆ ನಮ್ದು ಇಂಟರ್ನಲ್ ಏರಿಯಾ ಅಂತ ಆಗುತ್ತೆ, ಅದು ಕನ್ಸಿಡರ್ ಆಗುತ್ತೆ. ಓಕೆ. ಸೊ IA ಅಂತ ಇದೆ. ಸೊ ಇದು ಯಾವ ನೆಟ್ವರ್ಕ್ಗೆ ಹೋಗ್ತಾ ಇದೆ, 10.3.1 ನೆಟ್ವರ್ಕ್ಗೆ ಎಲ್ಲಿಂದ ಹೋಗ್ತಾ ಇದೆ, ನೆಕ್ಸ್ಟ್ ಸ್ಟಾಪ್ ನಮ್ಗೆ ಇದು. ಸೊ ರೌಟರ್ 1 ಇಂದ 10.3 ನೆಟ್ವರ್ಕ್ ಹೋಗಕ್ಕೆ. ಸೊ ಲೆಟ್ಸ್ 10.5 ನೆಟ್ವರ್ಕ್ಗೆ ಹೋಗಕ್ಕೆ ನಮ್ಗೆ. ಸೊ ಇದು ನಮ್ಗೆ ರೌಟರ್ ನೆಕ್ಸ್ಟ್ ಹಾಪ್ ಅಡ್ರೆಸ್. ಓಕೆ. ಸೊ ದಿಸ್ ಇಸ್ ದ ಒನ್. ನಾನು ಇಲ್ಲಿ ನಿಮ್ಗೆ ಕೊಡ್ಬೋದು, ಕಾಸ್ಟ್ ಇಲ್ಲ ಮ್ಯಾಟ್ರಿಕ್ ಅನ್ಕೊಳ್ಳಿ, ಯಾವ್ದಾದ್ರು ಒಂದು. ಸೊ ಓಕೆ. ಸೊ ಬೈ ಡಿಫಾಲ್ಟ್ ಕೆಲವೊಬ್ರು ಕಾಸ್ಟ್ ಅಂತಾರೆ, ಕೆಲವೊಬ್ರು ಮ್ಯಾಟ್ರಿಕ್ ಅಂತಾರೆ. ಸೊ ಇವಾಗ ಲೆಟ್ಸ್ ನಾನು 10.3 ನೆಟ್ವರ್ಕ್ ರೀಚ್ ಆಗಕ್ಕೆ ನನಗೆ ಕಾಸ್ಟ್ ಏನಿದೆ, 2 ಇದೆ. ಬಟ್ ಅದೇ ನಾನು 10.4 ಮತ್ತೆ 10.5 ನೆಟ್ವರ್ಕ್ಗೆ ರೀಚ್ ಆಗಕ್ಕೆ ಕಾಸ್ಟ್ ನಮಗೆ 3 ಇದೆ. ಸೊ ಇಲ್ಲಿ ಯಾವ ತರ ಕೌಂಟ್ ಆಗ್ತಾ ಇದೆ ಅಂದ್ರೆ, ನಾವು ಟ್ರೇಸ್ ರೂಟ್ ಮಾಡಿದೀವಿ ಆಲ್ರೆಡಿ ಇಲ್ಲಿಂದ. ಸೊ ಇದಕ್ಕೆ ಹೋಗಕ್ಕೆ ನಮ್ಗೆ 3 ನೆಟ್ವರ್ಕ್ ಪಾಸ್ ಮಾಡಿ ಹೋಗ್ಬೇಕಾಗ್ತಾ ಇದೆ, ಕರೆಕ್ಟಾ. ಸೊ 3 ನೆಟ್ವರ್ಕ್ ಪಾಸ್ ಮಾಡಿ ಹೋಗ್ಬೇಕಾಗುತ್ತೆ. ಸೊ ಅವಾಗ ಕೌಂಟ್ ಆಗುತ್ತೆ 1 2 3. ಓಕೆ. ಸೊ ಇವಾಗ ಲೆಟ್ಸ್ ಸೊ ಇಲ್ಲಿಂದ ಆ, ಇಲ್ಲಿ ಬರಕ್ಕೆ 1 ಕೌಂಟು. ಸೊ ಇಲ್ಲಿಂದ ಇಲ್ಲಿ ಬರಕ್ಕೆ 1 ಕೌಂಟು, ಇಲ್ಲಿಂದ 1 ಬರಕ್ಕೆ 1 ಕೌಂಟು. ಸೊ ಅವಾಗ ಎಷ್ಟಾಯ್ತು, 3 ಕೌಂಟ್ ಆಯ್ತು. ಸೊ ನಾನು ಜಸ್ಟ್ 10 ರೆಕಾರ್ಡ್ ಮಾಡಿಲ್ಲ. ಓಕೆ. ಸೊ ಆಲ್ರೆಡಿ ನಿನ್ನೆ ಹೇಳ್ಕೊಟ್ಟಿದ್ದೀನಿ. ಸೊ ಯಾವ ತರ ಕಾಸ್ಟ್ ಚೇಂಜ್ ಮಾಡ್ಬೇಕಂತ ಒಂದು ಕಮಾಂಡ್ ಇದೆ. ಸೊ ಅದ್ರ ಮೇಲೆ ಸೊ ನಾವು ಯೂಸ್ ಮಾಡ್ಬೋದು. ಓಕೆ. ಸೊ ಕಾಸ್ಟ್ ಚೇಂಜ್ ಮಾಡ್ಬೋದು. ಸೊ ಇವಾಗ ಸೊ ಏನ್ ಮಾಡೋಣ ಅಂದ್ರೆ, ನಿಮ್ಗೆ ಕಾಸ್ಟ್ ಹೇಳ್ಕೊಡಕ್ಕೆ ಹ್ಮ್ ಇಲ್ಲಿ ಒಂದು ಕಾಸ್ಟ್ ಬಗ್ಗೆ. ಸೊ ನಾವು ಲೈಕ್ ಲೆಟ್ಸ್ ಒಂದು ಸ್ವಿಚ್ ಹಾಕ್ಬಿಟ್ಟು ಒಂದು ಇದು ಕನೆಕ್ಟ್ ಮಾಡೋಣ. ಬಟ್ ಗೇಟ್ವೇ ಕೂಡ ಪ್ರಾಬ್ಲಮ್ ಆಗುತ್ತೆ. ಸೊ ಅದೆಲ್ಲ HSRP ಎಲ್ಲ ಕಾನ್ಫಿಗರ್ ಮಾಡಿದ್ರೆ ಸೊ ನಾವು ಪ್ರಾಪರ್ ಆಗಿ ಅದು ಇದು ಮಾಡ್ಬೋದು, ಅಂದ್ರೆ ಪ್ರೈಮರಿ ಯಾವುದು, ಸೆಕೆಂಡರಿ ಲಿಂಕ್ ಯಾವುದು ಅಂತ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡೋಣ ಅದು. ಸೊ ಟೋಟಲ್ ಕಾನ್ಫಿಗರ್ ಮಾಡ್ತೀವಲ್ಲ ಅವಾಗ ಮಾಡೋಣ. ಸೊ ಪ್ರೈಮರಿ ಸೆಕೆಂಡರಿ ಅವಾಗ ಗೊತ್ತಾಗುತ್ತೆ ಅದು ಕಾಸ್ಟ್ ಹೆಂಗ್ ವರ್ಕ್ ಆಗುತ್ತೆ ಅಂತ. ಸೊ ಇವಾಗ ಆಲ್ಮೋಸ್ಟ್ OSPF ಕ್ಲಿಯರು. ಸೊ OSPF ಅಲ್ಲಿ ಏನ್ ಡೌಟ್ ಇಲ್ಲ. ಸೊ ನಿಮ್ಗೆ ಏನಾದ್ರೆ ಡೌಟ್ಸ್ ಇದ್ರೆ ಕೇಳ್ಬೋದು. ಸೊ ಇಲ್ಲ ಅಂದ್ರೆ ನೆಕ್ಸ್ಟ್ BGP ಸ್ಟಾರ್ಟ್ ಮಾಡೋಣ. ಸೊ ಜಸ್ಟ್ ಬೇಸಿಕ್ ಗೊತ್ತು ನನಗೆ, ಅಷ್ಟೊಂದೇನು ಐಡಿಯಾ ಇಲ್ಲ. ಸೊ ಯಾಕಂದ್ರೆ ನನಗೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇಲ್ಲ ಅದ್ರ ಮೇಲೆ. ಸೊ ಬಟ್ ಜಸ್ಟ್ ಕಾನ್ಫಿಗರೇಷನ್ ಹೆಂಗ್ ಮಾಡ್ತಾರೆ ಅಂತ ಸೊ ಐಡಿಯಾ ಕೊಡ್ತೀನಿ BGP. ಸೊ ಲೆಟ್ ಸ್ಟಾರ್ಟ್ ವಿತ್ BGP. ಓಕೆ. ಸೊ ಹಾಗಾದ್ರೆ BGP ಸ್ಟಾರ್ಟ್ ಮಾಡೋಣ. ಸೊ BGP ಲೈಕ್ ಇದು ಪಾತ್ ವೆಕ್ಟರ್ ರೌಟಿಂಗ್ ಪ್ರೋಟೋಕಾಲ್. ಓಕೆ. ಸೊ ಬಾರ್ಡರ್ ಗೇಟ್ವೇ ರೌಟಿಂಗ್ ಪ್ರೋಟೋಕಾಲ್ ಅಂತೀವಿ ನಾವು. ಸೊ ಲೈಕ್ ಇದು ಒಂದು ಲೈಕ್ ಸ್ಟ್ಯಾಂಡರ್ಡ್ ಎಕ್ಸ್ಟೀರಿಯರ್ ಗೇಟ್ವೇ ಪ್ರೋಟೋಕಾಲ್. ಸೊ ಇದು ರೌಟಿಂಗ್ ಹೆಂಗ್ ಎಕ್ಸ್ಚೇಂಜ್ ಮಾಡುತ್ತೆ ಅಂದ್ರೆ, ಲೈಕ್ AS ಬೇಸ್ ಮೇಲೆ, ಸೊ ಆಟೋನಮಸ್ ಸಿಸ್ಟಮ್ ಬೇಸ್ ಮೇಲೆ ಅದು ರೌಟಿಂಗ್ ಎಕ್ಸ್ಚೇಂಜ್ ಮಾಡುತ್ತೆ, ರೌಟಿಂಗ್ ಇನ್ಫಾರ್ಮೇಶನ್ ಎಕ್ಸ್ಚೇಂಜ್ ಮಾಡುತ್ತೆ. ಬಟ್ ಇದು OSPF ಹಂಗಲ್ಲ. ಸೊ ಅದು ಲೈಕ್ ರೌಟರ್ ಇಂದ ರೌಟರ್ ಆ ತರ ಎಕ್ಸ್ಚೇಂಜ್ ಮಾಡೋಕೊಳ್ಳುತ್ತೆ. ಓಕೆ. ಸೊ ಪ್ರೋಸೆಸ್ ID ಇಂದ. ಸೊ ಇದು AS ಮೇಲೆ ವರ್ಕ್ ಆಗುತ್ತೆ, ಅದು AS ಮೇಲೆ ವರ್ಕ್ ಆಗಲ್ಲ. ಓಕೆ. ಸೊ ಇದು AS ಮೇಲೆ ಆ, ಇದನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳುತ್ತೆ ರೌಟಿಂಗ್ ಇನ್ಫಾರ್ಮೇಶನ್. ಸೊ ದಿಸ್ ಇಸ್ ದ ಮೇನ್ ಡಿಫರೆನ್ಸ್. ಸೊ ದೆನ್ ಲೆಟ್ಸ್ ಸೇ ಕೀ ಡಿಫ್ರೆನ್ಸ್ ನೋಡಿದ್ರೆ, ಸೊ ಇದು ಒಂದು ಪಾತ್ ವೆಕ್ಟರ್ ಪ್ರೋಟೋಕಾಲ್. ಸೊ ಡೆಫಿನೆಟ್ ಇದೆಲ್ಲ ನೋಡ್ಬೋದು. ಸೊ
ಸೊ ದೆನ್ ಅದು ಎಸ್ ನಂಬರ್ ಮೇಲೆ ರೌಟಿಂಗ್ ಇನ್ಫಾರ್ಮೇಶನ್ ಇದಾಗುತ್ತೆ, ಮತ್ತೆ ರೌಟ್ ಟ್ರಾವೆಲ್ ಆಗುತ್ತೆ. ಸೊ ದೆನ್ ಇಂಟರ್ ಆಟೋನಮಸ್ ಸಿಸ್ಟಮ್ ರೌಟಿಂಗ್ ಸಪೋರ್ಟ್ ಮಾಡುತ್ತೆ ಅದು. ಓಕೆ, ಸೊ ಲೈಕ್ ಇಂಟರ್ನಲ್ಲಿ ನಾವು ಎಸ್ ನ ಕ್ರಿಯೇಟ್ ಮಾಡಿಬಿಟ್ಟು, ಲೈಕ್ ಡಿಫ್ರೆಂಟ್ ಡಿಫ್ರೆಂಟ್ ಎಸ್ ನ ಕ್ರಿಯೇಟ್ ಮಾಡಿಬಿಟ್ಟು ನಾವು ಒಂದು ನೆಟ್ವರ್ಕ್ ರೆಡಿ ಮಾಡ್ಬೋದು, ಒಂದು ರೌಟ್ ರೆಡಿ ಮಾಡ್ಬೋದು. ಓಕೆ, ಒಂದು ರೌಟರ್ ಅಲ್ಲಿ ನಾವು ಎರಡು ಮೂರು ಎಸ್ ನಂಬರ್ ನ ಯೂಸ್ ಮಾಡ್ಕೋಬಹುದು. ಸೊ ಆ ತರ ಸಪೋರ್ಟ್ ಮಾಡುತ್ತೆ. ಸೊ ಒ ಎಸ್ ಪಿ ಎಫ್ ಅಲ್ಲಿ ನಾವು ಮಾಡ್ಬೋದು ಒಂದೇ ರೌಟರ್ ಅಲ್ಲಿ ಡಿಫ್ರೆಂಟ್ ಲೈಕ್ ಪ್ರೊಸೆಸ್ ನ ರನ್ ಮಾಡ್ಬೋದು ಅವಾಗ. ಬಟ್ ನಮ್ಗೆ ಏನಾಗುತ್ತೆ ಅಂದ್ರೆ ಟ್ರಾಫಿಕ್ ನ ಲೈಕ್ ಒಂದ್ ಪ್ರೊಸೆಸ್ ಇಂದ ಅನದರ್ ಪ್ರೊಸೆಸ್ ಟ್ರಾನ್ಸ್ಫರ್ ಮಾಡಲ್ಲ ಅದು. ಸೊ ಅವಾಗ ನಾವು ರೀಡಿಸ್ಟ್ರಿಬ್ಯೂಷನ್ ಯೂಸ್ ಮಾಡ್ತೀವಿ. ಸೊ ರೀಡಿಸ್ಟ್ರಿಬ್ಯೂಷನ್ ಕಮಾಂಡ್ ನ ಯೂಸ್ ಮಾಡಿ ನೋಡೋಣ. ಸೊ ನೆಕ್ಸ್ಟ್ ಯಾವ್ದಾದ್ರು ಕ್ಲಾಸ್ ಅಲ್ಲಿ. ಓಕೆ, ಸೊ ಬಟ್ ಆಟೋನಮಸ್ ಸಿಸ್ಟಮ್ ಹಂಗಲ್ಲ, ನಾವು ಡಿಫ್ರೆಂಟ್ ಡಿಫ್ರೆಂಟ್ ಆಟೋನಮಸ್ ಸಿಸ್ಟಮ್ ಒಂದೇ ರೌಟರ್ ಅಲ್ಲಿ ಕಾನ್ಫಿಗರ್ ಮಾಡಬಹುದು. ಸೊ ಅಲ್ಲಿ ನಮಗೆ ಡೈರೆಕ್ಟ್ ರೀಡಿಸ್ಟ್ರಿಬ್ಯೂಷನ್ ಏನು ಬೇಕಾಗಿಲ್ಲ. ಓಕೆ, ಸೊ ಡಿಫ್ರೆಂಟ್ ಆಟೋನಮಸ್ ಅಲೋ ನೆಟ್ವರ್ಕ್ ಕಮ್ಯುನಿಕೇಟ್ ವಿತ್ ಈಚ್ ಅದರ್. ಸೊ ನೋಡ್ಬೋದು ಇಲ್ಲಿ. ಸೊ ಡಿಫ್ರೆಂಟ್ ಆಟೋನಮಸ್ ಸಿಸ್ಟಮ್ಸ್ ಅಲೋ ಮಾಡುತ್ತೆ. ಬಟ್ ಇದು ಓ ಎಸ್ ಪಿ ಎಫ್ ಅಲ್ಲಿ ಹಂಗಿಲ್ಲ, ಡಿಫ್ರೆಂಟ್ ಆಟೋನಮಸ್ ಸಿಸ್ಟಮ್ ಇದ್ರೆ ರನ್ ಆಗಲ್ಲ ಅದು. ಸೊ ಅವಾಗ ನಮಗೆ ರೀಡಿಸ್ಟ್ರಿಬ್ಯೂಷನ್ ಬೇಕಾಗುತ್ತೆ. ಓಕೆ, ಸೊ ದೆನ್ ಸ್ಕೇಲೆಬಿಲಿಟಿ ಕೊಡುತ್ತೆ. ಸೊ ಲೈಕ್ ಸ್ಕೇಲೆಬಿಲಿಟಿ ಅಂದ್ರೆ ಲೈಕ್ ಲಾರ್ಜ್ ಅಮೌಂಟ್ ಆಫ್ ರೌಟಿಂಗ್ ಟೇಬಲ್ ಅಲ್ಲಿ ನಾವು ರೌಟಿಂಗ್ ಇನ್ಫಾರ್ಮೇಶನ್ ಇದು ಮಾಡುವಾಗ ಯೂಸ್ ಆಗುತ್ತೆ. ಓಕೆ, ಸೊ ರೌಟಿಂಗ್ ಟೇಬಲ್ ಜಾಸ್ತಿ ಆಗುತ್ತಲ್ಲ ಅವಾಗ ಬಿ ಜಿ ಪಿ ರೌಟಿಂಗ್ ಪ್ರೋಟೋಕಾಲ್ ಯೂಸ್ ಆಗುತ್ತೆ ನಮಗೆ. ಸೊ ಇಲ್ಲ ಒ ಎಸ್ ಪಿ ಎಫ್ ಅಂದ್ರೆ ಅದೆಲ್ಲ ಲಾರ್ಜ್ ಎನ್ವೈರ್ಮೆಂಟ್ ಅಲ್ಲಿ ಡಿಫಿಕಲ್ಟ್. ಸೊ ಇಂಥ ಕೇಸಸ್ ಅಲ್ಲಿ ಬಿ ಜಿ ಪಿ ಎಲ್ಲ ಯೂಸ್ ಮಾಡ್ತಾರೆ. ಸೊ ದೆನ್ ಫ್ಲೆಕ್ಸಿಬಲ್. ಸೊ ಇಂಪ್ಲಿಮೆಂಟ್ ಎಲ್ಲ ಲೈಕ್ ಸೊ ರೌಟಿಂಗ್ ಪಾಲಿಸೀಸ್ ಎಲ್ಲ ರೌಟ್ ಫಿಲ್ಟರ್ ಮಾಡಕ್ಕೆ ಅದೆಲ್ಲಕ್ಕೆ ಯೂಸ್ ಆಗುತ್ತೆ ಅದು. ಓಕೆ, ಸೊ ಬೇಸ್ಡ್ ಆನ್ ವೇರಿಯಸ್ ಕ್ರಿಟೀರಿಯಾ. ಸೊ ಇದೆಲ್ಲ ನಾವು ಬಿ ಜಿ ಪಿ ಅಲ್ಲಿ ನಾವು ರೌಟ್ ಎಲ್ಲ ಫಿಲ್ಟರ್ ಮಾಡ್ಬೋದು. ಓಕೆ, ಸೊ ಯಾವ ತರ ನಮ್ಗೆ ಲೈಕ್ ಫಿಲ್ಟರ್ ಮಾಡಬೇಕು ಆ ತರ ಫಿಲ್ಟರ್ ಮಾಡ್ಕೊಂಡು ತಗೋಬಹುದು. ಓಕೆ, ಸೊ ಇದೆಲ್ಲ ಫೀಚರ್ಸ್ ಇದಾಗುತ್ತೆ. ಬಟ್ ಇದ್ರ ಬಗ್ಗೆ ನನಗೆ ಪ್ರಾಕ್ಟಿಕಲ್ ಆಗಿ ನಾಲೆಜ್ ಇಲ್ಲ, ಜಸ್ಟ್ ಕಾನ್ಫಿಗರೇಷನ್ ನಾಲೆಜ್ ಇದೆ ಅಷ್ಟೇ ನನಗೆ. ಓಕೆ, ಸೊ ಫೈನ್. ಸೊ ದೆನ್ ಇದು ಬಿ ಜಿ ಬಿ ಬೇಸಿಕ್ ನೋಡ್ಬೋದು. ಸೊ ಆಟೋನಮಸ್ ಸಿಸ್ಟಮ್, ಸೊ ಅದು ಒಂದು ನೆಟ್ವರ್ಕ್ ಗ್ರೂಪ್ ನೆಟ್ವರ್ಕ್ ಅಂಡರ್ ಸಿಂಗಲ್ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್. ಅಂದ್ರೆ ಲೈಕ್ ಒಂದು ಆಟೋನಮಸ್ ಸಿಸ್ಟಮ್ ಅಂದ್ರೆ ಅದು ಒಂದು ಸಿಂಗಲ್ ಆಟೋನಮಸ್ ಸಿಸ್ಟಮ್. ಓಕೆ, ಸೊ ದೆನ್ ಎಸ್ ನಂಬರ್ ಅದೇ ಒಂದು ಅದು ಐಡೆಂಟಿಫಿಕೇಶನ್ ತರ. ಸೊ ಲೈಕ್ ಪ್ರಾಸೆಸ್ ನಂಬರ್ ಅಂತೀವಲ್ಲ ಓ ಎಸ್ ಪಿ ಎಫ್ ಅಲ್ಲಿ, ಅದೇ ತರ ಒಂದು ಇದು ಒಂದು ಎಸ್ ನಂಬರ್ ಅಂತ. ಸೊ ಆಟೋನಮಸ್ ಸಿಸ್ಟಮ್ ನಂಬರ್ ಅಂತ. ಸೊ ದೆನ್ ಇಲ್ಲಿ ಒಂದು ಬಿ ಜಿ ಪಿ ಸ್ಪೀಕರ್ ಅಂತ ಇರುತ್ತೆ. ಸೊ ಬಿ ಜಿ ಪಿ ಸ್ಪೀಕರ್ ಅಂದ್ರೆ ರೌಟರ್ ಒನ್ ಲೆಟ್ಸ್ ಸ್ಪೀಕರು. ಸೊ ಅವಾಗ ಅದು ಸ್ಪೀಕ್ ಮಾಡಿ ರೌಟರ್ ಟೂ ಜೊತೆ. ಸೊ ಆ ತರ. ಸೊ ಅದು ಎಲ್ಲ ರೌಟರ್ ಎಕ್ಸ್ಚೇಂಜ್ ಮಾಡಕ್ಕೆ ಇನ್ಫಾರ್ಮೇಶನ್ ಎಲ್ಲ ಎಕ್ಸ್ಚೇಂಜ್ ಮಾಡಕ್ಕೆ ಯೂಸ್ ಆಗುತ್ತೆ. ಓಕೆ, ಸೊ ನಾವು ಇಲ್ಲಿ ನಾರ್ಮಲ್ ಆಗಿ ಬಿ ಜಿ ಓ ಎಸ್ ಪಿ ಎಫ್ ಅಲ್ಲಿ ಲೈಕ್ ಹಲೋ ಪ್ಯಾಕೆಟ್ ಸೆಂಡ್ ಮಾಡುತ್ತೆ ಅಂತೀವಲ್ಲ, ಸೊ ಅದೇ ತರ ಇಲ್ಲಿ ಬಿ ಜಿ ಪಿ ಸ್ಪೀಕರ್ ಅಂತಾರೆ. ಓಕೆ, ಸೊ ದೆನ್ ಬಿ ಜಿ ಪಿ ಸೆಷನ್. ಸೊ ಬಿ ಜಿ ಪಿ ಸೆಷನ್ ಅಂದ್ರೆ ಸೊ ಯಾವತ್ತಾದ್ರೂ ಲೈಕ್ ಓ ಎಸ್ ಪಿ ಎಫ್ ಅಲ್ಲಿ ಹೆಂಗಿದೆ ಅಂದ್ರೆ ನೇಬರ್ಶಿಪ್ ಆಗುವಾಗ ಡೈರೆಕ್ಟ್ ಹಲೋ ಪ್ಯಾಕೆಟ್ ಸೆಂಡ್ ಮಾಡುತ್ತೆ, ಇನಿಟ್ ಗೆ ಹೋಗುತ್ತೆ, ಅದು ಎಕ್ಸ್ಚೇಂಜ್ ಮಾಡುತ್ತೆ, ಲೈಕ್ ಸ್ಟಾರ್ಟ್ ಮಾಡುತ್ತೆ, ಲೋಡ್ ಆಗುತ್ತೆ, ಡೈರೆಕ್ಟ್ ಬಂದ್ಬಿಡುತ್ತೆ ಅದು. ಓಕೆ, ಸೊ ಅಲ್ಲಿ ಏನು ಸೆಷನ್ ಎಲ್ಲ ಎಸ್ಟಾಬ್ಲಿಷ್ ಮಾಡೋದು ಅವಶ್ಯಕತೆ ಇಲ್ಲ. ಬಟ್ ಬಿಜಿಪಿ ಅಲ್ಲಿ ಹಂಗಿಲ್ಲ. ಬಿಜಿಪಿ ಅಲ್ಲಿ ಏನ್ ಮಾಡುತ್ತೆ ಅಂದ್ರೆ ಸೆಷನ್ ಎಸ್ಟಾಬ್ಲಿಷ್ ಮಾಡುತ್ತೆ, ಅಲ್ಲಿ ತ್ರೀ ವೇ ಹ್ಯಾಂಡ್ ಶೇಕ್ ಆಗುತ್ತೆ. ಸೊ ಟಿ ಸಿ ಪಿ ತ್ರೀ ವೇ ಹ್ಯಾಂಡ್ ಶೇಕ್ ಅಂತಾರೆ. ಓಕೆ, ಸೊ ಟಿ ಸಿ ಪಿ ತ್ರೀ ವೇ ಹ್ಯಾಂಡ್ ಶೇಕ್ ಆದ್ಮೇಲೆ ಸೊ ಆಮೇಲೆ ಅದು ಲೈಕ್ ರೌಟಿಂಗ್ ಇನ್ಫಾರ್ಮೇಶನ್ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೊಳುತ್ತೆ. ಸೊ ಅದಕ್ಕೆ ಬಿ ಜಿ ಪಿ ಸೆಷನ್ ಅನ್ನುತ್ತೆ. ಓಕೆ, ಸೊ ಟಿ ಸಿ ಪಿ ತ್ರೀ ವೇ ಹ್ಯಾಂಡ್ ಶೇಕ್ ಆಗ್ಬಿಟ್ಟು ಒಂದು ಸೆಷನ್ ರೆಡಿ ಆಗುತ್ತೆ ಅದಕ್ಕೆ. ಸೊ ಕಮ್ಯುನಿಕೇಟ್ ಮಾಡಕ್ಕೆ ಎಲ್ಲ ಇನ್ಫಾರ್ಮೇಶನ್ ಶೇರ್ ಮಾಡಕ್ಕೆ ಒಂದು ಸೆಷನ್ ರೆಡಿ ಆಗುತ್ತೆ. ಸೊ ಅದಕ್ಕೆ ನಾವು ಏನಂತೀವಿ ಲೈಕ್ ರಿಲಯಬಲ್ ಅಂತೀವಿ, ಇಲ್ಲ ಸ್ಟೇಬಲ್ ಅಂತೀವಿ. ಸೊ ಇದೆಲ್ಲ ಸೊ ಲೈಕ್ ಏನಂದ್ರೆ ಲೈಕ್ ಇನ್ಫಾರ್ಮೇಶನ್ ಅದು ಕರೆಕ್ಟ್ ಆಗಿ ಸೆಂಡ್ ಮಾಡುತ್ತೆ, ಮತ್ತೆ ಸೆಂಡ್ ಆಗಿದೆಯಾ ಇಲ್ವಾ ಅಂತ ಅದು ಕನ್ಫರ್ಮೇಶನ್ ತಗೊಳುತ್ತೆ. ಅದು ಟಿ ಸಿ ಪಿ ಲೈಕ್ ಟಿ ಸಿ ಪಿ ತ್ರೀ ವೇ ಹ್ಯಾಂಡ್ ಶೇಕ್ ಅಂತೀವಿ. ಸೊ ಬಿಜಿಪಿ ಅಲ್ಲಿ ಇದೊಂದು ಫೀಚರ್ ಇದೆ, ಬಟ್ ಇದೆಲ್ಲ ಓ ಎಸ್ ಪಿ ಎಫ್ ಅಲ್ಲಿ ಇಲ್ಲ. ಓಕೆ, ಸೊ ಸಿಂಪಲ್. ಸೊ ದಿಸ್ ಇಸ್ ಬಿಜಿಪಿ ಬೇಸಿಕ್. ಓಕೆ, ಸೊ ದೆನ್ ಲೆಟ್ಸ್ ಸೇ ನೆಕ್ಸ್ಟ್ ಟೈಪ್. ಸೊ ಬಿಜಿಪಿ ಅಲ್ಲಿ ಮೆಸೇಜ್ ಟೈಪ್ ಇದೆ. ಸೊ ಲೈಕ್ ಓ ಎಸ್ ಪಿ ಎಫ್ ಅಲ್ಲೂ ಸಿಮಿಲರ್ ಇದೆ ಅಲ್ಲ ಮೆಸೇಜ್ ಟೈಪ್, ಅದೇ ತರ ಬಿಜಿಪಿ ಅಲ್ಲೂ ಮೆಸೇಜ್ ಟೈಪ್ ಇದೆ. ಸೊ ಏನಿದೆ ಅಂದ್ರೆ ಲೈಕ್ ಓಪನ್ ಇದೆ. ಸೊ ಓಪನ್ ಅಂದ್ರೆ ಲೈಕ್ ಬಿಜಿಪಿ ಸೆಷನ್ ಎಸ್ಟಾಬ್ಲಿಷ್ ಆಗುತ್ತಲ್ಲ, ಸೊ ಅವಾಗ ಅದು ಓಪನ್ ಮೆಸೇಜ್ ಯೂಸ್ ಆಗುತ್ತೆ. ಓಕೆ, ಸೊ ದೆನ್ ಅಪ್ಡೇಟ್ ಮೆಸೇಜ್ ಒಂದಿರುತ್ತೆ. ಸೊ ಅದೇನು ರೌಟ್ ನ ಅಡ್ವರ್ಟೈಸ್ ಮಾಡಕ್ಕೆ ಯೂಸ್ ಆಗುತ್ತೆ. ಸೊ ಇಲ್ಲ ಅಂದ್ರೆ ಲೆಟ್ಸ್ ಸೇ ಯಾವ್ದೋ ಒಂದು ರೌಟರ್ ಡೌನ್ ಆಯ್ತು, ಸೊ ಅವಾಗ ಅಲ್ಲಿ ರೌಟ್ ಎಕ್ಸಿಸ್ಟ್ ಇರುತ್ತಲ್ಲ ಅದನ್ನ ರೌಟ್ ನ ರಿಮೂವ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದು ಅಪ್ಡೇಟ್ ಮೆಸೇಜ್ ಆಗುತ್ತೆ. ಓಕೆ, ಸೊ ದೆನ್ ನೋಟಿಫಿಕೇಶನ್. ಸೊ ಅದು ನೋಟಿಫಿಕೇಶನ್ ಸೆಂಡ್ ಮಾಡುತ್ತೆ, ಏನಾದ್ರೆ ಎರರ್ ಮೆಸೇಜ್ ಇದ್ರೆ ಇಲ್ಲ ನೋಟಿಫಿಕೇಶನ್ ಇದ್ರೆ. ಸೊ ಅದೆಲ್ಲ ಇನ್ಫಾರ್ಮೇಶನ್ ಸೆಂಡ್ ಮಾಡುತ್ತೆ ಲೈಕ್ ನೇಬರ್ ರೌಟರ್ಸ್ಗೆ ಇಲ್ಲ ಲೈಕ್ ಕನೆಕ್ಟೆಡ್ ರೌಟರ್ಸ್ಗೆ ಯು ಕ್ಯಾನ್ ಸೇ. ದೆನ್ ಕೀಪ್ ಅಲೈವ್ ಮೇಂಟೈನ್ ಮಾಡುತ್ತೆ. ಅದು ಕೀಪ್ ಅಲೈವ್ ಅಂದ್ರೆ
ಸೊ ಲೈಕ್ ಅದನ್ನ ಒಂದು ಲೈಕ್ ವಾಯ್ಸ್ ಪೇಪರ್ ಅಲ್ಲಿ ಹಲೋ ಮೆಸೇಜ್ ಹೆಂಗೆ ಎವ್ರಿ 10 ಸೆಕೆಂಡ್ಗೆ ಸೆಂಡ್ ಮಾಡ್ತಾ ಇರುತ್ತಲ್ಲ ಚೆಕ್ ಮಾಡಕ್ಕೆ ನೇಬರ್ಶಿಪ್ ಇದೆಯಾ ಇಲ್ವಾ ಅಂತ. ಸೊ ಅದೇ ತರ ಇಲ್ಲಿ ಕೀಪ್ ಅಲೈವ್ ಸೆಷನ್ಸ್ ಅಂತ ಯೂಸ್ ಮಾಡುತ್ತೆ ಅದು ನೇಬರ್ ಚೆಕ್ ಮಾಡಕ್ಕೆ ನೇಬರ್ ಆಕ್ಟಿವ್ ಇದಾರಾ ಇಲ್ವಾ ಅಂತ. ಓಕೆ, ಸೊ ದಿಸ್ ಇಸ್ ದ ಕೀಪ್ ಅಲೈವ್ ಇದು. ಓಕೆ, ಸೊ ದೆನ್ BGP ರೌಟ್ ಸೆಲೆಕ್ಷನ್. ಸೊ ಇದು ರೌಟ್ ಸೆಲೆಕ್ಷನ್ ಲೈಕ್ ಲೋಕಲ್ ಪ್ರಿಫರೆನ್ಸ್ ಮೇಲೆ ರೌಟ್ಸ್ ಆಗುತ್ತೆ. ಸೊ ಅದ್ ನೋಡ್ಬೋದು. ಸೊ ಲೈಕ್ ವ್ಯಾಲ್ಯೂ ಅಸೈನ್ ಟು ರೌಟ್ ಟು ಇನ್ಫ್ಲೂಯೆನ್ಸ್ ದ ರೌಟರ್ ಸೆಲೆಕ್ಷನ್ ಪ್ರೊಸೆಸ್. ಸೊ ನಾವು ಪರ್ಟಿಕ್ಯುಲರ್ ಗೆ ಒಂದೊಂದು ವ್ಯಾಲ್ಯೂ ಅಸೈನ್ ಮಾಡ್ಬೋದು ಆ ವ್ಯಾಲ್ಯೂ ಮೇಲೆ. ಸೊ ಲೈಕ್ ಇದರಲ್ಲಿ ಕಾಸ್ಟ್ ಏನ್ ಮಾಡ್ತೀವಲ್ಲ, ಸೊ ಅದೇ ಕಾನ್ಸೆಪ್ಟ್ ಇದು. ಸೊ ಅದೇ ತರ ಬರುತ್ತೆ. ಸೊ ಇಲ್ಲ ವ್ಯಾಲ್ಯೂ ಎಲ್ಲ ಅಸೈನ್ ಮಾಡಿಬಿಟ್ಟು ಲೋಕಲ್ ಪ್ರಿಫರೆನ್ಸ್ ಮೇಲೆ ನಾವು ಇದು ಮಾಡ್ಬೋದು, ರೌಟ್ ಸೆಲೆಕ್ಷನ್ ಪ್ರೊಸೆಸ್ ಮಾಡ್ಬೋದು. ದೆನ್ AS ಪಾತ್ ಲೆಂತ್. ಸೊ ಇವಾಗ ಲೈಕ್ ನಂಬರ್ ಆಫ್ AS ಇರ್ತಾವಲ್ಲ, ಡಿಫ್ರೆಂಟ್ ಡಿಫ್ರೆಂಟ್ AS. ಸೊ ಅದನ್ನ ಲೈಕ್ ಅದು AS ಪಾತ್ ನ ಲೆಂತ್ ಚೆಕ್ ಮಾಡುತ್ತೆ. ಸೊ ಅದನ್ನ ಸಪೋರ್ಟ್ ಮಾಡುತ್ತೆ ನಮ್ಗೆ ಲೆಂತ್ ಇದ್ ಮಾಡಕ್ಕೆ. ಓಕೆ, ಸೊ AS ಪಾತ್. ದೆನ್ ಒರಿಜಿನ್. ಸೊ ಒರಿಜಿನ್ ಅಂದ್ರೆ ಅದು ಲೈಕ್ ಸೊ ರೌಟ್. ಸೊ ಅಲ್ಲಿ ಲೈಕ್ ಲೆಟ್ಸ್ ಇವಾಗ IGP ಇರುತ್ತೆ. IGP ಅಂದ್ರೆ ಇಂಟರ್ನಲ್, EGP ಅಂದ್ರೆ ಎಕ್ಸ್ಟರ್ನಲ್. ಸೊ ಅವಾಗ ಲೆಟ್ಸ್ ಇನ್ಕಂಪ್ಲೀಟ್ ಆಗಿದೆಯಾ ನಮ್ದು ಕನೆಕ್ಟಿವಿಟಿ. ಸೊ ಇಲ್ಲ ಅಂದ್ರೆ ಲೈಕ್ ಸೆಷನ್ಸ್ ಎಸ್ಟಾಬ್ಲಿಷ್ ಆಗಿರಲ್ಲ. ಸೊ ಅದಕ್ಕೆಲ್ಲ ಒರಿಜಿನ್ ಅಂತಾರೆ. ಓಕೆ, ಸೊ ದಿಸ್ ಇಸ್ ದ ಪ್ರೊಸೆಸ್. ದೆನ್ MED. ಸೊ ಇದು ನನಗೂ ಎಕ್ಸಾಕ್ಟ್ಲಿ ಐಡಿಯಾ ಇಲ್ಲ. ಸೊ MED ಏನಕ್ಕೆ ಯೂಸ್ ಆಗುತ್ತೆ ಅಂತ. ಓಕೆ, ಫೈನ್. ಸೊ ದೆನ್ IGP ಮ್ಯಾಟ್ರಿಕ್. ಸೊ ಇದು ಮ್ಯಾಟ್ರಿಕ್ ವ್ಯಾಲ್ಯೂ ಸೇಮ್ ಲೈಕ್ OSPF ಅಲ್ಲಿ ಕಾಸ್ಟ್ ಮ್ಯಾಟ್ರಿಕ್ ಅಂತೀವಲ್ಲ, ಸೇಮ್ ಮ್ಯಾಟ್ರಿಕ್ ಕಾನ್ಸೆಪ್ಟ್ ಇದು. ದೆನ್ BGP ರೌಟ್ ರಿಫ್ಲೆಕ್ಷನ್ ಅಂತ ಒಂದೈತೆ. ಸೊ ರಿಫ್ಲೆಕ್ಷನ್ ಅಂದ್ರೆ ರೈಟ್ ಸಿ ಲೆಟ್ಸ್ ರೌಟ್ ರಿಫ್ಲೆಕ್ಟರ್. ಸೊ ರೌಟ್ ರಿಫ್ಲೆಕ್ಟರ್ ಯಾರು, BGP ಸ್ಪೀಕರ್ ಇರ್ತಾನೆ. BGP ಸ್ಪೀಕರ್ ಅಂದ್ರೆ ಲೆಟ್ಸ್ ರೌಟರ್ 1 ಅಲ್ಲಿ BGP ಎನೇಬಲ್ ಆಗಿದ್ರೆ ಅದು BGP ಸ್ಪೀಕರ್ ಆಯ್ತು ಇವಾಗ. ಓಕೆ, ಫಸ್ಟ್ ಪಾಯಿಂಟ್ ಅಲ್ಲಿ. ಸೊ ಅದು ರೌಟ್ಸ್ ನ ಅದರ್ BGP ಸ್ಪೀಕರ್ ಇರುತ್ತಲ್ಲ, ಸೊ ಲೆಟ್ಸ್ ಸೆಕೆಂಡ್ ರೌಟರು. ಸೊ ಅದಕ್ಕೆ ರಿಫ್ಲೆಕ್ಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಅಂದ್ರೆ BGP ಸ್ಪೀಕರ್ ಏನಿದೆ ಸ್ಟಾರ್ಟಿಂಗ್ ರೌಟರು, ಅದು ಸೆಕೆಂಡ್ ರೌಟರ್ಗೆ ರಿಫ್ಲೆಕ್ಟ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ, ಅಂದ್ರೆ ಅದಕ್ಕೆ ಕಳಿಸುತ್ತೆ. ಸೊ ದಿಸ್ ಇಸ್ ದ ರಿಫ್ಲೆಕ್ಟರ್, ರೌಟ್ ರಿಫ್ಲೆಕ್ಟರ್. ಕ್ಲೈಂಟ್. ಸೊ ಕ್ಲೈಂಟ್ ಅಂದ್ರೆ ಲೆಟ್ಸ್ ಇವಾಗ BGP ಸ್ಪೀಕರ್ ಇರ್ತಾನೆ ಅಲ್ಲ. ಸೊ ಕ್ಲೈಂಟ್ ಅಂದ್ರೆ ಇವಾಗ ನೆಕ್ಸ್ಟ್ ರೌಟರ್ ಇರ್ತಾನೆ, ಸೊ ಅವನು ಕ್ಲೈಂಟ್ ಆದ. ಸೊ ಒಂದ್ ಸ್ಪೀಕರ್ ಆದ್ರೆ ಇನ್ನೊಂದು ಕ್ಲೈಂಟ್ ಆಗ್ಬೇಕು. ಸೊ ಲೆಟ್ಸ್ ಒಬ್ಬ ಟೀಚ್ ಮಾಡ್ತಾ ಇದ್ದಾನೆ ಅಂದ್ರೆ ಇನ್ನೊಬ್ಬ ಸ್ಟೂಡೆಂಟ್ ಆಗ್ಬೇಕಲ್ಲ, ಅದೇ ತರ. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ರೌಟ್ ರಿಫ್ಲೆಕ್ಟರ್. ಸೊ ದೆನ್ BGP ಪಾತ್ ಸೆಲೆಕ್ಷನ್, ಬೆಸ್ಟ್ ಪಾತ್. ಸೊ ಲೈಕ್ ಏನ್ ಮಾಡುತ್ತೆ ಅಂದ್ರೆ ಲೈಕ್ ಬೆಸ್ಟ್ ಪಾರ್ಟೇ ಸೆಲೆಕ್ಟ್ ಮಾಡುತ್ತೆ ಅದು BGP. ಸೊ ನಾರ್ಮಲಿ ಸೊ ಡೆಸ್ಟಿನೇಷನ್ ರೀಚ್ ಆಗಕ್ಕೆ ಯಾವ್ದು ಬೆಸ್ಟ್ ಪಾತ್ ಇದೆ ಅದನ್ನ ಸೆಲೆಕ್ಟ್ ಮಾಡುತ್ತೆ. ಸೊ ಲೈಕ್ ಅದಕ್ಕೂ ಒಂದು ಅಲ್ಗಾರಿದಮ್ ಯೂಸ್ ಮಾಡುತ್ತೆ ಅದಕ್ಕೆ. ಸೊ ಬೇಸ್ಡ್ ಆನ್ ಅಲ್ಗಾರಿದಮ್ ಅದು ಸೆಲೆಕ್ಟ್ ಮಾಡುತ್ತೆ. ಸೊ ಬೆಸ್ಟ್ ಪಾತ್ ಸೆಲೆಕ್ಷನ್ ಅಲ್ಗಾರಿದಮ್. ಸೊ ಇವಾಗ OSPF ಅಲ್ಗಾರಿದಮ್ ಯೂಸ್ ಮಾಡುತ್ತೆ, ಇದನ್ನು ಅಲ್ಗಾರಿದಮ್ ಯೂಸ್ ಮಾಡುತ್ತೆ. ಓಕೆ, ಸೊ ಡೆಸ್ಟಿನೇಷನ್ ರೂಟ್ ನ ಚೆಕ್ ಮಾಡಕ್ಕೆ ಯಾವ್ದು ಬೆಸ್ಟ್ ಇದೆ ಅಂತ. ಸೊ ದೆನ್ ಅಟ್ರಿಬ್ಯೂಟ್. ಸೊ ಅಟ್ರಿಬ್ಯೂಟ್ ಬಂದ್ರೆ ಸೊ ಲೆಟ್ಸ್ ಸೇ ನಮ್ಮ ಹತ್ರ 5 ಅಟ್ರಿಬ್ಯೂಟ್ಸ್ ಇದಾವೆ. ಸೊ ಇದನ್ನ ಕ್ವಶನ್ ಕೇಳ್ತಾರೆ. ಓಕೆ, BGP ಅಲ್ಲಿ ಹೋದ್ರೆ ಸೊ ಇದನ್ನ ಕ್ವಶನ್ ಕೇಳ್ತಾರೆ. ಸೊ ದೆನ್ ಫೈನ್. ದೆನ್ ಸೊ ಇದರಲ್ಲಿ 5 ಇದಾವೆ. ಒರಿಜಿನ್ ಅಟ್ರಿಬ್ಯೂಟ್ ಇದೆ, ದೆನ್ AS ಪಾತ್ ಇದೆ, ನೆಕ್ಸ್ಟ್ ಹಾಪ್ ಇದೆ, ಸೊ ಲೋಕಲ್ ಪ್ರಿಫರೆನ್ಸ್ ಇದೆ, ಮಿಡ್ ಇದೆ, ಮಲ್ಟಿ ಎಕ್ಸಿಟ್. ಸೊ ದೀಸ್ ಆರ್ ದ ಅಟ್ರಿಬ್ಯೂಟ್ಸ್. ಸೊ ಇದರಲ್ಲಿ ಲೈಕ್ ಎಕ್ಸ್ಪ್ಲನೇಷನ್ ಜಾಸ್ತಿ ಕೇಳಲ್ಲ, ಬಟ್ ನಾರ್ಮಲಿ ಅಟ್ರಿಬ್ಯೂಟ್ಸ್ ಹೇಳಿ ಅಂತಾರೆ, BGP ಅಟ್ರಿಬ್ಯೂಟ್ಸ್ ಹೇಳಿ ಅಂತಾರೆ. ಓಕೆ, ಸೊ ಲೈಕ್ ದಿಸ್ ಒನ್. ದೆನ್ BGP confederation. So group of AS that work together to simply BGP configuration and improves the ಸ್ಕ್ಯಾಲಬಿಲಿಟಿ. ಸೊ ಇದೇನಾಗುತ್ತೆ ಅಂದ್ರೆ ಲೈಕ್ ಡಿಫ್ರೆಂಟ್ ಡಿಫ್ರೆಂಟ್ AS ಇರ್ತಾವಲ್ಲ, ಸೊ ಅದು ಟುಗೆದರ್ ಆಗಿ ವರ್ಕ್ ಆಗಿ ಅದನ್ನ ಸಿಂಪ್ಲಿಫೈ ಮಾಡುತ್ತೆ. ಸೊ BGP ಕಾನ್ಫಿಗರೇಷನ್ ಆಗಲಿ, ಇಲ್ಲಾಂದ್ರೆ ನೆಟ್ವರ್ಕ್ ನ ಸ್ಟೆಬಿಲಿಟಿ ಮಾಡಕ್ಕೆ, ಲೈಕ್ ಸ್ಕ್ಯಾಲಬಿಲಿಟಿ ಮಾಡಕ್ಕೆ, ಇಲ್ಲ ಸ್ಟೇಬಲ್ ಮಾಡಕ್ಕೆ, ಇಲ್ಲ ಲೈಕ್ ಫಾಸ್ಟರ್ ಮಾಡಕ್ಕೆ. ಸೊ ಅದೆಲ್ಲಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ದೆನ್ ಕಾನ್ಫೆಡರೇಷನ್ ID. ಇದು ಒಂದು ಲೈಕ್ ಅದೊಂದು ಐಡೆಂಟಿಫಿಕೇಶನ್. ಓಕೆ, ಸೊ ಲೆಟ್ಸ್ ಇವಾಗ AS ನಂಬರ್ ಅಂದ್ರೆ ಅದೊಂದು ಐಡೆಂಟಿಫಿಕೇಶನ್ ಆ ತರ ಆಯ್ತಲ್ಲ. ಸೊ ಅದೇ ತರ ಇದೊಂದು ಕಾನ್ಫೆಡರೇಷನ್ ಅಂದ್ರೆ ID ಅಂದ್ರೆ ಅದೊಂದು ಐಡೆಂಟಿಫಿಕೇಶನ್ ID. ಓಕೆ, ಸೊ ದೆನ್ BGP ರೌಟ್ ಫ್ಲಾಪಿಂಗ್. ಸೊ BGP ರೌಟ್ ಫ್ಲಾಪಿಂಗ್ ಇದೆಲ್ಲ ಲೈಕ್
ಫ್ಲಾಪ್ ಆಗುತ್ತಲ್ಲ, ಸೊ ನಾವು ಅಂತೀವಿ ನೆಟ್ವರ್ಕ್ ಫ್ಲಾಪ್ ಆಯ್ತು ಅಂದ್ರೆ ಲೈಕ್ ಡಿಸ್ಕನೆಕ್ಟ್ ಆಗ್ತಾ ಇದೆ, ಇಮಿಡಿಯೇಟ್ ಡಿಸ್ಕನೆಕ್ಟ್. ಸೊ ಇದು ಕಾನ್ಸೆಪ್ಟ್ ಬರುತ್ತೆ ಇದು. ಓಕೆ, ಸೊ ರೌಟ್ ಫ್ಲಾಪಿಂಗ್ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ರಿಪೀಟೆಡ್ ವಿಡ್ರಾವಲ್ ಅಥವಾ ರೀ ಅಡ್ವರ್ಟೈಸ್ಮೆಂಟ್ ಆಫ್ ರೌಟ್. ಸೊ ಅಂದ್ರೆ ಯಾವಾಗ ಆಗುತ್ತೆ ಇವಾಗ, ಸೊ ನಾವು ಲೆಟ್ಸ್ ಇವಾಗ ರನ್ನಿಂಗ್ ಇದೆ ಆಲ್ರೆಡಿ, ನಾವು ರೌಟ್ ನ ಇದು ಮಾಡಿದ್ವಿ, ಲೈಕ್ ನೆಟ್ವರ್ಕ್ ನ ಅಡ್ವರ್ಟೈಸ್ ಮಾಡಿದ್ವಿ, ಸೊ ಬಟ್ ರಿಪೀಟ್ ಅಡ್ವರ್ಟೈಸ್ ಮಾಡ್ತಾ ಇದ್ವಿ. ಸೊ ಅಂತ ಕೇಸಸ್ ಅಲ್ಲಿ ಇದು ರೌಟ್ ಫ್ಲಾಪಿಂಗ್ ಹ್ಯಾಪನ್ ಆಗುತ್ತೆ. ಓಕೆ, ಸೊ ರೌಟ್ ಫ್ಲಾಪಿಂಗ್ ಡ್ಯಾಮೇಜು. ಸೊ ಇದು ರೌಟ್ ಫ್ಲಾಪಿಂಗ್ ಡ್ಯಾಂಪಿಂಗ್ ಅದೇನ್ ಮಾಡುತ್ತೆ, ಅದು ಮೆಕ್ಯಾನಿಸಮ್, ಅದು ಪ್ರಿವೆಂಟ್ ಮಾಡಕ್ಕೆ. ಸೊ ಇವಾಗ ಎಸ್ ಟಿ ಪಿ ಅಲ್ಲಿ ಹೆಂಗೆ ಲೂಪ್ ಪ್ರಿವೆಂಟ್ ಮಾಡುತ್ತಲ್ಲ, ಸೊ ಲೂಪ್ ಅವಾಯ್ಡ್ ಮಾಡಕ್ಕೆ ಹೆಲ್ಪ್ ಮಾಡುತ್ತಲ್ಲ, ಸೊ ಅದೇ ತರ ಇದು ಫ್ಲಾಪ್ ಡ್ಯಾಂಪಿಂಗ್ ಅಂದ್ರೆ ಇದು ಮೆಕ್ಯಾನಿಸಮ್, ಅದು ಒಂದು ಪ್ರಿವೆಂಟ್ ಮಾಡಕ್ಕೆ. ಸೊ ಫ್ಲಾಪಿಂಗ್ ಆಗೋದನ್ನ ಪ್ರಿವೆಂಟ್ ಮಾಡಕ್ಕೆ ಅದು ಒಂದು ಮೆಕ್ಯಾನಿಸಮ್. ಓಕೆ, ಸೊ ದೆನ್ ಬಿ ಜಿ ಪಿ ಸೆಕ್ಯೂರಿಟಿ ಇಲ್ಲಿ ಬಂದರೆ, ಸೊ ಅಥೆಂಟಿಕೇಶನ್ ಇದೆ, ಎನ್ಕ್ರಿಪ್ಷನ್ ಇದೆ. ಓಕೆ, ಸೊ ದಿ ಆರ್ ದ ಸೆಕ್ಯೂರಿಟೀಸ್. ಸೊ ದೆನ್ ಲಾಸ್ಟ್ ಪಾರ್ಟು, ಸೊ ಬಿ ಜಿ ಪಿ ಸ್ಟೇಟು ಇದೊಂದು ವೆರಿ ಇಂಪಾರ್ಟೆಂಟು. ಓಕೆ, ಸೊ ಬಿ ಜಿ ಪಿ ಸ್ಟೇಟ್ ಇದಾವೆ, ಒ ಎಸ್ ಪಿ ಎಫ್ ಅಲ್ಲಿ ಹೆಂಗೆ ಸ್ಟೇಟ್ ಇದಾವಲ್ಲ ಅದೇ ತರ ಬಿ ಜಿ ಪಿ ಸ್ಟೇಟ್ ಇದಾವೆ. ಸೊ ಒಂದ್ ರೌಟರ್ ಇದೆ ಇನ್ನೊಂದು ರೌಟರ್ಗೆ ಕನೆಕ್ಷನ್ ಎಸ್ಟಾಬ್ಲಿಷ್ ಆಗಕ್ಕೆ, ಇಲ್ಲೊಂದು ನೇಬರ್ಶಿಪ್ ಬರಕ್ಕೆ. ಸೊ ಇಲ್ಲಿ ಇವಾಗ ಸ್ಟಾರ್ಟಿಂಗು ಐಡಲ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಇದು ಐಡಲ್ ಅಂದ್ರೆ ಲೈಕ್ ಇನಿಷಿಯಲ್ ಸ್ಟೇಟ್, ನಾವು ಯಾವಾಗ ಬಿ ಜಿ ಪಿ ಕನೆಕ್ಷನ್ಸ್ ಎನೇಬಲ್ ಮಾಡ್ತೀವಲ್ಲ, ಸೊ ಅವಾಗ ಅದು ಐಡಲ್ ಅಲ್ಲಿ ಇರುತ್ತೆ, ಆ ಪರ್ಟಿಕ್ಯುಲರ್ ರೌಟರು ಐಡಲ್ ಅಲ್ಲಿ ಇರುತ್ತೆ. ಸೊ ದೆನ್ ನೆಕ್ಸ್ಟ್ ಕನೆಕ್ಟ್ ಅಲ್ಲಿ ಬರುತ್ತೆ. ಕನೆಕ್ಟ್ ಅಲ್ಲಿ ನೋಡ್ಬೋದು, ಕನೆಕ್ಟ್ ಅಲ್ಲಿ ಟಿ ಸಿ ಪಿ ಕನೆಕ್ಷನ್ ಎಸ್ಟಾಬ್ಲಿಷ್ ಆಗುತ್ತೆ, ಅಂದ್ರೆ ಟಿ ಸಿ ಪಿ ಹ್ಯಾಂಡ್ ಶೇಕ್ ಆಗುತ್ತೆ. ಓಕೆ, ಸೊ ಟಿ ಸಿ ಪಿ ಹ್ಯಾಂಡ್ ಶೇಕ್ ಆಗುತ್ತೆ ಕನೆಕ್ಟ್ ಸ್ಟೇಟ್ ಅಲ್ಲಿ. ಸೊ ಇನ್ ಕೇಸ್ ಇದು ಟಿ ಸಿ ಪಿ ಹ್ಯಾಂಡ್ ಶೇಕ್ ಪ್ರಾಪರ್ ಆಗಿರಲ್ಲ ಅಂದ್ರೆ, ಸೊ ಇದು ಆಕ್ಟಿವ್ ಸ್ಟೇಟ್ ಗೆ ಮೂವ್ ಆಗಲ್ಲ. ಸೊ ಏನಾಗುತ್ತೆ ಅಂದ್ರೆ ವಾಪಸ್ ಐಡಲ್ ಸ್ಟೇಟ್ ಗೆ ಹೋಗ್ಬಿಡುತ್ತೆ ಅದು. ಸೊ ನಮ್ಗೆ ರೌಟರ್ ಏನ್ ತೋರಿಸುತ್ತೆ, ಐಡಲ್ ಅಂತ ತೋರಿಸುತ್ತೆ ಅಲ್ಲಿ. ಓಕೆ, ಸೊ ಪೂರ್ತಿ ಎಸ್ಟಾಬ್ಲಿಷ್ ಇಲ್ಲ, ಫುಲ್ ಲೋಡಿಂಗ್ ಅಂತ ತೋರಿಸಲ್ಲ. ಓಕೆ, ಸೊ ಅವಾಗ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಇದು ಟಿ ಸಿ ಪಿ ಪ್ರಾಪರ್ ಆಗಿ ಆಗಿಲ್ಲ ಅಂದ್ರೆ ನಮ್ದು ಏನೋ ಕಾನ್ಫಿಗರೇಷನ್ ಮಿಸ್ ಮ್ಯಾಚ್ ಇದೆ. ಸೊ ಅವಾಗ ಅದು ಐಡಲ್ ಗೆ ವಾಪಸ್ ಬಂತು ಅಂತ ಗೊತ್ತಾಗುತ್ತೆ. ಓಕೆ, ಸೊ ಇವಾಗ ಟಿ ಸಿ ಪಿ ಹ್ಯಾಂಡ್ಶೇಕ್ ಪ್ರಾಪರ್ ಆಗಿ ಆಗಿದ್ರೆ ಅದು ನೆಕ್ಸ್ಟ್ ಆಕ್ಟಿವ್ ಸ್ಟೇಟ್ ಹೋಗುತ್ತೆ. ಓಕೆ, ಸೊ ಆಕ್ಟಿವ್ ಸ್ಟೇಟ್ ಅಲ್ಲಿ ಹೋದಾಗ, ಸೊ ಅದು ಲೈಕ್ ಓಪನ್ ಮೆಸೇಜ್ ನೋಡುತ್ತೆ. ಅದು ಏನ್ ಮಾಡುತ್ತೆ ಅಂದ್ರೆ ಲೈಕ್ ಎಸ್ಟಾಬ್ಲಿಷ್ ಮಾಡುತ್ತೆ ಕನೆಕ್ಷನ್, ಅದು ಪಿಯರ್ ಜೊತೆ. ಪಿಯರ್ ಅಂದ್ರೆ let's say ನಮ್ದು ರೌಟರ್ ನೇಬರ್ ರೌಟರ್, ಸೊ ಅದ್ರ ಜೊತೆ ಅದು ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡುತ್ತೆ. ಸೊ ಆಕ್ಟಿವ್ ಸ್ಟೇಟ್ ಗೆ ಬಂದ್ರೆ, ಸೊ ಪೂರ್ತಿ ಆಕ್ಟಿವ್ ಹೋಗೋಕೆ ಮುಂಚೆ ಏನಾಗುತ್ತೆ ಅಂದ್ರೆ ಓಪನ್ ಸೆಂಟ್, ಸೊ ಅದು ಒಂದು ಓಪನ್ ಸೆಂಟ್ ಮೆಸೇಜ್ ಸೆಂಡ್ ಮಾಡುತ್ತೆ ಪಿಯರ್ ರೌಟರ್ಗೆ. ಓಕೆ, ಸೊ ಸೆಕೆಂಡ್ ರೌಟರ್ಗೆ, ಕನೆಕ್ಟೆಡ್ ರೌಟರ್ಗೆ. ಸೊ ಆಮೇಲೆ ಸೆಂಟ್ ಮಾಡ್ಬಿಟ್ಟು ಅದು ವೇಟ್ ಮಾಡುತ್ತೆ, ಕನ್ಫರ್ಮೇಶನ್ಗೋಸ್ಕರ ವೇಟ್ ಮಾಡುತ್ತೆ. ಸೊ ಅವಾಗ ಸೆಕೆಂಡ್ ರೌಟರ್ ಏನ್ ಮಾಡ್ತಾನೆ, ಓಪನ್ ಕನ್ಫರ್ಮೇಶನ್ ಮೆಸೇಜ್, ಸೊ ಅದೇನ್ ಮಾಡುತ್ತೆ ಕನ್ಫರ್ಮೇಶನ್ ಸೆಂಡ್ ಮಾಡ್ತಾನೆ. ಸೊ ಪಿಯರ್ ರೌಟರ್ ಇಂದ ಇದು ರೌಟರ್ ಒನ್ ಲೆಟ್ಸ್ ಕನ್ಫರ್ಮೇಶನ್ ಮೆಸೇಜ್ ರಿಸೀವ್ ಆಗುತ್ತೆ. ಓಕೆ, ಸೊ ರಿಸೀವ್ ಆದ್ಮೇಲೆ ಫೈನಲಿ ಎಲ್ಲ ಓಕೆ ಆಗ್ಬಿಟ್ಟು ಆಕ್ಟಿವ್ ಆಗ್ಬಿಟ್ಟು ಅವಾಗ ಕನೆಕ್ಷನ್ ಪೂರ್ತಿ ಎಸ್ಟಾಬ್ಲಿಷ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ದ ಲೈಕ್ ಬಿ ಜಿ ಪಿ ಸ್ಟೇಟ್. ಸೊ ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಡಯಾಗ್ರಾಮ್ ಇದೆ ನೋಡ್ಬೋದು. ಸೊ ಲೈಕ್ ಇಲ್ಲಿ ನೋಡ್ಬೋದು ಐಡಿಯಲ್ ಸ್ಟೇಟ್ ಬರುತ್ತೆ, ಆಮೇಲೆ ಕನೆಕ್ಟ್ ಬರುತ್ತೆ. ಕನೆಕ್ಟ್ ಅಲ್ಲಿ ಲೆಟ್ಸ್ ಟಿ ಸಿ ಪಿ ಹ್ಯಾಂಡ್ ಶೇಕ್ ಪ್ರಾಪರ್ ಆಗಿ ವರ್ಕ್ ಆಗಿಲ್ಲ ಅಂದ್ರೆ ಆಕ್ಟಿವ್ ಗೆ ಹೋಗುತ್ತೆ, ಆಕ್ಟಿವ್ ಇಂದ ವಾಪಸ್ ಐಡಲ್ ಗೆ ಹೋಗ್ಬಿಡುತ್ತೆ. ಓಕೆ, ಸೊ ಆಕ್ಟಿವ್ ಇಂದ ಈ ಕಡೆ ಬರಲ್ಲ, ಅದು ಓಪನ್ ಸೆಂಡ್ ಮೆಸೇಜ್ ಬರಲ್ಲ. ಸೊ ಇನ್ ಕೇಸ್ ತ್ರೀ ವೇ ಹ್ಯಾಂಡ್ ಶೇಕ್ ಪ್ರಾಪರ್ ಆಗಿ ಆಗಿದ್ರೆ ಆಕ್ಟಿವ್ ಹೋಗುತ್ತೆ, ಆಮೇಲೆ ಸಾರಿ ಇದು ಬರುತ್ತೆ ಓಪನ್ ಸೆಂಡ್ ಮೆಸೇಜ್ ಬರುತ್ತೆ. ಸೊ ಇದು ಏನ್ ಮಾಡುತ್ತೆ, ಕನ್ಫರ್ಮೇಶನ್ ಗೆ ವೇಟ್ ಮಾಡುತ್ತೆ, ಆಮೇಲೆ ಕನ್ಫರ್ಮೇಶನ್ ಗೆ ವೇಟ್ ಮಾಡ್ಬಿಟ್ಟು ಎಲ್ಲ ಓಕೆ ಆದ್ರೆ ಅದು ಎಸ್ಟಾಬ್ಲಿಷ್ ಆಗುತ್ತೆ. ಓಕೆ, ಸೊ ಇಲ್ಲಿ ಏನಾದ್ರೂ ಪ್ರಾಬ್ಲಮ್ ಆದ್ರೆ ವಾಪಸ್ ಐಡಲ್ ಗೆ ಹೋಗುತ್ತೆ. ಸೊ ಇನ್ ಕೇಸ್ ಪ್ರಾಬ್ಲಮ್ ಇದ್ರೆ ವಾಪಸ್ ಐಡಲ್ ಗೆ ಹೋಗುತ್ತೆ ಅದು. ಓಕೆ, ಸೊ ದಿಸ್ ಇಸ್ ದ ಪ್ರಾಸೆಸ್. ಸೊ ಇದು ಕನೆಕ್ಟಿವಿಟಿ. ಸೊ ದಿಸ್ ಇಸ್ ಬಿ ಜಿ ಪಿ. ಸೊ ಲೆಟ್ಸ್ ಸಿ ದ ಲೈಕ್ ಕಾನ್ಫಿಗರೇಷನ್. ಸೊ ಒಂದು ಬೇಸಿಕ್ ಕಾನ್ಫಿಗರೇಷನ್ ನೋಡೋಣ, ಸೊ ಯಾವ ತರ ಮಾಡ್ತೀವಿ ಅಂತ. ಸೊ ಓಕೆ, ಸೊ ಇದರಲ್ಲಿ ನೋಡೋಣ. ಸೊ ಇದರಲ್ಲಿ ಆಲ್ರೆಡಿ ಕಾನ್ಫಿಗರೇಷನ್ ಇದನ್ನ ರಿಮೂವ್ ಮಾಡಿ ಲೆಟ್ಸ್ ಡೂ. ಸೊ ರೌಟರ್ ಒನ್ ಅಲ್ಲಿ ಫಸ್ಟ್ ಎಸ್ ಪಿ ಎಫ್ ರನ್ ಮಾಡೋಣ, ರಿಮೂವ್ ಮಾಡೋಣ. ಕಾನ್ಫಿಗ್ ಟರ್ಮಿನಲ್, ನೋ ರೌಟರ್ ಒ ಎಸ್ ಪಿ ಎಫ್ 10 10. ಸೊ ಒ ಎಸ್ ಪಿ ಎಫ್ ರಿಮೂವ್ ಆಯ್ತು. ಲಾಗ್ ಮೆಸೇಜ್ ಬರ್ತಾವು, ಅಡ್ಜಸೆನ್ಸಿ ಹೋಗ್ಬಿಡುತ್ತೆ. ಸೊ ರೌಟರ್ ಟೂ ಅಲ್ಲಿ ಸಿಮಿಲರ್, ನೋ ಎಸ್ ಪಿ ಎಫ್ 10. ರೌಟರ್ ತ್ರೀ ಅಲ್ಲೂ ಸೇಮ್, ದೆನ್ ರೌಟರ್ ಫೋರ್ ಅಲ್ಲೂ ಸೇಮ್. Another OSPF remove, then router 5,
enable config terminal, OSPF remove, then router system remove. ಸೊ ಓಕೆ ಸೊ OSPF ರಿಮೂವ್ ಆಯಿತು. ಸೊ ನೇಬರ್ಶಿಪ್ ಇವಾಗ ಡೌನ್ ಆಯಿತು. ಸೊ ಎಲ್ಲದರಲ್ಲಿ ನೇಬರ್ಶಿಪ್ ಡೌನ್ ಆಯಿತು. ಓಕೆ ಸೊ ಓಕೆ ಸೊ ಇವಾಗ ರೌಟರ್ ಐ ಡಿ ಏನೂ ಇಲ್ಲ. ಈ ರೌಟರ್ ಐ ಡಿ ಏನಿದೆಲ್ಲ 3 1 2, ಸೊ ಇದೆಲ್ಲ ರಿಮೂವ್ ಆಯ್ತು. ಯಾಕಂದ್ರೆ OSPF ರಿಮೂವ್ ಆದರೆ ಅದು ರೌಟರ್ ಐ ಡಿ ಅಂತ ರಿಮೂವ್ ಆಗುತ್ತೆ. ಸೊ ಯಾಕಂದ್ರೆ ಇಲ್ಲಿ ನೋಡ್ಬೋದು ಶೋ ಸೆಕ್ಷನ್ ರೌಟರ್ ಐ ಡಿ. ಸೊ ರೌಟರ್ ಐ ಡಿ ರಿಮೂವ್ ಆಗಿರುತ್ತೆ. ಸೊ ರೌಟರ್ ಐ ಡಿ ಸೊ ಇದು ಏನು ಬರ್ತದೆ ಡೂ ಶೋ ಡೂ ಶೋ ರನ್ ರೌಟರ್ ಏನೂ ಇಲ್ಲ. ಸೊ ರೌಟರ್ ಐ ಡಿನೂ ರಿಮೂವ್ ಆಗಿದೆ. ಸೊ ಓನ್ಲಿ ಇವಾಗ ಐ ಪಿ ಅಡ್ರೆಸ್ ಇದಾವೆ. ಓಕೆ ಸೊ ಕನೆಕ್ಟೆಡ್ ಇಂಟರ್ಫೇಸ್ ಐ ಪಿ ಅಡ್ರೆಸ್ ಇದಾವೆ. ಸೊ ಲೆಟ್ಸ್ ಸೇ ರೌಟರ್ ಬಿ ಜಿ ಪಿ. ಸೊ ನಾವು ರೌಟರ್ ಬಿ ಜಿ ಪಿ ಎನೇಬಲ್ ಮಾಡ್ತಾ ಇದೀವಿ ರೌಟರ್ 1 ಮೇಲೆ. ಓಕೆ ಸೊ ರೌಟರ್ ಬಿ ಜಿ ಪಿ ಲೆಟ್ಸ್ ಸೇ ಇವಾಗ ಕ್ವಶನ್ ಮಾರ್ಕ್. ಸೊ ಇಲ್ಲಿ ನಮಗೆ ಹೇಳ್ತಾ ಇದೆ ನೋಡಿ, ಇದು ಆಟೋನಮಸ್ ನಂಬರ್ ಸಿಸ್ಟಮ್ ಹಾಕಿ ಅಂತ ಹೇಳ್ತಾ ಇದೆ. ಸೊ ನಾವು 1 ಇಂದ ಇಲ್ಲಿ ಮಟ್ಟ ಇದೆ ನೋಡಿ. ಸೊ ಇಷ್ಟು ರೌಟರ್ ಓ ಎಸ್ ನಂಬರ್ ನಾವು ಯೂಸ್ ಮಾಡ್ಬೋದು, ಯಾವ್ದಾದ್ರು ಯೂಸ್ ಮಾಡ್ಬೋದು. ಸೊ ಲೆಟ್ಸ್ ಬಿ ಜಿ ಪಿ OSPF 10 ಅಂತ ಯೂಸ್ ಮಾಡೋದು. ಅದಕ್ಕೆ ರೌಟರ್ ಬಿ ಜಿ ಪಿ 10 ಅಂತ ಅಂದ್ರೆ ಎಸ್ ನಂಬರ್ 10. ಓಕೆ ಇಷ್ಟೇ. ಸೊ ಇವಾಗ ಬಿ ಜಿ ಪಿ ಎನೇಬಲ್ ಆಯ್ತು. ಸೊ ಇವಾಗ ನಾವೇನ್ ಮಾಡಬೇಕು, ಅದಕ್ಕೆ ನೇಬರ್ಶಿಪ್ ಕೊಡಬೇಕು. ಸೊ ನಿಮ್ಗೆ ನೇಬರ್ ಯಾವುದು ಅಂತ. ಸೊ ಲೆಟ್ಸ್ ಸೇ ರೌಟರ್ಗೆ ನೇಬರ್ ಏನಿದೆ ಅಂದ್ರೆ ನೇಬರ್ ಕ್ವಶನ್ ಮಾರ್ಕ್. ಸೊ ನೇಬರ್ಗೆ ಏನು ನೇಬರ್ ಅಡ್ರೆಸ್ ಏನಿದೆ ಈ ಇಂಟರ್ಫೇಸ್ ಐ ಪಿ ಅಡ್ರೆಸ್. ಸೊ ಅದರದ್ದು ಐ ಪಿ ಅಡ್ರೆಸ್ ಏನು 10.1.1.1. ಓಕೆ ಸೊ ನೇಬರ್ ಐ ಪಿ ಅಡ್ರೆಸ್ ಆಯಿತು. ದೆನ್ ಕ್ವಶನ್ ಮಾರ್ಕ್ ಹಾಕಿದ್ರೆ ನಮಗೆ ಇಷ್ಟೊಂದು ತೋರಿಸ್ತಾ ಇದೆ, ಅಡ್ವರ್ಟೈಸ್ ತೋರಿಸ್ತಾ ಇದೆ, ಆಕ್ಟಿವೇಟ್ ತೋರಿಸ್ತಾ ಇದೆ. ಸೊ ನಾವು ಇಲ್ಲಿ ಸಬ್ನೆಟ್ ಮಾಸ್ಕ್ ಹಾಕ್ಬೋದು. ಓಕೆ ಸೊ ನೇಬರ್ ದೆನ್ ಲೆಟ್ಸ್ ಸೇ ಸಬ್ನೆಟ್ ಮಾಸ್ಕ್ ಹಾಕ್ಬೋದಾ ಇಲ್ಲ ಲೈಕ್ ರಿಮೋಟ್ ಎಸ್ ಡೈರೆಕ್ಟ್ ಸಬ್ನೆಟ್ ಮಾಸ್ಕ್ ಏನ್ ಬೇಕಾಗಿಲ್ಲ. ಸೊ ಡೈರೆಕ್ಟ್ ನೇಬರ್ ಇದು ಕೊಡೋಣ, ಡೈರೆಕ್ಟ್ ರಿಮೋಟ್ ಎಸ್ ಕೊಡೋಣ. ಸೊ ರಿಮೋಟ್ ಎಸ್ ನಾವು ಚೇಂಜ್ ಮಾಡ್ತಾ ಇದ್ವಿ. ರೌಟರ್ 1ಗೆ 10 ರೌಟರ್ 2ಗೆ 20 ಹಾಕೋಣ. ಸೊ ರೌಟರ್ 3ಗೆ 30 ಹಾಕೋಣ. ಸೊ ರೌಟರ್ 3 ನೇಬರ್ ಅದಕ್ಕೆ ಸೊ 30 ಹಾಕೋಣ ಕ್ವೆಶನ್ ಮಾರ್ಕ್. ಸೊ ಆಯ್ತು. ಸೊ ನೇಬರ್ ಕನೆಕ್ಟ್ ಮಾಡೋಣ. ಓಕೆ ಸೊ ಇದಕ್ಕೆ ಒಂದೇ ನೇಬರ್ ಇದೆ. ಸೊ ಒಂದ್ ನೇಬರ್ ಕೊಟ್ಟಿದೀವಿ ಅದಕ್ಕೆ. ಸೊ ಇವಾಗ ಮತ್ತೆ ನೆಟ್ವರ್ಕ್ ಅಡ್ವರ್ಟೈಸ್ ಮಾಡಬೇಕು. ಸೊ ಸೇಮ್ ನೆಟ್ವರ್ಕ್ ಏನು 10 ನೆಟ್ವರ್ಕ್ 10.1.0 ನೆಟ್ವರ್ಕ್ ಅಡ್ವರ್ಟೈಸ್ ಮಾಡೋಣ. 255.255.255.0. ಓಕೆ ಕ್ವೆಶನ್ ಮಾರ್ಕ್. ಏನೋ ಆಯ್ತು. ಕಾಮನ್ ಬ್ಯಾಡ್. ಓಕೆ ಸೊ ಇಲ್ಲಿ ಮೇ ಬಿ ಕ್ವೆಶನ್ ಮಾರ್ಕ್. ಓಕೆ ಸೊ ABCD. ಸೊ ಇಲ್ಲಿ ಇದು ನೆಟ್ವರ್ಕ್ ಮಾಸ್ಕ್ ಬೇಕಾಗಿಲ್ಲ, ಜಸ್ಟ್ ನೆಟ್ವರ್ಕ್ ಅಡ್ವರ್ಟೈಸ್ ಮಾಡಿದ್ರೆ ಸಾಕು. ಓಕೆ ಸೊ ಫೈನ್. ಸೊ ಇವಾಗ ಒಂದ್ ರೌಟರ್ ಮೇಲೆ BGP ಆಯ್ತು. ಓಕೆ ಸೊ 10 BGP 10 ಏಸ್ ನಂಬರ್ 10. ಸೊ ರೌಟರ್ 2 ಮೇಲೆ ಸಿಮಿಲರ್ ಕಾನ್ಫಿಗರ್ ಮಾಡೋಣ. ರೌಟರ್ BGP ಇಲ್ಲಿ 20 ಏಸ್ ನಂಬರ್ 20. ಓಕೆ ಡಿಫ್ರೆಂಟ್ ಏಸ್ ನಂಬರ್. ಸೊ ಇದಕ್ಕೆ ನೇಬರು ಸೇಮು 10.1. ಸಾರಿ 2.1.1. ಓಕೆ ಸೊ ಇದು ನೇಬರು. ಸೊ ಈ ಇಂಟರ್ಫೇಸ್ FA2/0 ಇಂಟರ್ಫೇಸ್. ದೆನ್ ರಿಮೋಟ್ AS. ಸೊ ಅದಕ್ಕೆ ಸೊ ರಿಮೋಟ್ AS 30. ಓಕೆ ಸೊ 30. ಸೊ ದೆನ್ ಫೈನ್. ದೆನ್ ಸೇಮು ನೆಟ್ವರ್ಕ್ ಅಡ್ವರ್ಟೈಸ್ ಮಾಡಬೇಕು. ಸೊ ನೆಟ್ವರ್ಕ್ ಯಾವುದು 10.2.1.0 ನೆಟ್ವರ್ಕ್. ಸೊ ನೆಟ್ವರ್ಕ್ ಅಡ್ವರ್ಟೈಸ್ ಆಯ್ತು. ಸೊ ಇಲ್ಲಿ ಕಾನ್ಫಿಗರೇಷನ್ ಮುಗಿತ್ತು. ಓಕೆ ಸೊ ಫೈನ್. ಸೊ ಇವಾಗ ಸಿಮಿಲರ್ ಈ ಕಡೆದು ರೌಟರ್ 4 ಮತ್ತೆ ರೌಟರ್ 5 ಮಾಡ್ಕೊಳ್ಳೋಣ. ರೌಟರ್ 4 ರೌಟರ್ 5 ರೌಟರ್ BGP ರೌಟರ್ 4ಗೆ 40 ಕೊಡೋಣ. ಓಕೆ ಸೊ ಫೈನ್. ದೆನ್ ಇದಕ್ಕೆ ನೇಬರ್ ಯಾವುದು. ಸೊ ನೇಬರ್ 10.4.1.1. ಸೊ ಇದು ನೇಬರ್. ಓಕೆ ರೌಟರ್ 6 ಇಂಟರ್ಫೇಸ್ ಏನಿದೆ ಅದು ನೇಬರ್. ದೆನ್ ರಿಮೋಟ್ AS ಅದಕ್ಕೆ ಇದಕ್ಕೆ 60 ಆಗ್ತಾ ಇದೀವಿ ನಾವು AS ನಂಬರ್. ಓಕೆ ಸೊ ಅದಕ್ಕೆ ರಿಮೋಟ್ AS ಏನು 60 ಕೊಡೋಣ. ಸೊ 60. ದೆನ್ ನೆಟ್ವರ್ಕ್ ಅಡ್ವರ್ಟೈಸ್ ಮಾಡೋಣ. ಸೊ ನೆಟ್ವರ್ಕ್ ಯಾವುದು 10.4.1.0 ನೆಟ್ವರ್ಕ್. ಸೊ ದಿಸ್ ಇಸ್ ಡನ್. ಓಕೆ ಫೈನ್. ಸೊ ದೆನ್ ರೌಟರ್
ಫೈವ್ ಇಲ್ಲಿ ಸೇಮ್ ಅಡ್ವರ್ಟೈಸ್ ಮಾಡೋಣ. ರೌಟರ್ BGP ಫೈವ್ ಇಲ್ಲಿ 50, ಏಜ್ ನಂಬರ್ 50, ದೆನ್ ನೇಬರು 10.5.1.1 ನೇಬರ್, ರಿಮೋಟ್ AS ಏನಿದೆ 60 ಇದೆ. ರಿಮೋಟ್ AS 60, ಇದಕ್ಕೆ ರಿಮೋಟ್ AS 60. ದೆನ್ ನೆಟ್ವರ್ಕ್ ಅಡ್ವರ್ಟೈಸ್ ಮಾಡೋಣ. 10.5.1.0 ನೆಟ್ವರ್ಕ್ ಅಡ್ವರ್ಟೈಸ್ ಆಯಿತು. ಫೈನ್. ಸೊ ಇವಾಗ ಹಂಗೆ ಪ್ಯಾಕೆಟ್ ಕ್ಯಾಪ್ಚರ್ ಮಾಡೋಣ ಫಸ್ಟ್, ಆಮೇಲೆ ಇದು ಮಾಡೋಣ. ಒಪ್ಪ ಸಾರಿ, ಡುಪ್ಲಿಕೇಶನ್ ಆಯಿತು, ಗೊತ್ತಾಗಲಿಲ್ಲ. ಓಕೆ, ಸೊ ಇಲ್ಲಿ ರೈಟ್ ಕ್ಲಿಕ್ ಕ್ಯಾಪ್ಚರ್ 0 0, ಸೊ ಈ ಇಂಟರ್ಫೇಸ್ನ ಕ್ಯಾಪ್ಚರ್ ಮಾಡೋಣ. ಸೊ ಲೆಟ್ಸ್ ಕ್ಯಾಪ್ಚರ್. ಓಕೆ, ಸೊ ಇವಾಗ ಕ್ಯಾಪ್ಚರ್ ಸ್ಟಾರ್ಟ್ ಆಗಿದೆ. ಆಗೋಯ್ತು. ಇದೆಲ್ಲ ಇದು ಫುಲ್ ಆಗೋಯ್ತು. ಓಕೆ, ಸೊ ನೋ ಇಶ್ಯೂಸ್. ಓಕೆ, ಸೊ ಕ್ಯಾಪ್ಚರ್ ಕ್ಯಾಪೇಜ್ ಸ್ಟಾರ್ಟ್ ಆಗಿದೆ. ಸೊ ಫಸ್ಟ್ ಬೇಸಿಕ್ ರೌಟರ್ 6 ಅಲ್ಲಿ ಎನೇಬಲ್ ಮಾಡೋಣ. ಸೊ ರೌಟರ್ BGP, ಸೊ AS ನಂಬರ್ ನಾವು 60 ಕೊಡ್ತಾ ಇದೀವಿ ಇದಕ್ಕೆ. ಸೊ ದೆನ್ ಇದಕ್ಕೆ ನೇಬರ್ ಯಾವುದು? ಸೊ ಇದಕ್ಕೆ ಮೂರ್ ನೇಬರ್ ಇದಾವೆ. ಸೊ ರೌಟರ್ 3 ಇದೆ, ರೌಟರ್ 4 ಇದೆ, ರೌಟರ್ 5 ಇದೆ. ಸೊ ನಾವು ಮೂರ್ ನೇಬರ್ ಹಾಕ್ಬೇಕು ಇದಕ್ಕೆ. ಓಕೆ, ಸೊ 10.3 ಡಾಟ್ ಫಸ್ಟ್ ನೇಬರ್ ಈ ಕಡೆ ಹಾಕೋಣ. ಓಕೆ, 10.3 1.1. ಓಕೆ, ಸೊ ದೆನ್ ರಿಮೋಟ್ AS ಇದಕ್ಕೇನು? ರಿಮೋಟ್ AS 30, ರೌಟರ್ 3ಗೆ ರಿಮೋಟ್ AS 30 ಇದೆ. ಓಕೆ, ಸೊ ಒನ್ ನೇಬರ್ ಆಯ್ತು. ಸೊ ದೆನ್ ಸೊ ಇನ್ನೊಂದು ನೇಬರು 40, ಸೊ 4.2 IP ಅಡ್ರೆಸ್. ಓಕೆ, ಸೊ ಇನ್ನೊಂದು ನೇಬರು 50, ಸೊ ಇನ್ನೊಂದು ನೇಬರ್ 50. ಸೊ ಇವಾಗ ನೋಡಿ ನೇಬರ್ಶಿಪ್ ಆಲ್ರೆಡಿ ಬರ್ತಾ ಇದೆ. ಓಕೆ, ಇನ್ನೊಂದು ನೇಬರು 50, ಸೊ ಇನ್ನೊಂದು ನೇಬರು 50. ಓಕೆ, ಫೈನ್. ಸೊ ಈ ಕಡೆದು ಕೆಲಸ ಮುಗೀತು. ರೌಟರ್ 6 ಫಿನಿಶ್. ಸೊ ದೆನ್ ನಮಗೆ ರೌಟರ್ 3 ಅಲ್ಲಿ ಕಾನ್ಫಿಗರೇಷನ್ ಮಾಡಬೇಕು. ಸೊ ಇಲ್ಲಿ ರೌಟರ್ BGP ಏಸ್ ನಂಬರ್ 30 ಇಲ್ಲಿ. ಸೊ ದೆನ್ ನೇಬರ್. ಸೊ ಬಟ್ ಇಲ್ಲಿ ನಾನು ನೆಟ್ವರ್ಕ್ ಅಡ್ವರ್ಟೈಸ್ ಮಾಡಿಲ್ಲ. ಓಕೆ, ಸೊ ವೇಟ್, ನೆಟ್ವರ್ಕ್ ಅಡ್ವರ್ಟೈಸ್ ಮಾಡೋಣ. ಸೊ BGP ಅಲ್ಲಿ ನೆಟ್ವರ್ಕ್ ಅಡ್ವರ್ಟೈಸ್ ಮಾಡಿಲ್ಲ. ಸೊ ನೆಟ್ವರ್ಕ್ ಅಡ್ವರ್ಟೈಸ್ ಮಾಡೋಣ. ನೆಟ್ವರ್ಕ್ 10.3.1.0 ನೆಟ್ವರ್ಕ್, ದೆನ್ 10.40 ನೆಟ್ವರ್ಕ್, ದೆನ್ ಇನ್ನೊಂದು 10.5 ನೆಟ್ವರ್ಕ್. ಓಕೆ, ಸೊ ನೆಟ್ವರ್ಕ್ ಅಡ್ವರ್ಟೈಸ್ ಆಯಿತು. ಸೊ ಸಿಮಿಲರ್ ರೌಟರ್ 3 ಅಲ್ಲಿ ಬಂದ್ಬಿಟ್ಟು ಫಸ್ಟ್ ನೇಬರ್ ಕೊಡೋಣ. ಸೊ ಇದಕ್ಕೆ ನೇಬರ್ 3 ಇದಾವೆ. ಸೊ ನೇಬರ್ ಕೊಡೋಣ. ಸೊ 10.3.1.2 is the neighbor. Then remote AS ಏನಿದೆ ಇದಕ್ಕೆ 60. ಓಕೆ, ಸೊ ದೆನ್ ಇನ್ನೊಂದು ನೇಬರ್ ಯಾವುದು? 10 ನೇಬರ್ ಒಂದಿದೆ. ಲಾಗ್ ಬಂದ್ರೆ ಈಗ ಪ್ರಾಬ್ಲಮ್. ಓಕೆ, ಸೊ ನೇಬರ್ ಮಿಸ್ ಆಯಿತು. ಓಕೆ, 60, ದೆನ್ 10.1. ಸೊ ಇದು 10, ಏಸ್ ನಂಬರ್ 10. ಫೈನ್. ದೆನ್ ನೆಕ್ಸ್ಟ್ ಏಸ್ ನಂಬರ್ 21. ಓಕೆ, ಸೊ ಏಸ್ ನಂಬರ್ 20. ಅವನು ಇಲ್ಲಿ ರಾಂಗ್ ಆಯ್ತು ಮತ್ತೆ. ಯಾ ಕರೆಕ್ಟ್. ಸೊ ಎಕ್ಸಿಟ್ ಮಾಡಿ ನೋಡೋಣ ಫಸ್ಟ್. ಶೋ ರನ್ ಸೆಕ್ಷನ್ BGP. ಶೋ ರನ್ ಸೆಕ್ಷನ್ BGP. ಡೂ ಶೋ ರನ್ ಸೆಕ್ಷನ್ BGP. ಕಾನ್ಫಿಗರೇಷನ್ ಕರೆಕ್ಟ್ ಆಗಿದೆಯಾ ನೋಡೋಣ. ಸೊ 10, 20 ಮತ್ತೆ 16 ಕರೆಕ್ಟ್ ಆಗಿದೆ. ಕ್ಯಾಪ್ಚರ್ ಸ್ಟಾಪ್ ಮಾಡೋಣ.
ಸೊ ಅಲ್ಲಿ ಕ್ಯಾಪ್ಚರ್ ಆಗಿದೆ. ಓಕೆ, ಸೊ ಕ್ಯಾಪ್ಚರ್ ಸ್ಟಾಪ್. ಆಮೇಲೆ ವಾಪಸ್ ಕ್ಯಾಪ್ಚರ್ಗೆ ಬರೋಣ. ಸೊ ಫಸ್ಟ್ ಇವಾಗ ಕಾನ್ಫಿಗರೇಷನ್ ಎಲ್ಲ ಮುಗ್ದೈತೆ. ಸೊ ಇವಾಗ ಜಸ್ಟ್ ನೋಡೋಣ ನೇಬರ್ಶಿಪ್ ಬಂತಾ ಇಲ್ವಾ ನೋಡೋಣ. ಸೊ ದಿಸ್ ಇಸ್ ದ ಕಾನ್ಫಿಗರೇಷನ್ ಅಂಡ್ ಸೊ ರೈಟ್ ಕಾನ್ಫಿಗರೇಷನ್ ರೈಟ್ ಮಾಡೋಣ. ರೈಟ್ ರೈಟ್ ರೈಟ್. Okay, so let's say show IP BGP neighbor, BGP neighbors. ಸೊ ಈ ತರ ಹಾಕಿದ್ರೆ ನಮಗೆ ತುಂಬಾ ದೊಡ್ಡ ತೋರಿಸ್ತಾ ಇದೆ. ಕ್ವೆಶನ್ ಮಾರ್ಕ್ BGP neighbors ನೋಡೋಣ. ಶಾರ್ಟ್ಕಟ್ ಆಗಿ ನೋಡೋಕ್ಕಾಗಲ್ಲ. ಸೊ ಓಕೆ, ಸೊ ಡೈರೆಕ್ಟ್ ನೇಬರ್ ಏನ್ ನೋಡೋಣ. ಓಕೆ, ಸೊ ಇವಾಗ ರೌಟರ್ ಒನ್ ಅಲ್ಲಿ ಇದ್ದೀನಿ. ಸೊ ರೌಟರ್ ಒನ್ ಅಲ್ಲಿ BGP ನೇಬರ್ 10.1 ನೆಟ್ವರ್ಕ್ ಒಂದು ತೋರಿಸ್ತಾ ಇದೆ. ಸೊ AS ನಂಬರ್ 30 ತೋರಿಸ್ತಾ ಇದೆ, ಕರೆಕ್ಟಾ? ಸೊ 10.1.1.1 ಅಂದ್ರೆ ಈ ಇಂಟರ್ಫೇಸ್ IP ತೋರಿಸ್ತಾ ಇದೆ. ಅಂದ್ರೆ ನಮ್ಗೆ ಲೈಕ್ ಗೊತ್ತಾಗ್ತಾ ಇದೆ ಇವಾಗ. ಸೊ ಇದು ರಿಮೋಟ್ AS30 ಏನಿದೆ ಅಂದ್ರೆ ರೌಟರ್ 3 ಅಂದ್ರೆ ನಮ್ದು ರೌಟರ್ 3. ಇದು ನಮ್ಗೆ BGP ನೇಬರ್. ಓಕೆ, ಸೊ ರೌಟರ್ ಒನ್ಗೆ. ಸೊ ದೆನ್ ಮತ್ತೆ ಏನು ತೋರಿಸ್ತಾ ಇದೆ ಇಲ್ಲಿ. ಸೊ ಇದೆಲ್ಲ ಜಸ್ಟ್ BGP ಇನ್ಫಾರ್ಮೇಶನ್ ತೋರಿಸ್ತಾ ಇದೆ. ಓಕೆ, ಸೊ ಇದೆಲ್ಲ ಜಸ್ಟ್ BGP ಇನ್ಫಾರ್ಮೇಶನ್. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ BGP AS ತೋರಿಸ್ತಾ ಇದೆ. ದೆನ್ BGP ವರ್ಜನ್ 4 ರನ್ನಿಂಗ್ ಇದೆ, ಅದು ತೋರಿಸ್ತಾ ಇದೆ. ಸೊ ರಿಮೋಟ್ ರೌಟರ್ ID ತೋರಿಸ್ತಾ ಇದೆ. ಓಕೆ, ಸೊ ದೆನ್ BGP ಸ್ಟೇಟ್ ತೋರಿಸ್ತಾ ಇದೆ, ಎಸ್ಟಾಬ್ಲಿಷು. ಓಕೆ, ಸೊ ದೆನ್ ಇದೆಲ್ಲ ಹೋಲ್ ಟೈಮರ್ ತೋರಿಸ್ತಾ ಇದೆ. ಸೊ ಇಂಟರ್ನಲ್ ಟೈಮರ್. ಸೊ ಇದೆಲ್ಲ ನಮಗೆ ಜಸ್ಟ್ BGP ಇನ್ಫಾರ್ಮೇಶನ್ ತೋರಿಸುತ್ತೆ ಇಲ್ಲಿ. ಟೇಬಲ್ ವರ್ಜನ್, ಸೆಷನ್ ID, IPv4 ಯುನಿಕಾಸ್ಟ್ ಇದೆ. ಸೊ ಇದೆಲ್ಲ ಜಸ್ಟ್ BGPದು ಇನ್ಫೋ. ಓಕೆ, ಸೊ ದೆನ್ okay, so this is BGP information. Then let's verify this one, router 3. Show BGP neighbor. Show IP BGP neighbor. ಓಕೆ, ಸೊ ಇಲ್ಲಿ ನಮ್ಗೆ ಮೂರ್ ನೇಬರ್ ಇರ್ಬೇಕಲ್ಲ. ಸೊ 10.1.2. ಸೊ 10 ರೌಟರ್ 1 ನೇಬರು AS ನಂಬರ್ ಇಂದ ಕನ್ಸಿಡರ್ ಮಾಡ್ಬೋದು ನಾವು. ಓಕೆ, ಇಲ್ಲಿ ಈಸಿಯಾಗಿ AS ನಂಬರ್ 10 ನೇಬರು. ಸೊ ದೆನ್ ನೆಕ್ಸ್ಟ್ ನೇಬರ್, ವೆರ್ ಈಸ್ ಅವರ್ ನೆಕ್ಸ್ಟ್ ನೇಬರ್. ಸೊ ದೆನ್ AS ನಂಬರ್ 20 ಒಂದು ನೇಬರು. ಓಕೆ, ಸೊ ನೇಬರ್ಶಿಪ್ ಕರೆಕ್ಟ್ ಆಗಿ ಆಗೈತೆ, ನೋ ಇಶ್ಯೂ. ದೆನ್ ನಮ್ಗೆ ಇನ್ನೊಂದು ನೇಬರ್ ಬೇಕು. ಸೊ ಇನ್ನೊಂದು ರಿಮೋಟ್ AS60 ಒಂದು ನೇಬರ್. ಓಕೆ, ಸೊ ಈ ತರ ಲೈಕ್ ಡಿಫ್ರೆಂಟ್ ಡಿಫ್ರೆಂಟ್ AS ನಂಬರ್ ಅಲ್ಲಿ ಇದು ವರ್ಕ್ ಆಗುತ್ತೆ. ಸೊ ಫೈನ್. ದೆನ್ ಓಕೆ, ಸೊ ನೇಬರ್ಶಿಪ್ ಎಲ್ಲ ಆಗಿದೆ ಕರೆಕ್ಟ್ ಆಗಿ, ನೋ ಇಶ್ಯೂಸ್. ದೆನ್ ಶೋ IP BGP. ಬೇರೆ ಏನ್ ಕಮಾಂಡ್ ಯೂಸ್ ಮಾಡ್ಬೋದು ನಾವು ವೆರಿಫೈ ಮಾಡಕ್ಕೆ. ನೇಬರ್ ಆಯ್ತು. ಸೊ ಕನೆಕ್ಷನ್ಸ್ ಅಂತ ಐತೆ, ನೆಕ್ಸ್ಟ್ ಹಾಪ್ ಅಂತ ಐತೆ. BGP ನೆಕ್ಸ್ಟ್ ಹಾಪ್ ಯೂಸ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಹಾಪ್ ತೋರಿಸ್ತಾ ಇಲ್ಲ ಏನು ಕಮಾಂಡು. ನೆಕ್ಸ್ಟ್ ಹಾಪ್ ಏನು ತೋರಿಸ್ತಾ ಇಲ್ಲ. BGP ಸಮ್ಮರಿ, ಲೆಟ್ಸ್ ಸೇ ಸಮ್ಮರಿ. ಸೊ BGP ಸಮ್ಮರಿಯಲ್ಲಿ ನಮಗೆ ಡೈರೆಕ್ಟ್ ಆಗಿ ನೇಬರ್ಶಿಪ್ಸ್ ತೋರಿಸುತ್ತೆ ನೋಡಿ. ಸೊ ಅಲ್ಲಿ ಡೈರೆಕ್ಟ್ ಆಗಿ ಕಾಣ್ತಾ ಇದೆ. ಸೊ BGP 10.3 ನೆಟ್ವರ್ಕ್, 10.4 ನೆಟ್ವರ್ಕ್, 10.5 ನೆಟ್ವರ್ಕ್. ಸೊ ಡೈರೆಕ್ಟ್ ಆಗಿ ಇಲ್ಲೇ ಕಾಣ್ತಾ ಇದೆ, AS ನಂಬರ್ ಇಲ್ಲೇ ಕಾಣ್ತಾ ಇದೆ, 30 40 50. ಓಕೆ, ಸೊ 30 40 50 ಅಂದ್ರೆ ಈ ಕಡೆ ಬರುತ್ತೆ. ಸೊ ರೈಟ್ ಸೈಡ್ ಏರಿಯಾ 2 ನಮ್ದು ಮೆನ್ಷನ್ ಮಾಡಿದ್ವಲ್ಲ, ಬಟ್ ಇಲ್ಲಿ ಏರಿಯಾ ಕಾನ್ಸೆಪ್ಟ್ ಬರಲ್ಲ. ಓಕೆ, ಸೊ ದಿಸ್ ಇಸ್ ದ ಡೀಟೇಲ್ಸ್ ಆಫ್ ದಿಸ್ ಒನ್. ಮೆಸೇಜ್ ರಿಸೀವ್ಡ್, ಮೆಸೇಜ್ ಸೆಂಡು. ಸೊ ಇಲ್ಲಿ ಎಲ್ಲ ಅಪ್ಡೇಟ್ ಆಗ್ತಾ ಇರುತ್ತೆ ನೋಡಿ. ಮೆಸೇಜ್ ರಿಸೀವ್ ಆಗಿತ್ತು, ಮೆಸೇಜ್ ಇಲ್ಲಿ ನೋಡಿ, ಅದು ಎವ್ರಿ ಲೈಕ್ ಸೆಕೆಂಡ್ಸ್ ಅಲ್ಲಿ, ಸೆಕೆಂಡ್ಸ್ ಅಲ್ಲಿ ಅದು ಜನರೇಟ್ ಆಗ್ತಾ ಇರುತ್ತೆ ಮೆಸೇಜ್. ಅದೇ ಲೈಕ್ ಸ್ಟೇರಿಯಲ್ಲಿ ಪ್ರಾಕ್ಟೀಸ್ ಮಾಡಿದ್ವಲ್ಲ, ಲೈಕ್ ನೋಡಿದೀವಲ್ಲ, ಅದೇ ತರ ಅದು ಮೆಸೇಜ್ ಏನು ಸೆಂಡ್ ಮಾಡಿದ್ವಿ ಇದು ಕೌಂಟ್ ಜನರೇಟ್ ಆಗ್ತಾ ಇರುತ್ತೆ.
ಇವಾಗ 11 ಇದೆ. ಸೊ ಇವಾಗ ಮೇ ಬಿ ಚೇಂಜ್ ಆಗುತ್ತೆ. ಸೊ ನೋಡಿ ಇಲ್ಲಿ 12 ಆಯ್ತು, ಇವಾಗ ಇಲ್ಲಿ 9 ಆಯ್ತು. ಸೊ ಮೆಸೇಜ್ ಎಲ್ಲ ಅಪ್ಡೇಟ್ ಆಗಿರುತ್ತೆ ಅದಕ್ಕೆ. ಸೊ ಇದು ವರ್ಜಿನ್ ಸ್ಟೇಟ್ ತೋರಿಸ್ತಾ ಇದೆ. ಓಕೆ ಫೈನ್. ದೆನ್ ಮತ್ತೆ ಏನಿದೆ, ಲೆಟ್ಸ್ ಸೇ ಓಎಸ್ಪಿ ನೇಬಲ್ ಕನೆಕ್ಷನ್ ಸ್ಟಾಪ್, BGP ದೆನ್ ಟೋಪೋಲಜಿ ನೋಡ್ಬೋದು, ವರ್ಚನ್ ನೋಡ್ಬೋದು. ಲೆಟ್ಸ್ ಸೇ ಟೋಪೋಲಜಿ ಏನು ಇನ್ಫಾರ್ಮೇಶನ್ ಇದೆ ನೋಡೋಣ. ಟೋಪೋಲಜಿಯಲ್ಲಿ ಇನ್ಕಂಪ್ಲೀಟ್ ಕಮಾಂಡ್ ಕ್ವೆಶ್ಚನ್ ಮಾರ್ಕ್ ಟೋಪೋಲಜಿ ಲೆಟ್ಸ್ ಸೇ ಸ್ಟಾರ್ ಸ್ಟಾರ್ ಫಾರ್ ಅಡ್ರೆಸ್ ಫ್ಯಾಮಿಲಿ IPv4 ಯುನಿಕಾಸ್ಟ್. ಸೊ ಜಸ್ಟ್ ಅದು ಅಡ್ರೆಸ್ ಫ್ಯಾಮಿಲಿ ತೋರಿಸ್ತಾ ಇದೆ. ಸೊ ಯಾವುದು IPv4 ನಮ್ದು ಯುನಿಕಾಸ್ಟ್ ಅಲ್ಲಿ ಇದೆ ಅಂತ. ಓಕೆ, ಸೊ ಯಾ ದಿಸ್ ಇಸ್ ಫೈನ್. ದೆನ್ ಲೆಟ್ಸ್ ಕಮ್ ಟು ಪ್ಯಾಕೆಟ್ ಕ್ಯಾಪ್ಚರ್. ಸೊ ಇಲ್ಲಿ ಫಿಲ್ಟರ್ ಮಾಡಿ ನೋಡೋಣ BGP. ಸೊ ಇಲ್ಲಿ ಟಿ TCP. ಸೊ ಇಲ್ಲಿ ತುಂಬಾ ಪ್ಯಾಕೆಟ್ ಇದಾವೆ. CDP ಇದೆ. ಸೊ ಓಕೆ, CDP ಇದೆಲ್ಲ ಬಿಫೋರ್ ಆಗಿರೋದು ಐ ಗೆಸ್. CDP. ಹ್ಮ್. ಸೊ ಇಲ್ಲಿಂದ ಸ್ಟಾರ್ಟ್ ಆಯ್ತು ನಮ್ದು ಪ್ಯಾಕೆಟ್. ಸೊ ನಾವು ಪ್ಯಾಕೆಟ್ ಎನೇಬಲ್ ಮಾಡಿದೀವಲ್ಲ ರೌಟರ್ 3 ನಾವು ಎನೇಬಲ್ ಮಾಡಿದ್ದೀವಿ ಇಂಟರ್ಫೇಸ್ ಮೇಲೆ. ಸೊ ಇಲ್ಲಿ ಕಮ್ಯುನಿಕೇಶನ್ ಸ್ಟಾರ್ಟ್ ಆಗುತ್ತೆ ನೋಡಿ. ರೌಟರ್ ಫಸ್ಟ್ ಸೋರ್ಸ್ ಏನಾಯ್ತು, ರೌಟರ್ 6. ಮಿನಿಮಮ್ ಯಾಕೋ ಆಗ್ತಾ ಇಲ್ಲ ಇದು, ಏನೋ ಆಯ್ತು ಇದಕ್ಕೆ. ಕೆಳಗಡೆನೂ ಬರ್ತಾ ಇಲ್ಲ ಇದು. ಸಮಥಿಂಗ್ ಇಸ್ ರಾಂಗ್ ವಿತ್ ದಿಸ್. ಸ್ಟೆಪ್ ವರ್ಕ್ ಆಗ್ತಾ ಇಲ್ಲ, ಬರೀ ಟ್ಯಾಬ್ ಮಾತ್ರ ವರ್ಕ್ ಆಗ್ತಾ ಇದಾವೆ. ಸಮಥಿಂಗ್ ಇಸ್ ರಾಂಗ್ ವಿತ್ ದಿಸ್. ಓಕೆ, ಸೊ ನೋ ಇಶ್ಯೂಸ್. ಸೊ ಇದೇ ತರ ನೋಡೋಣ. ಸೊ ಓಕೆ, ಸೊ ನಿಮ್ಗೆ IP ಅಂತ ಗೊತ್ತಲ್ವಾ. 10.3 1.2 ಅಂದ್ರೆ 6 ರೌಟರು, 1.1 ಅಂದ್ರೆ ರೌಟರ್ 3. ಓಕೆ, ಸೊ ಫಸ್ಟ್ ಏನ್ ಮಾಡಿದ್ವಿ ನಾವು, ರೌಟರ್ 6 ಅಲ್ಲಿ ಎನೇಬಲ್ ಮಾಡಿದ್ವಿ. ಸೊ ಅವಾಗ ಒಂದು ಪ್ಯಾಕೆಟ್ ಜನರೇಟ್ ಆಯ್ತು. ಓಕೆ, ಸೊ TCP ಪ್ಯಾಕೆಟ್ ನೋಡ್ಬೋದು. ಸೊ TCP ಇಲ್ಲಿ ಸಿನ್, ದೆನ್ ವಿಂಡೋಸ್ ನಂಬರ್ ಸಿಕ್ತು ವಿನ್ನು, ದೆನ್ ಲೆಂತ್ ಸಿಕ್ತು 0 ಇದೆ. ಸೊ ಈ ತರ ಜನರೇಟ್ ಆಯ್ತು. ದೆನ್ ಇಲ್ಲಿ ನಾವು ಇನ್ಫಾರ್ಮೇಶನ್ ನೋಡ್ಬೋದು, TCP ಇನ್ಫಾರ್ಮೇಶನ್. ಓಕೆ, ಸೊ ಅದು TCP ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡುತ್ತೆ. ಸೊ ಲೈಕ್ ಸೆಷನ್ ಎಸ್ಟಾಬ್ಲಿಷ್ ಮಾಡಕ್ಕೆ TCP ಬೇಕೇ ಬೇಕು, ಅದು ಯೂಸ್ ಮಾಡುತ್ತೆ. ಓಕೆ, ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ಹಿಯರ್. ದೆನ್ ಹಿಯರ್ ವಿ ಕ್ಯಾನ್ ಸಿ ಡೆಸ್ಟಿನೇಷನ್. ಇದು ಪೋರ್ಟ್ ನೋಡೋದು, ಪೋರ್ಟ್ ನಂಬರ್ ಮೇಲೆ ವರ್ಕ್ ಆಗುತ್ತೆ ನೋಡಿ. ಸೊ ಸೋರ್ಸ್ ಪೋರ್ಟ್ ಇದು ಇದೆ. ಸೊ ಡೆಸ್ಟಿನಿ ಪೋರ್ಟ್ 179 ಇದೆ. ಸೊ ಅದೇ ನಾನು ಈ ಪ್ಯಾಕೆಟ್ ಅಲ್ಲಿ ಬಂದ್ರೆ ಅದು ಮೇ ಬಿ ಚೇಂಜಸ್ ಇರ್ಬೋದು. ಓಕೆ, ಸೊ ಫೈನ್. ಸೊ ಈ ಸೋರ್ಸ್ ನಂಬರ್ ಇದು ನೆನ್ಪಿಟ್ಕೊಳ್ಳಿ. ಸೊ ಈ ಪ್ಯಾಕೆಟ್ ನಲ್ಲಿ ಹೋದಾಗ ಕಂಪೇರ್ ಮಾಡೋಣ ಸೊ ಯಾವ ತರ ಇದೆ ಅಂತ. ಓಕೆ, ಸೊ ಲೈಕ್ ಉಲ್ಟಾ ಇರಬೇಕು, ಇಲ್ಲ ಚೇಂಜಸ್ ಇರಬೇಕು ಅದು. ಸೊ ಸೋರ್ಸ್ ಅಂಡ್ ಡೆಸ್ಟಿನೇಷನ್. ದೆನ್ ವಿ ಕ್ಯಾನ್ ಸಿ ಹಿಯರ್ ರಿಲೇಟಿವ್ ಸೀಕ್ವೆನ್ಸ್ ನಂಬರ್ ಇಸ್ 0. ದೆನ್ ಸೆಗ್ಮೆಂಟ್ ಲೆಂತ್ ಇಸ್ 0. ಕನ್ವರ್ಸೇಷನ್ ಸ್ಟ್ರೀಮ್ ಪ್ಯಾಕೆಟ್. ದೆನ್ ವಾಟ್ ವಿ ಕ್ಯಾನ್ ಸಿ ಹಿಯರ್, ದಿಸ್ ವಿಂಡೋಸ್ ಸೈಜ್ ನಂಬರ್ ಎಲ್ಲ ಸಿಗುತ್ತೆ ಇಲ್ಲಿ. ದಿಸ್ ಆಪ್ಷನ್. ಸೊ ಇಲ್ಲಿ ಏನು ಜಸ್ಟ್ ಸೆಗ್ಮೆಂಟ್ ಸೈಜ್ ಇದೆ TCP ಪ್ಯಾಕೆಟ್ದು. ದೆನ್ ಓಕೆ, ಸೊ ಇಲ್ಲಿ ಡಸ್ ನಾಟ್ ಕಂಟೈನ್ ಅಕ್ನಾಲೇಜ್ ಪ್ಯಾಕೆಟ್. ಸೊ ಇದು ಜಸ್ಟ್ TCP ರಿಕ್ವೆಸ್ಟ್ ಇದಾಗಿದೆ. ಸೊ ಅದಕ್ಕೆ ಇಲ್ಲಿ ನೋಡ್ತಾ ಇದ್ದೀವಿ ಸಿಂಕ್ರೋನೈಸ್ ಪ್ಯಾಕೇಜ್ ಡಸ್ ನಾಟ್ ಕಂಟೈನ್ ಅಕ್ನಾಲೇಜ್. ಓಕೆ, ಸೊ ಅಕ್ನಾಲೇಜ್ ಪ್ಯಾಕೆಟ್ ಇಲ್ಲ ಇಲ್ಲಿ. ಸೊ IPv4 ಅಲ್ಲಿ ನೋಡಿದ್ರೆ ನಮಗೆ ಇಲ್ಲಿ ಸೋರ್ಸ್ ಡೆಸ್ಟಿನೇಷನ್ ಸಿಗುತ್ತೆ. ಸೋರ್ಸ್ ನಮ್ದು ರೌಟರ್ 6, ಡೆಸ್ಟಿನೇಷನ್ ನಮ್ದು ರೌಟರ್ 3. ಓಕೆ, ಸೊ ಇಲ್ಲಿ ಸೋರ್ಸ್ ಡೆಸ್ಟಿನೇಷನ್ ಸಿಗುತ್ತೆ. ಸೊ ಪ್ರೋಟೋಕಾಲ್ ಯಾವುದು TCP ಯೂಸ್ ಆಗ್ತಾ ಇದೆ. ಸೊ ಅಲ್ಲಿ ನಂಬರ್ 6 ಆಗ್ತಾ ಇದೆ ಅಲ್ಲಿ. ಸೊ ವರ್ಜನ್ 4 ನಡೀತಾ ಇದೆ ನಮ್ದು OSP, ಇದು BGP ವರ್ಜನ್ 4. ಓಕೆ, ಸೊ ದಿಸ್ ಇಸ್ ದ ಇನ್ಫೋ ಹಿಯರ್ ವಿ ಕ್ಯಾನ್ ಸಿ. ದೆನ್ ಲೆಟ್ಸ್ ಸಿ ಸೆಕೆಂಡ್ ಪ್ಯಾಕೆಟ್. ಸೊ ರೌಟರ್ 3 ಇಂದ ಬಂದಿದೆ ಪ್ಯಾಕೆಟ್. ಸೊ ರೌಟರ್ 3 ಇಂದ ನೋಡ್ಬೋದು, ರೌಟರ್ 3 ಕಂಪೇರ್ ಮಾಡಿದ್ರೆ ಇವಾಗ ಇಲ್ಲಿ ಸೋರ್ಸ್ ಪೋರ್ಟ್ ಮತ್ತೆ ಡೆಸ್ಟಿನೇಷನ್ ಪೋರ್ಟ್ ಎಕ್ಸ್ಚೇಂಜ್ ಆಯ್ತು ನೋಡಿ. ಸೊ ರೌಟರ್ 6 ಅಲ್ಲಿ ಏನಿತ್ತು, ಸೋರ್ಸ್ ನಮಗೆ 22721 ಇತ್ತು. ಓಕೆ, ಡೆಸ್ಟಿನೇಷನ್ 179 ಇತ್ತು. ಬಟ್ ಇಲ್ಲಿ ಇವಾಗ ರೌಟರ್ 3ಗೆ ಬಂದಾಗ ಸೋರ್ಸ್ ನಮಗೆ 179 ಆಯ್ತು. ಅಂದ್ರೆ ಇದು ರೌಟರ್ 3ದು ಪೋರ್ಟ್ ನಂಬರ್. ಓಕೆ, ಸೋರ್ಸ್ ಪೋರ್ಟ್ ನಂಬರು. ಸೊ ಅದು ಇವಾಗ ರಿವರ್ಸ್ ಆಯ್ತು ಇಲ್ಲಿ. ಸೊ ಅದು ನೋಡ್ಬೋದು. ಸೊ TCP ಅಲ್ಲಿ ಪೋರ್ಟ್ ಬೇಸ್ ಮೇಲೇನು ಅದು ವರ್ಕ್ ಆಗುತ್ತೆ. ಓಕೆ, ಸೊ ನಾಟ್ ಓನ್ಲಿ ದ IP ಸೋರ್ಸ್ ಅಂಡ್ ಡೆಸ್ಟಿನೇಷನ್ IP, ಅದಕ್ಕೆ ಪೋರ್ಟ್ ಆಡ್ ಮಾಡುತ್ತೆ ಅದು ಆ ಪರ್ಟಿಕ್ಯುಲರ್ IP ಗೆ, ಸೋರ್ಸ್ ಅಂಡ್ ಡೆಸ್ಟಿನೇಷನ್ IP ಗೆ. ಓಕೆ, ಸೊ ದೆನ್ what we can see, this is the flag.
ಸೊ ಇದೆಲ್ಲ ಬೇಕಾಗಿಲ್ಲ. ಸೊ ಲೆಟ್ಸ್ ಸೇ ಇಲ್ಲಿ ನಮಗೆ ಸೋರ್ಸ್ ಡೆಸ್ಟಿನೇಷನ್ ಐ ಪಿ ತೋರಿಸುತ್ತೆ ಇವಾಗ. ಓಕೆ. ಸೊ ಯಾ, ಸೊ ದಿಸ್ ಮಚ್ ಇಸ್ ಗುಡ್ ಇನಫ್ ಹಿಯರ್. ದೆನ್ ಲೆಟ್ಸ್ ಮೂವ್ ಟು ನೆಕ್ಸ್ಟ್ ಪ್ಯಾಕೆಟ್. ಸೊ ಇದೆಲ್ಲ ರಿಪ್ಲೈ ಪ್ಯಾಕೆಟ್, ಇದೆಲ್ಲ ನಾರ್ಮಲ್ ಪ್ಯಾಕೆಟ್. ಓಕೆ, ಇದು 60 ರಿಪ್ಲೈ ಅಂತ, ಇದು ನಾರ್ಮಲ್ ಪ್ಯಾಕೆಟ್. ಇದು ಇದೇನಿಲ್ಲ, ಇದೇನೋ ಸಿ ಡಿ ಪಿ ಅಂತ ಬರ್ತಾ ಇದೆ, ಸಿಸ್ಕೋ ಡಿಸ್ಕವರಿ ಪ್ರೋಟೋಕಾಲ್. ಡಿವೈಡ್ ಐ ಡಿ ರೌಟರ್ 6 ಅಂತ ತೋರಿಸ್ತಾ ಇದೆ, ರೌಟರ್ ನೇಮ್ ತೋರಿಸ್ತಾ ಇದೆ ಇದು. ಸೊ ಅದ್ರದ್ದು ರೌಟರ್ ಸಾಫ್ಟ್ವೇರ್ ವರ್ಜನ್ ಎಲ್ಲ ಸಿಗುತ್ತೆ ನೋಡಿ, ಯಾವುದು ಸಾಫ್ಟ್ವೇರ್ ವರ್ಜನ್, ಸಿಸ್ಕೋ ಐ ಒ ಎಸ್ ಸಾಫ್ಟ್ವೇರ್, ಅದೆಲ್ಲ ನಮಗೆ ಇನ್ಫೋ ಸಿಗುತ್ತೆ ಇಲ್ಲಿ. ಸೊ ಪೋರ್ಟ್ ಐ ಡಿ ಲೆಂತ್ 19 ಇದೆ. ಆ ಇಂಟರ್ಫೇಸ್ದು, ಸೊ ಇಲ್ಲಿ ಡುಪ್ಲೆಕ್ಸ್ ಇನ್ಫೋ ಸಿಗುತ್ತೆ ನಮಗೆ. ಸೊ ಡುಪ್ಲೆಕ್ಸ್ ಫುಲ್ ಡುಪ್ಲೆಕ್ಸ್ ಇದೆಯಾ, ಇದು ಇದೆಯಾ ಅಂತ ಇದು ಇಲ್ಲಿ ನೋಡಬಹುದು, ಪ್ಯಾಕೆಟ್ ಅಲ್ಲಿ ಕ್ಯಾಪ್ಚರ್ ಆಗುತ್ತೆ. ಲೆಂತ್ 5 ಇದೆ, ಡುಪ್ಲೆಕ್ಸ್ ಫುಲ್ ಇದೆ. ಸೊ ಡುಪ್ಲೆಕ್ಸ್ ಮಿಕ್ಸ್ ಮ್ಯಾಚ್ ಆದ್ರೂ ಲೈಕ್ ನೇಬರ್ಶಿಪ್ ಫಾರ್ಮ್ ಆಗಲ್ಲ, ಎಸ್ಟಾಬ್ಲಿಷ್ ಆಗಲ್ಲ. ಓಕೆ. ಸೊ ದೆನ್ ಲಾಜಿಕಲ್ ಲಿಂಕ್ ಅಲ್ಲಿ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ಓಕೆ ಫೈನ್. ಸೊ ದಿಸ್ ಇಸ್ ಡನ್. ದೆನ್ ಮತ್ತೆ ಇಲ್ಲಿ ಒಂದು ಟಿ ಸಿ ಬಿ ಪ್ಯಾಕೆಟ್ ಆಗಿದೆ. ಓಕೆ. ಸೊ ಹಿಯರ್ ವಾಟ್ ಐ ಕ್ಯಾನ್ ಸಿ. ಓಕೆ, ಸೇಮ್ ಪೋರ್ಟ್ ನಂಬರ್, ಡೆಸ್ಟಿನೇಷನ್ ಪೋರ್ಟ್ ನಂಬರ್ ಇಲ್ಲಿ ಚೇಂಜ್ ಆಗಿದೆ. ಓಕೆ. ಸೊ ದಿಸ್ ಒನ್, ಇದು ಟಿ ಸಿ ಬಿ ಪ್ಯಾಕೆಟ್. ಸೊ ಎಲ್ಲ ಟಿ ಸಿ ಪಿ. ಸೊ ಇಲ್ಲಿ ಓಕೆ, ಸೊ ಇಲ್ಲಿವರೆಗೆ ನಮಗೆ ಕಲರ್ ಚೇಂಜ್ ಇದೆ. ಓಕೆ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ವೆರಿ ಇಸ್ ಫಸ್ಟ್ ಪ್ಯಾಕೆಟ್, ಸೀಕ್ವೆನ್ಸ್ ಒನ್ ಅಕ್ನಾಲೇಜ್ ಒನ್, ಸೀಕ್ವೆನ್ಸ್ ಒನ್ ಅಕ್ನಾಲೇಜ್ ಒನ್ ಇದೆ. ಓಕೆ. ಸೊ ಆರ್ ಎಸ್ ಟಿ ದೆನ್ ಅಕ್ನಾಲೇಜ್, ದೆನ್ ಸೀಕ್ವೆನ್ಸ್ ಒನ್ ಅಕ್ನಾಲೇಜ್ ಒನ್, ಸೀಕ್ವೆನ್ಸ್ ಒನ್ ಅಕ್ನಾಲೇಜ್ ಒನ್. ಓಕೆ ಆಗಿರಲಿ. ಸೊ ದೆನ್ ಲೆಟ್ಸ್ ಕಮ್ ಹಿಯರ್, ಇಲ್ಲಿ ಕಲರ್ ಚೇಂಜ್ ಆಗಿದೆ. ಓಕೆ. ಸೊ ದಟ್ ಮೀನ್ಸ್ ಸೀಕ್ವೆನ್ಸ್ 0 ಆಗಿದೆ, ಅಕ್ನಾಲೇಜ್ ಇಲ್ಲಿ ಸೀಕ್ವೆನ್ಸ್ 0, ಇಲ್ಲಿ ಸೀಕ್ವೆನ್ಸ್ ಮತ್ತೆ ಅಕ್ನಾಲೇಜ್ ಆಗಿದೆ, ಸೀಕ್ವೆನ್ಸ್ ಒನ್ ಅಕ್ನಾಲೇಜ್ ಒನ್ ಆಗಿದೆ ವಾಪಸ್. ಓಕೆ. ಇಲ್ಲಿ